ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬಟ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಟ್ಯಾರೋಯಿಂದ ಇನ್ನಷ್ಟು ಗೈಡೆನ್ಸನ್ನು ಕೂಡ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ ಕರಿಯರ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಜಾಬ್ ಇರುವವರಿಗೂ ಇಲ್ಲದವರಿಗೂ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಹಾಗೆ ಫೈನಲಿಯಾಗಿ ಒಂದು ಗೈಡೆನ್ಸ್ ಕೂಡ ನೋಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ಇದಿಷ್ಟು ಮಾಹಿತಿ. ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಂದು ಇನ್ನೊಂದೊಂದು ಚಾನಲ್ ಇದೆ, ಮ್ಯಾಜಿಕ್ ಕ್ರಿಯೇಟ್ ಕನ್ನಡ. ಸೊ ನಿಮಗೆ ಸ್ಪಿರಿಚುವಲಿ ಬಗ್ಗೆ ಏನಾದರೂ ತಿಳಿಬೇಕು ಅಂತಂದರೆ ಆ ಚಾನಲಲ್ಲಿ ಕೂಡ ಹೋಗಿ ನೀವು ನೋಡ್ಬೋದು. ಸೊ ಬನ್ನಿ ಇವತ್ತಿನ ಆಪ್ಷನ್ಗಳನ್ನು ನೋಡೋಣ. ಓಕೆ, ನಿಮ್ಮ ಮುಂದೆ ಇಲ್ಲಿ 4 ಆಪ್ಷನ್ಸ್ ಇದೆ. ವಾಯು, ಅಗ್ನಿ, ಭೂಮಿ, ಜಲ ಅಂತಂದರೆ ನಿಮ್ಮ ಎಲಿಮೆಂಟ್ಸ್, ಅಂದರೆ ನಿಮ್ಮ ಎಲಿಮೆಂಟ್ಸ್ ಏರ್ ಆಗಿರಬಹುದು, ಅಗ್ನಿ ಆಗಿರಬಹುದು, ಭೂಮಿ ಆಗಿರ್ಬೋದು. ಸೊ ಅದರ ಮುಖಾಂತರ ಕೂಡ ನೀವು ಈ ಫೈಲ್ನ ಚೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಪಿಕ್ಚರ್ ಮುಖಾಂತರ ಕೂಡ ನಿಮ್ಮ ಫೈಲ್ನ ನೀವು ಚೂಸ್ ಮಾಡ್ಬೋದು. ಹಲೋ, ಆಪ್ಷನ್ ನಂಬರ್ 1, ಯಾರು ವಾಯು ತತ್ವನ ಚೂಸ್ ಮಾಡಿದ್ದೀರಾ. ಸೊ ಮೊದಲಿಗೆ ನೋಡೋಣ, ಯಾರು ಜಾಬಲ್ಲಿದ್ದೀರಾ, ಯಾರೋ ಎಂಪ್ಲಾಯ್ಮೆಂಟ್ ಆಗಿದ್ದೀರಾ. ಸೊ ಅವ್ರಿಗೇನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಯಾರು ಜಾಬಲ್ಲಿದ್ದೀರಾ ಅವರಿಗೆ, ಆ್ಯಂಡ್ ಅನ್ಎಂಪ್ಲಾಯ್ಮೆಂಟಿಗೆ ನಾನು ಇದರ ನಂತರ ವಾಪಸ್ ರೀಡ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಮೊದಲಿಗೆ ಕಾರ್ಡನ್ನು ಶಫಲ್ ಮಾಡೋಣ. ಆಪ್ಷನ್ ನಂಬರ್ 1, ಏರ್ ಎಲಿಮೆಂಟ್. ಸ್ಟ್ರೆಂತ್. ವಾವ್. ಆಪ್ಷನ್ ನಂಬರ್ 1, ಮೊದಲಿಗೆ ಏನು ಅಂತಂದರೆ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ನಿಮಗೆ ಸೆಲ್ಫ್ ಡೌಟ್ ಇರಬಾರ್ದು. ಓಕೆ, ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಸೆಲ್ಫ್ ಡೌಟ್ ಇರಬಹುದು. ಈಗ ಇರುವಂತಹ ಕರಿಯರಲ್ಲಿ ನಿಮಗೇನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಗೋ ಫಾರ್ ಇಟ್ ಮಾಡಬಹುದು. ಬಟ್ ನಿಮಗೆ ಸ್ಟ್ರೆಂತ್ ಇರಬೇಕು, ನಿಮಗೆ ಕರೇಜ್ ಇರಬೇಕು. ಸ್ಟ್ರೆಂತ್ ಕಾರ್ಡ್ ಕರೇಜ್ ಬಗ್ಗೆ ತಿಳಿಸುತ್ತೆ ಇಲ್ಲಿ. ಓಕೆ, ನಿಮ್ಮ ಗೋಲ್ಸ್ ಏನು ಅಂತ ನಿಮಗೆ ಗೊತ್ತಿರಬೇಕು ಮೊದಲೇ. ಓಕೆ, ಸೊ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಸ್ಟ್ರೆಂತ್, ಕರೇಜ್. ನಿಮ್ಮ ಕರಿಯರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತಂದರೆ, ಇಲ್ಲಾಂದರೆ ನಿಮ್ಮ ಬಾಸ್ ಜೊತೆ ನಿಮಗೆ ನಿಮ್ಮ ಜಾಬಿನ ವಿಷಯ ಏನಾದರೂ ಮಾತಾಡಬೇಕು ಅಂತಂದರೆ ಅದನ್ನು ದಯಮಾಡಿ ಅದನ್ನ ಹೇಳಿ ಅವರಲ್ಲಿ. ಓಕೆ, ಆ ಥರ ಏನಾದರೂ ನಿಮಗೆ ಜಾಬಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅದನ್ನು ಡೈರೆಕ್ಟಾಗಿ ನೀವು ನಿಮ್ಮ ಬಾಸ್ ಹತ್ರ ಹೇಳ್ಬೋದು. ಅಂದರೆ ಇಲ್ಲಿ ಕರೇಜ್ ತೊಗೊಳ್ಳುವಂಥದ್ದು. ಓಕೆ, ಕರೇಜ್ ತೊಗೊಳ್ಳುವಂಥದ್ದು. ಆ್ಯಂಡ್ ಬ್ಯಾಲೆನ್ಸ್, ಆದಷ್ಟು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡಿ. ಇನ್ನೊಂದೇನು ಅಂತಂದರೆ ಬೇರೆಯವರಿಗೆ ನಿಮ್ಮ ಕರಿಯರಲ್ಲಿ ದೂರಬೇಡಿ. ಇವರಿಂದ ಹೀಗಾಗ್ತಾ ಇದೆ ಅಂತ ಕಂಪ್ಯಾಷನೇಟ್, ಸಹಾನುಭೂತಿ, ಆ ಪ್ರೀತಿಯಿಂದ ಕೆಲಸ ಏನಿದ್ರು ಪ್ರೀತಿಯಿಂದ ಮಾಡಿ, ಇನ್ನೊಬ್ರಿಗೂ ಪ್ರೀತಿ ಹಂಚಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಲೈಕ್ ಸ್ಟ್ರೆಂತ್, ನಿಮ್ಮಲ್ಲಿರುವ ಸ್ಟ್ರೆಂತನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತೆ ನೋಡೋಣ. ಡೆತ್. ಎಸ್, ಇಲ್ಲಿ ಚೇಂಜಸ್. ಇನ್ನು ಕೆಲವರಲ್ಲಿ ನಿಮ್ಮ ಜಾಬ್ ಎನ್ವೈರ್ಮೆಂಟ್ ನಿಮಗೆ ಬದಲಾಯಿಸಬೇಕು ಅಂತಂದರೆ ನೀವು ಆ್ಯಕ್ಷನ್ನ ಇಲ್ಲಿ ತೊಗೊಳ್ಬೇಕಾಗುತ್ತೆ. ಸ್ಟ್ರೆಂತ್ ಕಾರ್ಡ್ ಆ್ಯಕ್ಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಆ್ಯಂಡ್ ಇದು ಚೇಂಜ್, ಸ್ಪೇಡ್ ಚೇಂಜ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ನಿಮ್ಮ ಎನ್ವೈರ್ಮೆಂಟ್, ನಿಮ್ಮ ಜಾಬ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ನಿಮಗೆ ಕರೇಜ್ ಇರಬೇಕು, ಹೆದರಬಾರ್ದು ನೀವಿಲ್ಲಿ. ಸ್ಟ್ರೆಂತ್ ನಿಮ್ಮ ಹೆದರಿಕೆ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಹೆಚ್ಚು ವರಿ ಮಾಡಬೇಡಿ, ಹೆಚ್ಚು ಹೆದರಬೇಡಿ. ಜಾಬ್ ಚೇಂಜ್ ಆದರೆ ಇನ್ನೇನಾಗುತ್ತೋ ಅಂತ ಹೇಳಿಬಿಟ್ಟು. ಡೆತ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್, ಚೇಂಜ್ ಬಗ್ಗೆ ತಿಳಿಸ್ತಾ ಇದೆ. ಜೀತ್, ಗೆಲುವು. ಓಕೆ, ಗೆಲುವು. ಡೆತ್ ಕಾರ್ಡ್ ಗೆಲುವಿನ ಬಗ್ಗೆ ತಿಳಿಸ್ತಾ ಇದೆ. ಲೆಟ್ ಗೋ. ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನ ಬಿಟ್ಬಿಡಿ. ಓಕೆ, ಪಾಸ್ಟಲ್ಲಿ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಪಾಸ್ಟಲ್ಲಿ ನಿಮ್ಗೆ ಯಾರಾದರೂ ಏನಾದರೂ ಹೇಳಿರ್ಬೋದು. ಇನ್ನು ಕೆಲವರು ಆ್ಯಂಡ್ ಇಲ್ಲಿ ಏನು ಅಂತಂದರೆ ನೀವು ಯಾರ ಗುಲಾಮಗಿರಿ ಆಗಬೇಡಿ. ನಿಮ್ಮ ಸ್ಟ್ರೆಂತ್ ಏನಿದೆ ನೋಡಿ ಅದನ್ನು ಇಲ್ಲಿ ಉಪಯೋಗ ಮಾಡಿ. ಯಾರ ಕರಿಯರಲ್ಲಾಗಿರ್ಬೋದು, ಜಾಬ್ ನೀವು ಯಾವುದೇ ರೀತಿಯಂಥ ಜಾಬಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಗುಲಾಮಗಿರಿ ಆಗಬೇಡಿ. ಓಕೆ,
ಇಲ್ಲಿ ನನಗೆ ಚಾನಲ್ ಆಗ್ತಾ ಇದೆ, ಗುಲಾಮಗಿರಿ ಆಗಬೇಡಿ. ಓಕೆ, ಡೆತ್ ಕಾರ್ಡ್ ಇಲ್ಲಿ ಸ್ಕಾರ್ಪಿಯೋ ರಾಶಿನ ತಿಳಿಸ್ತಾ ಇದೆ ಆ್ಯಂಡ್ ಸ್ಟ್ರೆಂತ್ ಇಲ್ಲಿ ಸಿಂಹ ರಾಶಿನ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಏನು ಅಂತಂದರೆ ಹಳೆಯದನ್ನು ಬಿಟ್ಟು ಹೊಸದನ್ನು ಯಾರು ಏನು ತಪ್ಪು ಮಾಡಿದರೆ ಫೊರ್ಗಿವ್ ಮಾಡಿ. ಓಕೆ, ಕರಿಯರಲ್ಲಿ ಏನಾದರೂ ನಿಮಗೆ ತುಂಬ ಕೆಲವರು ನೋವುಂಟು ಮಾಡಿರಬಹುದು ನಿಮ್ಮ ಜಾಬಲ್ಲೇನೋ ಅವ್ರನ್ನ ಫೊರ್ಗಿವ್ ಮಾಡಿ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ, ಕರಿಯರ್ ಬದಲಾಯಿಸಬೇಕು ಅಂತ ಇದೆ, ಖಂಡಿತವಾಗ್ಲೂ ಬದಲಾಯಿಸಬಹುದು ನೀವು. ಬಟ್ ನಿಮಗೆ ಕಾನ್ಫಿಡೆಂಟ್ ಇರಬೇಕು. ಓಕೆ, ನಿಮಗೆ ಕಾನ್ಫಿಡೆಂಟ್, ನಿಮಗೆ ಕರೇಜ್ ಇರಬೇಕು. ಎಸ್, ನಾನು ಇದನ್ನು ಮಾಡಬಲ್ಲೆ, ನನ್ನಿಂದ ಇದಾಗುತ್ತೆ, ಹೆದರಿಕೆ ಅನ್ನೋದು ಇರಬಾರ್ದು. ಓಕೆ, ದ ಡೆವಿಲ್. ಓಕೆ, ದ ಡೆವಿಲ್ ಅಲ್ಲೇ ಹೇಳಿದೆ ಅಲ್ವಾ, ಯಾರು ಕೂಡ ಗುಲಾಮಗಿರಿ ಆಗಬೇಡಿ. ದ ಡೆವಿಲ್ ಕಾರ್ಡ್ ಗುಲಾಮಗಿರಿ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಎಸ್, ಇಲ್ಲಿ ನನಗೆ ಚಾನಲ್ ಆಯಿತೇನೋ ಗುಲಾಮಗಿರಿ ಅಂತ. ಸೊ ದ ಡೆವಿಲ್ ಕಾರ್ಡ್ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಓಕೆ, ಅಡಿಕ್ಷನ್ ಬೇರೆಯವ್ರಿಗೆ ನೀವು ಅಡಿಕ್ಟ್ ಆಗಬೇಡಿ ಇಲ್ಲಿ. ಓಕೆ, ಬೇರೆಯವ್ರಿಗೆ ನೀವು ಲೈಕ್ ಕೆಲವ್ರಿಗೆ ಹೇಗಿರುತ್ತೆ ಅಂತಂದರೆ ಹೊರಗೆ ಹೋಗೋದಕ್ಕೂ ಇನ್ನೊಬ್ಬರ ಹೆಲ್ಪ್ ಬೇಕು, ಅವರ ಒಬ್ಬರೇ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇಲ್ಲಿ ನೀವು ಯಾರ ಜೊತೆ ಅಡಿಕ್ಟ್ ಆಗಬೇಡಿ, ಯಾರನ್ನು ನೀವು ಕಂಟ್ರೋಲ್ ಮಾಡಬೇಡಿ. ಆ್ಯಂಡ್ ಬೇರೆ ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಂದ ಬಿಟ್ಬಿಡಿ. ಬಿಕಾಸ್ ನಾವೆಲ್ಲರೂ ಇಂಡಿಪೆಂಡೆಂಟ್ ಅಲ್ವಾ. ಸೊ ಇಂಡಿಪೆಂಡೆಂಟ್ನ ತಿಳಿಸುತ್ತೆ. ಡೆವಿಲ್ ಕಾರ್ಡ್ ಇಲ್ಲಿ ಮಕರ ರಾಶಿನ ತಿಳಿಸ್ತಾ ಇದೆ. ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅದನ್ನು ಕೂಡ ನೀವು ಇಲ್ಲಿ ಬದಲಾಯಿಸಿ ನಿಮ್ಮ ಕರಿಯರಲ್ಲಿ. ಸೊ ನಮ್ಗೆ ಹೇಗೆ ಅನಿಸುತ್ತೆ ಅಂತಂದರೆ ಬೇರೆಯವರು ನಮ್ಮ ಜೊತೆ ಕಾಂಪಿಟೇಷನ್ ಮಾಡ್ತಾಯಿದ್ರೆ ಬೇರೆಯವರಿಂದ ಹೀಗಾಗ್ತಾ ಇದೆ ಅನ್ನೋ ಬದಲು ನಿಮ್ಮಲ್ಲಿ ನೀವು ಬದಲಾವಣೆ ತಗೊಂಡು ಬನ್ನಿ. ಬೇರೆಯವರಿಗೋಸ್ಕರ ಬದಲಾಗಬೇಡಿ, ನಿಮಗೋಸ್ಕರ ನೀವು ಬದಲಾವಣೆಯನ್ನು ತನ್ನಿ ನಿಮ್ಮ ಕರಿಯರಲ್ಲಿ. ಓಕೆ, ಸೊ ಇಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಇದೆ ಜಾಬಲ್ಲಿ. ನೀವು ಚೇಂಜ್ ನಿಮ್ಮ ಎನ್ವೈರ್ಮೆಂಟ್ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ನಿಮಗೆ ಕರೇಜ್ ಇರಬೇಕು. ಓಕೆ, ನಿಮಗೆ ಆ ಕರೇಜ್ ಅನ್ನೋದು ಇರಬೇಕು, ಆವಾಗ ಮಾತ್ರ ನೀವು ಬದಲಾಯಿಸ್ತೀರ. ಆ್ಯಕ್ಚುಲಿ ದ ಡೆವಿಲ್ ಕಾರ್ಡನ್ನು ನೋಡಿದರೆ ಯಾರೂ ನಿಮ್ಮನ್ನು ಕಟ್ಟಿ ಹಾಕಿದ್ರೂ ಕೂಡ ನೀವು ಇದರಿಂದ ಹೊರಗಡೆ ಬರಬಹುದು ಅಲ್ವಾ. ಇದು ಜಸ್ಟ್ ಇಲ್ಲಿ ಹಾಕಿರೋದು ಮಾತ್ರ. ಓಕೆ, ಸೊ ಎಸ್, ಬೇರೆಯವ್ರಿಗೋಸ್ಕರ ನೀವು ಈ ಕರಿಯರನ್ನು ಚೂಸ್ ಮಾಡಬೇಡಿ. ನೀವು ನಿಮಗೋಸ್ಕರ ಕರಿಯರನ್ನು ಚೂಸ್ ಮಾಡಬೇಕು ಅಲ್ವಾ. ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಕರಿಯರಲ್ಲಿ ಇರುವಂಥ ಕಲೀಗ್ಸ್ ಆಗಿರ್ಬೋದು, ನಿಮಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿಂದ ಬಿಟ್ಟು ಬನ್ನಿ. ಓಕೆ, ನಿಮಗೆ ಫ್ರಸ್ಟ್ರೇಷನ್ ಆಗ್ತಾ ಇದೆ, ನಿಮಗೆ ಯಾರೋ ಕಟ್ಟಿ ಹಾಕಿದಾಗ ಆಗ್ತಾ ಇದೆ ಈ ಜಾಬಲ್ಲಿ ಅಂತಂದರೆ, ನಿಮಗೆ ಆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತಂದರೆ ಪ್ಲೀಸ್ ಆ ಜಾಬನ್ನು ಬಿಟ್ಬಿಡಿ. ಓಕೆ, ಆ ಜಾಬನ್ನು ಬಿಟ್ಬಿಡಿ. ಜಾಬಲ್ಲಿ ಯಾವಾಗಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಲ್ವಾ. ಅಲ್ಲಿ ಹಣ ಕಡಿಮೆ ಇದ್ದರೂ ಪರವಾಗಿಲ್ಲ, ಬಟ್ ನಮಗೆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು. ಆವಾಗ ಮಾತ್ರ ನಮಗೇನೋ ಆ ಜಾಬಿಗೆ ಹೋಗೋದಕ್ಕೆ ಇಷ್ಟ ಇರುತ್ತೆ, ಇಲ್ಲಾಂದರೆ ಇರೋದಿಲ್ಲ. ಆ್ಯಂಡ್ ಇನ್ನು ಕೆಲವರು ಈ ಜಾಬಿಂದ ಫ್ರೀ ಆಗಿರಬಹುದು ಅಂತ ಕೂಡ ನನಗೆ ಅನಿಸ್ತಾ ಇದೆ. ಸೊ ಒಂದು ಒಳ್ಳೆ ಡಿಸಿಷನ್ನ ನೀವು ತೊಗೊಂಡು ಇದರಿಂದ ಹೊರಗೆ ಬಂದಿದ್ದೀರಾ ಅಂತ ಕೂಡ ಅನಿಸ್ತಾ ಇದೆ ನನಗೆ. ಸೊ ಇನ್ನು ಕೆಲವರು ಒಂದಲ್ಲ ಒಂದು ದಿವಸ ಚೇಂಜ್ ಆಗಲೇಬೇಕು. ದ ಡೆತ್ ಕಾರ್ಡ್ ಹೇಳ್ತಾ ಇದೆ ಚೇಂಜ್, ಟ್ರಾನ್ಸ್ಫಾರ್ಮೇಷನ್. ಸೊ ಆ ಥರ ನಿಮಗೇನಾದರೂ ಅನಿಸಿದರೆ ದಯಮಾಡಿ ಆ ಜಾಬಲ್ಲಿ ಇರಬೇಡಿ, ಅದರಿಂದ ಚೇಂಜ್ ಆಗಿ. ಓಕೆ, ಸೊ ಇಮೇಜ್ ನೀವು ನಿಮಗೋಸ್ಕರ ಆಗಬೇಕು. ನಿಮ್ಮ ಕಲೀಗ್ಸ್ ಅಷ್ಟೊಂದು ಸರಿಯಾಗಿ ನಿಮ್ಮಲ್ಲಿ ಮಾತಾಡ್ತಾ ಇಲ್ಲ, ಅವರು ಬ್ಯಾಕ್ ಸ್ಟ್ಯಾಬ್ ಮಾಡ್ತಾ ಇದ್ದಾರೆ ಹಿಂದಿಂದ ಅಂತ ಅಂದ್ಕೊಂಡ್ರೆ ದಯಮಾಡಿ ಅವ್ರ ಜೊತೆ ಹೆಚ್ಚು ನೀವು ಕನೆಕ್ಟ್ ಆಗಬೇಡಿ, ಅವರಿಂದ ದೂರನೇ ಇರಿ. ಓಕೆ, ನನ್ನ ಪ್ರಕಾರ ಏನು ಅಂತಂದರೆ ಯಾವ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತಂದರೆ ಆ ಜಾಬನ್ನು ನಾವು ಯಾಕೆ ಮಾಡಬೇಕು ಅಲ್ವಾ. ಆ ಜಾಬನ್ನು ಯಾಕೆ ಮಾಡಬೇಕು. ಎಸ್, ಆ 2 ಆಫ್ ಪೆಂಟಿಕಲ್ಸ್. ಕೆಲವರು ಇಲ್ಲಿ ಹಣಕ್ಕೋಸ್ಕರ ಲೈಕ್ ಈ ಜಾಬನ್ನು ಚೂಸ್ ಮಾಡಿರಬಹುದು. ಓಕೆ, ಸೊ ಬಿಕಾಸ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಬಟ್ ಈ ಜಾಬಲ್ಲಿ ನೀವು ಇದ್ದರೂ ಕೂಡ ನಿಮಗೆ ಇನ್ವೆಸ್ಟ್ ಅಂತೂ ಆಗ್ತಾ ಇಲ್ಲ. ಓಕೆ, ನನಗೆ ಆ ಥರ ಕಾಣ್ತಾ ಇದೆ. ಇನ್ವೆಸ್ಟ್ಮೆಂಟ್ ಅಂತೂ ಆಗ್ತಾ ಇಲ್ಲ, ನೀವು ಜಗಲ್ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ. ಓಕೆ, ಆ್ಯಂಡ್ ಇವಾಗಕ್ಕೆ ಇನ್ನೊಂದೇನು ಅಂತಂದರೆ ನೀವು ಇನ್ವೆಸ್ಟ್ ಮಾಡಬೇಕು, ಯಾವುದಲ್ಲಿ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ ನೀವು ಇನ್ವೆಸ್ಟ್ ಮಾಡೋದಕ್ಕೆ. ಓಕೆ, ಇನ್ನೊಂದೇನು ಅಂತಂದರೆ ಇಲ್ಲಿ ಹೆಚ್ಚಾಗಿ ಪೆಂಟಿಕಲ್ಸ್, ಲೈಕ್ ನನಗೆ ಇಲ್ಲಿ ಜಗ್ಲಿಂಗ್ ಕಾಣ್ತಾ ಇದೆ. ಸೊ ಎಷ್ಟು ಹಣ ಹೊರಗೆ ಹೋಗಬೇಕು ನೋಡಿ, ಅಷ್ಟೇ ಹಣ ನಿಮ್ಮಲ್ಲಿರುತ್ತೆ.
ಆ ಥರ ಬ್ಯಾಲೆನ್ಸ್ಡ್, ಎಷ್ಟು ಹೊರಗೆ ಹೋಗ್ತಾ ಇದೆ ಅಷ್ಟೇ ಇದೆ, ಬಟ್ ಅದಕ್ಕಿಂತ ಹೆಚ್ಚು ನಿಮ್ಮ ಕೈಯಲ್ಲಿ ಉಳಿತಾ ಇಲ್ಲ. 2 ಆಫ್ ಪೆಂಟಿಕಲ್ಸ್. ಸೊ ಈ ಒಂದು ಹಣಕ್ಕೋಸ್ಕರ ನೀವು ಈ ಜಾಬನ್ನು ಚೂಸ್ ಮಾಡಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಇವನು ಬ್ಯುಸಿ ಇರಬಹುದು. 2 ಆಫ್ ಪೆಂಟಿಕಲ್ಸಲ್ಲಿ ಇವನಲ್ಲಿ ಬ್ಯುಸಿ ಇರಬಹುದು, ಬಟ್ ಹಿಂದೆ ಸ್ಟೋರಿ ನಡೀತಾ ಇದೆ ಅಲ್ವಾ, ರೋಲರ್ ಕೋಸ್ಟರ್ದಲ್ಲಿ ನೋಡಿ. ಸೊ ಇದು ಹಿಂದೆ ಬಿಹೈಂಡ್ ದ ಸೀನ್ ಇಲ್ಲಿ ಸ್ಟೋರಿ ನಡೀತಾ ಇದೆ ಅಲ್ವಾ. ಸೊ ಹಾಗಾಗಿ ನೀವು ಇಲ್ಲಿ ಹಣಕ್ಕೋಸ್ಕರ ಈ ಜಾಬನ್ನು ಚೂಸ್ ಮಾಡಿದರೆ ನಾನೊಂದು ಹೇಳ್ತೀನಿ, ಸ್ಯಾಟಿಸ್ಫ್ಯಾಕ್ಷನ್ ಅಗತ್ಯ ಅಲ್ವಾ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿರೋದು. ಈ ಜಾಬಲ್ಲಿ ಇದ್ದು ಏನು ಪ್ರಯೋಜನ ಇದೆ ಹೇಳಿ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಹಣ ನಿಮ್ಗೆ ಸಿಗಬಹುದು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂತಂದರೆ ಏನು ಪ್ರಯೋಜನ ಇದೆ? ಅಲ್ಲಿ ನೀವು ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡೋದಿರಬಹುದು, ಇಲ್ಲಾಂದರೆ ಬೇರೆಯವರು ನಿಮಗೇನಾದರೂ ಹೇಳ್ತಾ ಇರಬಹುದು. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಕಿಂಗ್ ಆಫ್ ಸೋರ್ಸ್, ಆಫ್ ಕೋರ್ಸ್, ಈ ಕಿಂಗ್ ಈ ಕಿಂಗಿಗೆ ಇರುವ ಪವರೇ ಬೇರೆ, ಮಿಕ್ಕಿದ ಕಿಂಗ್ ಬೇರೆಯೇ, ಬಟ್ ಕಿಂಗ್ ಆಫ್ ಸೋರ್ಸ್ ಬೇರೆ. ಸತ್ಯ ಏನಿದೆ ನೋಡಿ, ಅದನ್ನು ಮಾತಾಡಿ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಜಾಬಲ್ಲಿ ಏನಾದರೂ ನಿಮಗೆ ನೀವು ಸತ್ಯ ಹೇಳಬೇಕು, ಯಾರ ಪರವಾಗಿ ಹೇಳಬೇಕು ಅಂತಂದರೆ ದಯವಿಟ್ಟು ಮಾತಾಡಿ. ಇದು ಕಮ್ಯುನಿಕೇಷನ್ಸ್ ಕೂಡ. ಓಕೆ, ಈ ಕಿಂಗ್ ಮಾತಾಡ್ತಾನೆ ಅಂತ ಅಂದರೆ ಎಲ್ಲರೂ ಕೂಡ ಈ ಕಿಂಗ್ ಮಾತಾಡೋದನ್ನು ಖಂಡಿತವಾಗ್ಲೂ ಕೇಳ್ತಾರೆ. ಬಿಕಾಸ್ ಇವರ ಧ್ವನಿ ಆಗಿರ್ಬೋದು, ಇವರು ಮಾತಾಡುವ ರೀತಿ ಆಗಿರ್ಬೋದು, ತುಂಬ ಅಟ್ರ್ಯಾಕ್ಟ್ ಆಗಿರುತ್ತೆ. ಆ್ಯಂಡ್ ನೀವು ಮಾತಾಡ್ಬೋದು, ಇಲ್ಲಾಂದರೆ ಇದು ನಿಮ್ಮ ಬಾಸ್ ಕೂಡ ಆಗಿರಬಹುದು. ಸೊ ಇವರು ತುಂಬ ಲೈಕ್ ಹೇಗೆ ಅಂತಂದರೆ ಇವ್ರಿಗೆ ಯಾವುದಿಂಥ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ. ಇವರು ಹೆಚ್ಚಾಗಿ ಇವರು ಫೋಕಸ್ ಕರಿಯರ್ ಮೇಲೇ ಆಗಿರ್ತಾರೆ. ಓಕೆ, ಹೆಚ್ಚಾಗಿ ಇವರು ಕರಿಯರ್ ಮೇಲೆ ಫೋಕಸ್ ಆಗಿರ್ತಾರೆ. ಇದು ನಿಮ್ಮ ಬಾಸ್ ಅಲ್ಲ ಅಂತಂದರೆ ನೀವು ಕೂಡ ಆಗಿರ್ಬೋದು. ಹೆಚ್ಚಾಗಿ ನಿಮ್ಮ ಕರಿಯರ್ ಮೇಲೆ ನೀವು ಹೆಚ್ಚಿನ ಹೆಚ್ಚಿನ ಪ್ರಾಮುಖ್ಯತೆ ನೀವು ಕರಿಯರಿಗೆ ಕೊಡ್ತಾ ಇರ್ಬೋದು. ಸೊ ಈ ಕಿಂಗ್ ಆಫ್ ಸೋರ್ಸ್ ಅದ್ರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಆ್ಯಂಡ್ ಫೀಲಿಂಗ್ಸ್, ಎಮೋಷನ್ಸ್ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸೋದಿಲ್ಲ. ಬಟ್ ನಿಮಗೆ ಮಾತಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾತಾಡಿ. ಈ ಕಿಂಗ್ ಖಂಡಿತವಾಗ್ಲೂ ಕೇಳ್ತಾರೆ. ಇಲ್ಲಾಂದರೆ ನಿಮ್ಮ ಬಾಸ್ಗೆ ನೀವು ಹೇಳಬೇಕು ಅಂತಂದರೆ ಡೈರೆಕ್ಟಾಗಿ ಹೇಳಿಬಿಡಿ. ಕಿಂಗ್ ಆಫ್ ಸೋರ್ಸ್ ಅದರ ಬಗ್ಗೆ. ಕಿಂಗ್ ಆಫ್ ಸೋರ್ಸ್ ಕಿಂಗ್ ಏನು ಗೊತ್ತಾ, ಈ ಕಿಂಗ್ ಹೇಗೆ ಅಂತಂದರೆ ಅವಕಾಶನ ನೋಡೋದಿಲ್ಲ, ತಟ್ಟನ್ನೇ ಹೇಳಿಬಿಡುವಂಥದ್ದು. ಪ್ರಾಕ್ಟಿಕಲ್ ನಿಮ್ಮ ಇಲ್ಲಿ ಏನು ಅಂತಂದರೆ ನೀವು ಮನಸ್ಸಿನಿಂದ ಯಾವುದೇ ರೀತಿಯ ಡಿಸಿಷನ್ನ ತೊಗೊಳ್ಬೇಡಿ. ನಿಮ್ಮಲ್ಲಿ ನೀವು ತುಂಬ ವೈಸ್ ಇದ್ದೀರಾ, ಇಂಟೆಲಿಜೆಂಟ್ ಇದ್ದೀರಾ. ಸೊ ಈ ಕಿಂಗ್ ಆಫ್ ಸೋರ್ಸ್ ಇಂಟೆಲಿಜೆಂಟ್ ಬಗ್ಗೆ ತಿಳಿಸಿ, ಮೆಚ್ಯೂರ್ ಇದ್ದೀರಾ. ಮತ್ತು ಯಾಕೆ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡೋದಿಲ್ಲ? ಓಕೆ, ಈ ಕಿಂಗ್ ತುಂಬ ಬುದ್ಧಿವಂತ. ಸೊ ಹಾಗಾಗಿ ಇವರು ಮನಸ್ಸಿಂದ ಯಾವುದೇ ವಿಷಯನ ತೊಗೊಳ್ಳಿ. ನೀವು ಕರಿಯರಲ್ಲಿ ಇದ್ದೀರಾ ಅಂತಂದರೆ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ನೀವು ಪ್ರಾಕ್ಟಿಕಲ್ ಆಗಿರಬೇಕು. ನಿಮ್ಮ ಮೈಂಡಿಂದ ನೀವು ನಿರ್ಧಾರಗಳನ್ನು ತಗೊಳ್ಬೇಕು. ನಿಮ್ಮ ಸಿಂಪದಿ, ಬಿಕಾಸ್ ಸ್ಟ್ರೆಂತ್ ಕಾರ್ಡಲ್ಲಿ ಸಹಾನುಭೂತಿಯನ್ನು ಕೂಡ ತಿಳಿಸ್ತಾ ಇದೆ ಅಲ್ವಾ. ಸೊ ಎಸ್, ಯಾರಿಗೆ ಸಹಾನುಭೂತಿ ತೋರಿಸ್ಬೇಕು ಅವರಿಗೇ ತೋರಿಸ್ಬೇಕು. ಎಲ್ರಿಗೂ ನೀವು ಸಹಾನುಭೂತಿ ತೋರಿಸ್ತಾ ಕೂತ್ಕೊಂಡ್ರೆ ಕರಿಯರಲ್ಲಿ ತುಂಬ ಕಷ್ಟ ಇದೆ. ಸೊ ಇದು ನಿಮ್ಗೆ ಹೇಳ್ತಾ ಇದ್ದೇನೋ, ಏನಾದರೂ ಸತ್ಯ ಹೇಳಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಸತ್ಯನೇ ಮಾತಾಡಿ. ಇದು ವಾಯ್ಸ್ ಇಂಟೆಲಿಜೆಂಟ್. ನಿಮ್ಮ ಬುದ್ಧಿನ ಉಪಯೋಗ ಮಾಡಿ, ನಿಮ್ಮ ಬುದ್ಧಿನ ಉಪಯೋಗ ಮಾಡಿ. ಯಾವುದನ್ನು ಎಲ್ಲಿ ಬಳಸಬೇಕು ಅಲ್ಲೇ ಬಳಸಿ. ಕಿಂಗ್ ಆಫ್ ಸೋರ್ಸ್ ಅದ್ರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಸೊ ನಿಮ್ಮಲ್ಲಿ ಟೂಲ್ಸ್ ಏನಾದರೂ ಇದೆ, ನಿಮ್ಮ ಐಡಿಯಾಸ್ ಏನಾದರೂ ಇದ್ದರೆ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಆ್ಯಂಡ್ ಅದನ್ನು ಹೇಳಿಬಿಡಿ. ಓಕೆ, ವಾವ್, ಸೆಲೆಬ್ರೇಷನ್. ಸೆಲೆಬ್ರೇಷನ್ ಕೂಡ ಇದೆ ಇಲ್ಲಿ. ಆಪ್ಷನ್ ನಂಬರ್ ಆಪ್ಷನ್ ನಂಬರ್ 1 ಸೆಲೆಬ್ರೇಷನ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಸೊ ನಿಮಗೆ ಈ ಜಾಬಲ್ಲಿ ನೀವು ಹೊರಗೆ ಬಂದರೆ ಆಪ್ಷನ್ ನಂಬರ್ 1 ವೆರಿ ನೈಸ್, ವೆರಿ ನೈಸ್. ನಿಮಗೆ ನೀವು ಜಾಬ್ ಕೂಡ ಸಿಗಬಹುದು. ಓಕೆ, ದ ಕಪ್ಸ್ ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್. ಮೇ ಬಿ ನಿಮಗೆ ಅನಿಸ್ಬೋದು, ನನ್ನ ಕರಿಯರಲ್ಲಿ ಯಾರೂ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾವಾಗ ನೋಡಿದ್ರು ಕೆಲಸ 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 ಅಂತ. ಓಕೆ, ಸೊ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಸೊ ಈ ಕೆಲಸ ನಿಮಗೆ ಬೇಕು ಅಂತ ಅಂದರೆ ನೀವಿಲ್ಲಿ ನಿಮ್ಮನ್ನು ನೀವು ಬದಲಾವಣೆ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನೀವು ಸ್ಟ್ರೇಟ್ ಫಾರ್ವರ್ಡ್ ಆಗಬೇಕಾಗುತ್ತೆ. ಕಿಂಗ್ ಆಫ್ ಸೋರ್ಸ್ ಈ ಎನರ್ಜಿನ ನೀವು ಇಲ್ಲಿ ಕ್ಲೈಮ್ ಮಾಡಬೇಕಾಗುತ್ತೆ. ಕಿಂಗ್ ಆಫ್ ಸೋರ್ಸ್ ಅಂದರೆ ಕರಿಯರ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ನೇರ ಇರಬೇಕು. ನೇರ ದಿಟ್ಟ ನಿರಂತರ ಹೇಳ್ತಾರಲ್ವ, ಸೊ ಆ ಥರ ಇಲ್ಲಿ ಕಮ್ಯುನಿಕೇಷನ್ ನೇರ ಇರಬೇಕು.
ಆ ಥರ ಇದ್ದರೆ ಮಾತ್ರ ನಿಮಗೆ ಈ ಒಂದು ಕೆಲಸ ಏನಿದೆ ನೋಡಿ ಇದರಲ್ಲಿ ನಿಮಗೆ ನೀವು ಜಯನ ಗಳಿಸ್ಬೋದು. ಇಲ್ಲಾಂದರೆ ನೀವು 2 ಆಫ್ ಪೆಂಟಿಕಲ್ಸ್ ಏನಿದೆ ನೋಡಿ ಆ ಎನರ್ಜಿ, ಇಲ್ಲಾಂದರೆ ಡ್ರೇವಿಲ್, ಬೇರೆಯವರು ನಿಮ್ಮನ್ನು ಗುಲಾಮ ಮಾಡೋದು ಆ ಥರ. ಸೊ ಯಾರಿಗೂ ಬಗ್ಗಬೇಡಿ. ಓಕೆ, ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ಕರೇಜ್ ಇದೆ. ಸೊ ಲೆಟ್ಸ್ ನೋಡೋಣ ಗೈಡೆನ್ಸ್ ಏನಿದೆ ಅಂತ. ವೈಲೆಂಟ್ ಕರೇಜ್. ಎಸ್, ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ನಾನು ಹೇಳಿದೆ ಅಲ್ವಾ, ಕರೇಜ್. ಸೊ ನಿಮಗೆ ಕರೇಜ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 1, ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ಇದು ಕೂಡ ಕಿಂಗ್ ಆಫ್ ಸೋರ್ಡ್ಸ್ ಬಗ್ಗೆ ನನಗೆ ನೈಟ್ ಆಫ್ ಸೋರ್ಡ್ಸ್, ಸಾರಿ, ಇದು ಕೂಡ ನನಗೆ ನೈಟ್ ಆಫ್ ವಾಂಡ್ಸ್ ಎನರ್ಜಿನ ಕೊಡ್ತಾ ಇದೆ. ಪ್ಯಾಷನ್, ನಿಮ್ಮ ಪ್ಯಾಷನ್ ಏನಿರುತ್ತೆ ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ಬೇರೆಯವರು ಏನು ಹೇಳ್ತಾರೆ ಅನ್ನೋ ಬದಲು ನಿಮಗೇನೋ ಮಾಡೋದಿದೆ, ಅದು ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಆ್ಯನ್ಸಿಸ್ಟರ್. ಸೊ ನನಗೆ ಇದು ನಿಮ್ಮ ಆ್ಯನ್ಸಿಸ್ಟರ್ ಸೊ ಎಸ್, ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಯಾವಾಗಲೂ ಪೂರ್ವಜರು ಯಾವಾಗಲೂ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಬಟ್ ನೀವು ಇಲ್ಲಿ ಆ್ಯಕ್ಷನ್ ತೊಗೊಳ್ಳುವಂಥ ಅಗತ್ಯ ಇದೆ. ನಿಮ್ಮ ಆಫೀಸಲ್ಲಿ ಏನಾದರೂ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಯು ಶುಡ್ ಟೇಕ್ ಆ್ಯಕ್ಷನ್ ತೊಗೊಳ್ಬೇಕು ನೀವು. ಓಕೆ, ಆಪ್ಷನ್ ನಂಬರ್ 1. ಸೊ ಇಲ್ಲಿ ಇದು ವಾಯುತತ್ವ ಇದೆ. ಸೊ ನಾವು ವಾಯುತತ್ವದ ಬಗ್ಗೆ ಮಾಡ್ತಾ ಇದ್ವಿ. ಆ್ಯಂಡ್ ಇದು ವಾಯುತತ್ವದ ಬಗ್ಗೆ ತಿಳಿಸುತ್ತೆ. ಹೀಗೆ ತುಳ, ಎಕ್ವೇರಿಯಸ್, ತುಳ, ಕುಂಭ ಆ್ಯಂಡ್ ಮಿಥುನ ರಾಶಿ. ಸೊ ಇಲ್ಲಿ ಸ್ಕಾರ್ಪಿಯೋ, ಕಟಕ ಆ್ಯಂಡ್ ಮೀನ ರಾಶಿ. ಓಕೆ, ಆ್ಯಂಡ್ ಇಲ್ಲಿ ಅರ್ತ್ ಎಲಿಮೆಂಟ್ಸ್ ಕೂಡ ಇದೆ. ಮಕರ, ವೃಷಭ ಆ್ಯಂಡ್ ಕನ್ಯಾ ರಾಶಿ. ಓಕೆ, ದ ಫೈನಲ್ ಗೈಡೆನ್ಸ್ ಈಸ್ ವೈಲೆಂಟ್ ಕರೇಜ್. ನೀವು ಕರೇಜ್ ತೊಗೊಳ್ಬೇಕು. ನಾನು ಮೊದಲೇ ಹೇಳಿದೆ ಕರೇಜ್ ಸ್ಟ್ರೆಂತಲ್ಲೇ ಬರುತ್ತೆ ಅಲ್ವಾ ಕರೇಜ್. ಸೊ ಐ ಹೋಪ್ ಸರಿಯಾಗಿ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಯಾರು ಎಂಪ್ಲಾಯ್ಮೆಂಟ್, ಯಾರು ಕರಿಯರ್ ಎಲ್ಲಿದ್ದಾರ ಅವ್ರಿಗೋಸ್ಕರ. ಸೊ ಇವಾಗ ನೋಡೋಣ ಯಾರು ಅನ್ಎಂಪ್ಲಾಯ್ಮೆಂಟ್. ಓಕೆ, ಯಾರು ಕೆಲಸ ಇಲ್ಲದೆ ಮನೆಯಲ್ಲಿದ್ದೀರಾ, ಅನ್ಎಂಪ್ಲಾಯ್ಮೆಂಟ್ ಯಾರಿದ್ದಾರೆ, ಸೊ ಅವರಿಗೆ ಇವಾಗ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು. Page of Wands. Wow. ಮಂಕಿ ಮೈಂಡ್. ಸೊ ಇಲ್ಲಿ ಮಂಕಿ ಮೈಂಡ್ ಇದೆ. ಆಪ್ಷನ್ ನಂಬರ್ 1. ಮಂಕಿ ಮೈಂಡ್ ಅಂದರೆ ಏನು? ಮಂಗನಂಥ ಮನಸ್ಸು ಅಂತಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಇನ್ನೊಂದು ಮರದಿಂದ ಇನ್ನೊಂದು ಮರಕ್ಕೆ. ಮೇ ಬಿ ಇಲ್ಲಿ ಕೆಲವರು ಜಾಬ್ ಚೇಂಜ್ ಮಾಡ್ತಾ ಇರಬಹುದು. ಓಕೆ, ಜಾಬ್. ಸೊ ಆ್ಯಕ್ಚುಲಿ ನಿಮ್ಮ ಪ್ಯಾಷನ್ ಏನು, ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ಪೇಜ್ ಆಫ್ ವಾಂಡ್ಸ್ ಇಂದ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಏನು ಅಂತಂದರೆ ಗೋಲನ್ನು ಸೆಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1 ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯಾರಿದ್ದೀರಾ ಅವರಿಗೇನು. ಪೇಜ್ ಆಫ್ ವಾಂಡ್ಸ್ ಏನು ಅಂತಂದರೆ ಇದು ಸ್ವಲ್ಪ ಒಂದು ಚೇಷ್ಟೆಯಂತಹ ಮನಸ್ಸು ಇರುವಂತಹ ಎನರ್ಜಿ. ಪೇಜ್ ಅಂದ್ರೇನು ಮೆಚ್ಯೂರ್ಡ್ ಆಗಿರೋದಿಲ್ಲ ಅಷ್ಟೊಂದು ಸೊ ಇಲ್ಲಿ ನಿಮಗೆ ಮೆಚ್ಯೂರ್ ಆಗುವಂಥ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 1 ಅಬೌಟ್ ಯುವರ್ ಕರಿಯರ್ ಗೋಲ್ಸನ್ನು ಇಲ್ಲಿ ಸೆಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆದಷ್ಟು ಉತ್ಸಾಹನ ತಗೊಂಡು ಬನ್ನಿ. ನಿಮಗೆ ಕರಿಯರಲ್ಲಿ ಏನು ಮಾಡಬೇಕಿದೆ, ಮುಂದಕ್ಕೆ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಆದಷ್ಟು ಉತ್ಸಾಹನ ತಗೊಂಡು ಬನ್ನಿ ನಿಮ್ಮ ಜೀವನದಲ್ಲಿ. ಓಕೆ, ಬೇಸರದ ಜೀವನ ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಕೆಲವೊಮ್ಮೆ ತುಂಬ ನೀವು ಉತ್ಸಾಹದಿಂದ ಇರ್ತೀರ, ಇನ್ನು ಕೆಲವೊಮ್ಮೆ ಏನು ಅಂತ ಇಲ್ಲ. ಸೊ ಹಾಗಾಗಿ ಪೇಜ್ ಆಫ್ ವಾಂಡ್ಸ್ ಇಲ್ಲಿ ನಿಮ್ಮ ಪ್ಯಾಷನ್ ಬಗ್ಗೆ ತಿಳಿಸ್ತಾ ಇದೆ, ನಿಮ್ಮ ಎನರ್ಜಿ ಬಗ್ಗೆ ತಿಳಿಸ್ತಾ ಇದೆ. ಸೊ ಈ ವಾಂಡ್ಸ್ ಲಿಯೋ, ಸಿಂಹ, ಧನು ಆ್ಯಂಡ್ ಮೇಷರಾಶಿನ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ಫೈರ್, ನಾವು ಫೈರ್ ಎನರ್ಜಿ ಇದು. ಓಕೆ, ಸೊ ಪ್ಯಾಷನ್ ಇದೆ, ಅಲ್ಲೊಂದು ಕಿಚ್ಚಿದೆಯಾ ಅಂತ ಹೇಳ್ತೀವಲ್ವ. ಸೊ ಆ ಒಂದು ಬೋಲ್ಡ್ನೆಸ್ ಇದೆ. ನಿಮ್ಮ ಪ್ಯಾಷನ್ ಏನು, ನಿಮಗೆ ಕರಿಯರಲ್ಲಿ ಏನು ಮಾಡಬೇಕು ಅಂತ ಇದ್ದರೆ ಗೋಲ್ ಸೆಟ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಗೋಲನ್ನು ಸರಿಯಾಗಿ ಸೆಟ್ ಮಾಡಿ ಇಲ್ಲಿ. ಓಕೆ, ಎಸ್, ಇನ್ನು ಕೆಲವರು ಇಲ್ಲಿ ಲೇಸಿ ಇರಬಹುದು, ಇಂಡಿಪೆಂಡೆಂಟ್ ಆಗೋದಕ್ಕೆ ಇಷ್ಟ ಇಲ್ಲ, ಲೇಸಿನೆಸ್ ಇರಬಹುದು. ಆ್ಯಂಡ್ ಇನ್ನು ಕೆಲವರು ಯಾರೋ ಜಾಬಿಗೆ ಅಪ್ಲೈ ಹಾಕಿದ್ದೀರಾ ನೋಡಿ, ಖಂಡಿತವಾಗ್ಲೂ ನಿಮಗೆ ಈ ಜಾಬ್ ಸಿಗುತ್ತೆ. ಸೊ ಹಾಗೆ
ಇದರಲ್ಲಿ ಈ ಜಾಬಲ್ಲಿ ಮನಿ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಈ ಜಾಬಲ್ಲಿ ನಿಮಗೆ ಟ್ರಾವೆಲ್ ಕೂಡ ಮಾಡೋದಕ್ಕೆ ಸಿಗಬಹುದು. ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ನಿಮಗೆ ಟ್ರಾವೆಲ್ ಮಾಡೋದಕ್ಕೂ ಕೂಡ ಸಿಗ್ಬೋದು. ಯಾರು ಅನ್ಎಂಪ್ಲಾಯ್ಮೆಂಟ್ ಜಾಬಿಗೆ ಅಪ್ಲೈ ಹಾಕಿದ್ದೀರಾ, ಖಂಡಿತವಾಗ್ಲೂ ಈ ಜಾಬ್ ನಿಮಗೆ ಸಿಗುತ್ತೆ. ಓಕೆ, ಸೊ ಆದಷ್ಟು ಪ್ಲ್ಯಾನ್ ಮಾಡಿ, ಐಡಿಯಾಸ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಗೋಲ್ಸ್ನ ಕ್ರಿಯೇಟ್ ಮಾಡಿ, ಮುಂದಕ್ಕೆ ಏನು ಮಾಡಬೇಕು ಇದ್ದೀರಾ ಅಂತ ಹೇಳಿಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಎಸ್ ಪೆಂಟಿಕಲ್ಸ್. ನಾನು ಹೇಳಿದೆ ಅಲ್ವಾ, ಸೊ ಈ ಜಾಬಲ್ಲಿ ನಿಮಗೇನು ಪೆಂಟಿಕಲ್ಸ್ ಲೈಕ್ ಇಂಡಿಪೆಂಡೆಂಟ್ ಆಗ್ತೀರಾ ನೀವು. ಓಕೆ, ಇಂಡಿಪೆಂಡೆಂಟ್ ಆಗ್ತೀರಾ, ಬಟ್ ನಿಮಗೆ ಪ್ಲ್ಯಾನ್ಸ್ ಇರಬೇಕು. ಓಕೆ, ಪ್ಲ್ಯಾನ್ಸ್, ಐಡಿಯಾಸ್, ಪ್ರೊಜೆಕ್ಟ್, ನಿಮ್ಮ ಕ್ರಿಯೇಟಿವಿಟಿನ ಆದಷ್ಟು ನೀವು ಹೊರ ಹೊಮ್ಮಬೇಕಾಗುತ್ತೆ ಇಲ್ಲಿ. ಓಕೆ, ಇದು ಅರ್ತ್ ಎಲಿಮೆಂಟ್ನ ತಿಳಿಸುತ್ತೆ. ವೃಷಭ ರಾಶಿ, ಮಕರ ಆ್ಯಂಡ್ ಕನ್ಯಾ ರಾಶಿ. ಓಕೆ, ಆದಷ್ಟು ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ. ಓಕೆ, ಆದಷ್ಟು ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮನ್ನು ಹೇಗೆ ನಿಮ್ಮನ್ನು ಹೇಗೆ ನೀವು ಏನು ಹೇಳ್ತಾರೆ ತಯಾರಿ ಮಾಡ್ಬೋದು ಈ ಜಾಬಿಗೆ ಅಂತ ಹೇಳಿಬಿಟ್ಟು. ಓಕೆ, ಇನ್ನಷ್ಟು ಉತ್ಸಾಹನ ತೊಗೊಂಡು ಬನ್ನಿ. ಆ್ಯಂಡ್ ಇದು ಕೂಡ ಮೆಸೇಜ್ ಬಗ್ಗೆನೇ ತಿಳಿಸುತ್ತೆ. ಬಿಕಾಸ್ ಇವರ ಕೈಯಲ್ಲಿ ಒಂದು ಬರ್ಡ್ ಇದೆ. ಸೊ ಬರ್ಡ್ ಯಾವಾಗಲೂ ಮೆಸೇಜ್ನ ತಿಳಿಸುತ್ತೆ. ಸೊ ಅಫ್ಕೋರ್ಸ್ ಯಾರು ಅನ್ಎಂಪ್ಲಾಯ್ಮೆಂಟಲ್ಲಿ ಇದ್ದೀರಾ ನೋಡಿ, ಇಂಡಿಪೆಂಡೆಂಟ್ ಆಗೋದಕ್ಕೆ ಯಾರು ರೆಡಿ ಇದ್ದೀರಾ, ಖಂಡಿತವಾಗ್ಲೂ ಈ ಜಾಬ್ ಏನಿದೆ ನೋಡಿ, ನೀವು ಹಾಕಿದರೆ, ಅಪ್ಲಿಕೇಶನ್ ಹಾಕಿದರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಈ ಜಾಬ್ ಸಿಗುತ್ತೆ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಹೊಸ ಹೊಸ ಜಾಬಿಗೆ ಟ್ರೈ ಮಾಡೋರಿಗೆ ಕೂಡ ಒಳ್ಳೆಯೇ ಗುಡ್ ನ್ಯೂಸ್ ಇದೆ. ಓಕೆ, ಸೊ ನಿಮ್ಮನ್ನು ನೀವು ಆದಷ್ಟು ನೀವು ತಯಾರಿ ಮಾಡ್ಕೊಳ್ಳಿ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್. ಬ್ಯುಸಿ. ಈ ಜಾಬಲ್ಲಿ ನೀವು ಈ ಜಾಬ್ ನಿಮಗೆ ತುಂಬ ಕೈ ಕಾಲಲ್ಲಿ ಮಾಡಿಸುತ್ತೆ. ಬಿಕಾಸ್ ತುಂಬ ಬ್ಯುಸಿ ಇರ್ತೀರಾ ನೀವು. ಓಕೆ, ಲೈಕ್ ನಿಮ್ಮ ಎಮೋಷನ್ಸ್ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸಿಗೂ ಕೂಡ ನಿಮಗೆ ಅಷ್ಟೊಂದು ಸಮಯ ಸಿಗೋದಿಲ್ಲ. ಬಿಕಾಸ್ 2 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಆಪ್ಷನ್ಸ್ ಇರಬಹುದು, ನಿಮಗೆ ಆಪ್ಷನ್ ಬರಬಹುದು. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ಸ್ ಇರಬಹುದು, 2 ಜಾಬ್ ಇರಬಹುದು. ಅದರಲ್ಲಿ ಸರಿಯಾಗಿ ನೀವು ನಿರ್ಧಾರನ ತಗೊಳ್ಬೇಕಾಗುತ್ತೆ. ಸೊ ಯಾವ ಥರ ಯಾವ ಜಾಬನ್ನು ಚೂಸ್ ಮಾಡಬೇಕು ಅಂತ. ಅಲ್ಲಿಂದ ಅಲ್ಲಿಗೆ ನೀವು ಇದನ್ನ ಜಾಬನ್ನು ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಎಸ್ ಇದು ಆಗುತ್ತೆ ಅದಾಗುತ್ತೆ ಅಂತ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಚಾಯ್ಸ್ ಮಾಡಿ ಯಾವ ಜಾಬನ್ನು ನೀವು ಚಾಯ್ಸ್ ಮಾಡಬೇಕು ಅಂತ ಇದ್ದೀರಾ ಅಂತ. ಆ್ಯಂಡ್ ಇನ್ನು ಕೆಲವರಿಗೆ ಈ ಜಾಬ್ ಸಿಕ್ತು ಅಂತಂದರೆ ತುಂಬ ಬ್ಯುಸಿ ಇರುತ್ತೆ. ತುಂಬ ಅಂದರೆ ತುಂಬ ಬ್ಯುಸಿ ಇರುತ್ತೆ. ನಿಮಗೆ ನೀವು ಇದಕ್ಕಿಂತ ಹಿಂದೆ ಅನಿಸಿರ್ಬೋದು ಯಾವಾಗ ನಾನು ಬ್ಯುಸಿ ಆಗ್ತೀನಿ ಅನ್ನೋರಿಗೆ. ಖಂಡಿತವಾಗ್ಲೂ ನೀವು ಇಲ್ಲಿ ತುಂಬಾ ಬ್ಯುಸಿ ಆಗ್ತೀರಾ. ಆಪ್ಷನ್ ನಂಬರ್ 1. ಓಕೆ, ತುಂಬಾ. ಸೊ 2 ಆಫ್ ಪೆಂಟಿಕಲ್ಸ್ ಬ್ಯುಸಿ ಬಗ್ಗೆ ಕೂಡ ತಿಳಿಸುತ್ತೆ. ಹಾಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ನೀವು ಇಲ್ಲಿ ಹೆಲ್ತ್ ಬಗ್ಗೆ ಕೂಡ ನೀವು ಇಲ್ಲಿ ಸ್ವಲ್ಪ ಕಾಳಜಿನ ವಹಿಸಿ. ಬಿಕಾಸ್ ನಾವು ಹೆಚ್ಚು ಏನು ಹೇಳ್ತೀವಿ, ನಾವು ಹೆಚ್ಚು ಕೆಲಸನ ಮಾಡಿದಾಗ ನಮ್ಮ ಫಿಸಿಕಲಿ ನಾವು ಬಾಡಿ ಮೇಲೆ ಅಷ್ಟೊಂದು ಕಾಳಜಿನ ತೊಗೊಳ್ಳೋದಿಲ್ಲ. ಬಟ್ ಇಲ್ಲಿ ಕಾಳಜಿನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ 2 ಆಪ್ಷನ್ಸ್ ಇದೆ. ಆಪ್ಷನ್ನ ಸರಿಯಾಗಿ ಚೂಸ್ ಮಾಡಿ. ಓಕೆ, ದ ನೆಕ್ಸ್ಟ್ ಕಾರ್ಡ್ ಇಸ್ ಡೆವಿಲ್. ಸೊ ಇಲ್ಲಿ ಅರ್ತ್ ಎಲಿಮೆಂಟ್ಸ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಮಕರ ರಾಶಿ ಇದೆ. ಸೊ ಎಸ್, ನೀವು ಫ್ರೀಡಮ್ ಆಗ್ತೀರಾ. ನಿಮಗೆ ಅನಿಸ್ತಿರ್ಬೋದು ನಾನೇ ಮನೇಲಿ ಕೂತ್ಕೊಂಡಿದ್ದೀನಿ, ಸೊ ಇವರು ಕೊಟ್ಟದನ್ನು ನಾನು ತಿನ್ನಬೇಕು, ಲೈಕ್ ಒಂದು ಗಿಲ್ಟ್ ಭಾವನೆ, ನಿಮ್ಮನ್ನು ನೀವು ತುಂಬ ದೂಷಿಸ್ಕೊಳ್ತಾ ಇದ್ದೀರ ಅಂತಂದರೆ, ನನ್ನಲ್ಲಿ ಜಾಬ್ ಇಲ್ಲ, ನಾನು ಮನೆಯಲ್ಲಿದ್ದೀನಿ, ಏನು ಮಾಡೋದು ಅಂತ ಇದ್ದರೆ ಖಂಡಿತವಾಗ್ಲೂ ಅದರಿಂದ ನೀವು ಫ್ರೀ ಆಗ್ತಾ ಇದೆಯಾ? ಅದರಿಂದ ಖಂಡಿತವಾಗ್ಲೂ ನೀವು ಫ್ರೀ ಆಗ್ತಾ ಇದೆಯಾ? ಈವನ್ ನೀವು ಮ್ಯಾರಿಡ್ ಕೂಡ ಆಗಿದ್ರು ನೋಡಿ, ಮನೇಲಿ ಏನಾದರೂ ಕೆಲಸ ಮಾಡಿ. ಓಕೆ, ಮನೇಲಿ ಏನಾದರೂ ಕೆಲಸ ಮಾಡಿ. ನೀವು ಇವಾಗ ಇದನ್ನ ಮ್ಯಾರಿಡ್ ವುಮೆನ್ ನೋಡ್ತಾ ಇದೆ, ದಯಮಾಡಿ ಕೆಲಸ ಹುಡುಕಿ. ಯಾವುದು ಕೂಡ ಆಗಬಹುದು. ಕೆಲಸ ಆನ್ಲೈನಲ್ಲಿ ಕೂಡ ಕೆಲಸ ಇದೆ. ಇವಾಗ ವ್ಲಾಗ್ಸ್ ಮಾಡ್ತಾರೆ ಸಿಕ್ಕಾಪಟ್ಟೆ, ಲೈಕ್ ಯೂಟ್ಯೂಬಲ್ಲಿ ಇದ್ದಾರೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ವೈ ನಾಟ್ ಒಂದ್ಸಲ ಟ್ರೈ ಕೊಟ್ಟು ನೋಡಿ. ಟ್ರೈ ಮಾಡಿದರೆ ಏನಾಗುತ್ತೆ? ಏನೂ ಆಗೋದಿಲ್ವಲ್ಲ. ಟ್ರೈ ಮಾಡಿದರೆ ಏನೂ ಆಗೋದಿಲ್ಲ. ಸೊ ಅದು ಡೆವಿಲ್ ಕಾರ್ಡಲ್ಲಿ ಹೇಳ್ತಾ ಇದೆ, ನೀವು ಫ್ರೀ ಆಗ್ತಾ ಇದ್ದೀರಾ. ನಿಮ್ಮ ಈವರೆಗಿನ ರಿಸ್ಟ್ರಿಕ್ಷನ್ ಎಲ್ಲ ಏನಿತ್ತು ನೋಡಿ, ಅದರಿಂದ ನೀವು ಫ್ರೀ ಆಗ್ತಾ ಇದ್ದೀರಾ. ನೀವು ಓನ್ ಇಂಡಿಪೆಂಡೆಂಟ್ ಆಗ್ತಾ ಇದ್ದೀರಾ. ಅದು ಡೆವಿಲಿಂದ ನನಗೆ ಆ ಥರ ಇಲ್ಲಿ ಚಾನಲ್ ಆಗ್ತದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾವುದೇ ರೀತಿಯ ಅಡಿಕ್ಷನ್ನ ಇಟ್ಕೊಳ್ಬೇಡಿ. ಇನ್ನೊಬ್ಬರ ಜೊತೆ ಇರುವಂಥ ಅಡಿಕ್ಷನ್ ಆಗಿರ್ಬೋದು,
ಆ್ಯಂಡ್ ಏನೋ ಯಾವುದೇ ಅಡಿಕ್ಷನ್ನ ಇಟ್ಕೊಳ್ಬೇಡಿ ಇಲ್ಲಿ. ಓಕೆ, ಸೊ ಎಸ್, ನೆಕ್ಸ್ಟ್ ನೋಡೋಣ. ಸೆಲೆಬ್ರೇಷನ್, ಅಫ್ಕೋರ್ಸ್ ಇಲ್ಲಿ ಸೆಲೆಬ್ರೇಷನ್ ಕೂಡ ಇದೆ. ಏನೋ ಇದರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಜಾಬಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಸಿಗುತ್ತೆ, ಆಪ್ಷನ್ ನಂಬರ್ 1. ಬಟ್ ನೀವಿಲ್ಲಿ ದ ಡೆವಿಲ್ ಬಂದಿದೆ ಅಲ್ವಾ, ಸ್ವಲ್ಪ ಅಡಿಕ್ಷನ್, ಏನೋ ಕಲೀಗ್ ಜೊತೆ ಸೇರಿದಾಗ ನಮಗೆ ಕೆಲವೊಂದು ಗೊತ್ತಿಲ್ಲದೆ ನಾವೊಂದು ಕೆಲಸಗಳನ್ನು ಮಾಡ್ತೀವಿ. ಸೊ ದ ಡೆವಿಲ್ ಕಾರ್ಡಲ್ಲಿ ನಿಮಗೆ ಎಚ್ಚರ ಕೊಡ್ತಾ ಇದೆ. ಓಕೆ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಕಿಂಗ್ ಆಫ್ ಪೆಂಟಿಕಲ್ಸ್ ನಾನು ಮಾಡ್ತಾ ಇದ್ದೆ, ಬಟ್ ಕ್ಯಾಮ್ರಾ ಮಧ್ಯದಲ್ಲಿ ಏನೋ ಆಫ್ ಆಯಿತು. ಓಕೆ, ಈ ಕಿಂಗ್ ಆಫ್ ಪೆಂಟಿಕಲ್ಸ್ ಏನೋ ಪೆಂಟಿಕಲ್ಸ್ ಮಾಡೋದಕ್ಕೆ ತುಂಬ ವರ್ಷನೇ ಇವರಿಗೆ ನಡ್ತಿದೆ. ಬಿಕಾಸ್ ಪೆಂಟಿಕಲ್ಸ್ ತುಂಬ ವರ್ಷವನ್ನೇ ತಗೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ ಪೆಂಟಿಕಲ್ಸ ಮಹತ್ವ ಏನಿದೆ ಅಂತ ಈ ಕಿಂಗಿಗೆ ಸರಿಯಾಗಿ ಗೊತ್ತಿದೆ. ಸೊ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಬಹುದು. ಓಕೆ, ಬಟ್ ನಿಮ್ಮ ಪ್ಲ್ಯಾನ್ಸ್, ನಿಮ್ಮ ಐಡಿಯಾಸ್, ನಿಮ್ಮ ಗೋಲ್ ಮೊದಲು ನೀವು ಸೆಟ್ ಮಾಡಬೇಕಾಗುತ್ತೆ. ಓಕೆ, ಆಪ್ಷನ್ ನಂಬರ್ 1. ಆ್ಯಂಡ್ ಲಾಯಲ್ ಆಗಿರಿ ಆದಷ್ಟು. ನಿಮ್ಮ ಕೆಲಸ ಏನಿದೆ ನೋಡಿ ಅದಕ್ಕೆ ಆದಷ್ಟು ವ್ಯಾಲ್ಯೂವನ್ನು ಕೊಡಿ, ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಆ್ಯಂಡ್ ನಿಮಗೆ ಜಾಬಿನ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ, ಯಾರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೆ ಗೊತ್ತಿದೆ ನೋಡಿ ಅವ್ರ ಜೊತೆ ನೀವು ಏನೋ ಕೇಳ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಸೊ ಎಸ್, ನಿಮ್ಮ ಫೈನಲ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡಿ. ಓಕೆ, ಗ್ರೇಟ್ ಅಡ್ವಾಂಟೇಜ್, ಟೇಕ್ ಅ ರಿಸ್ಕ್, ವೆಂಚರ್ ಫಾರ್ವರ್ಡ್. ಎಸ್, ಇಲ್ಲಿ ನಾನು ಇಲ್ಲಿ ಹೇಳ್ತಲ್ಲ, ಪೇಜ್ ಆಫ್ ವಾನ್ಸ್ ಅಡ್ವಾಂಟೇಜ್ ಬಗ್ಗೆನೇ ತಿಳಿಸುತ್ತೆ. ಸೊ ಈ ಜಾಬಿಂದಾಗಿ ನಿಮಗೆ ಬೇರೆ ಕಡೆ ಏನು ಲೈಕ್ ಟ್ರಾವೆಲ್ ಮಾಡೋದಕ್ಕೆ ಕೂಡ ಸಿಗಬಹುದು. ಬಟ್ ಟೇಕ್ ಅ ರಿಸ್ಕ್ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಏನೋ ಹೆದರಿಕೆ ಏನಾದರೂ ಇದ್ದರೆ ನಾನು ಈ ಕೆಲಸನ ಮಾಡ್ತೀನೋ ಇಲ್ವೋ ಅಂತ ಇದ್ದರೆ ರಿಸ್ಕ್ ತೊಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 1, ರಿಸ್ಕ್. ಆದಷ್ಟು ರಿಸ್ಕ್ ತೊಗೊಳ್ಳಿ. ನಾವು ರಿಸ್ಕ್ ತೊಗೊಂಡ್ರೆ ತಾನೇ ಗೊತ್ತಾಗೋದು. ಅಂದರೆ ಇಲ್ಲಿ ಫೂಲ್ ಕಾರ್ಡ್ ಎನರ್ಜಿ ಇದೆ. ನಮಗೆ ರಿಸ್ಕ್ ತೊಗೊಂಡ್ರೆ ತಾನೇ ಗೊತ್ತಾಗೋದು ಮುಂದೆ ಏನಾಗುತ್ತೆ ಅಂತ. ನಾವು ಏನೋ ಮುಂದೆ ಹೋಗಿಯೇ ಇಲ್ಲ ಅಂತಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ. ಓಕೆ, ಸೊ ಎಸ್, ಅ ಗ್ರೇಟ್ ಅಡ್ವಾಂಟೇಜ್, ಟೇಕ್ ಅ ರಿಸ್ಕ್, ವೆಂಚರ್ ಫಾರ್ವರ್ಡ್. ಸೊ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಒಳ್ಳೆಯೇ ಏನು ಔಟ್ಕಮ್ ತುಂಬ ಚೆನ್ನಾಗಿದೆ, ಆಪ್ಷನ್ ನಂಬರ್ 1. ಸೊ ರಿಸ್ಕ್ ತೊಗೊಳ್ಳಿ, ಆದಷ್ಟು ಪ್ಲ್ಯಾನ್ ಮಾಡಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಹಾಗಿದ್ದರಿಂದ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ಯಾರು ಫೈರ್ನ ಚೂಸ್ ಮಾಡಿದ್ದೀರಾ, ಅಗ್ನಿತತ್ವನ ಯಾರು ಚೂಸ್ ಮಾಡಿದ್ದೀರಾ ನೋಡೋಣ. ಎಂಪ್ಲಾಯ್ಮೆಂಟ್, ಕೆಲಸದಲ್ಲಿ ಇದ್ದವರಿಗೆ. ಸೊ ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2, ಫೈರ್ ಎನರ್ಜಿ, ಎಂಪ್ಲಾಯ್ಮೆಂಟ್. ಥ್ಯಾಂಕ್ ಯು. ಏಟ್ ಆಫ್ ಪೆಂಟಿಕಲ್ಸ್. ವಾವ್, ಏಟ್ ಆಫ್ ಪೆಂಟಿಕಲ್ಸ್. ಎಂಪ್ಲಾಯ್ಮೆಂಟಲ್ಲಿ ಯಾರಿದ್ದೀರಾ, ಕೆಲಸದಲ್ಲಿ ಯಾರಿದ್ದೀರಾ ನೋಡಿ, ನಿಮ್ಮ ಸ್ಕಿಲ್ ಏನಿದೆ ನೋಡಿ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅದನ್ನು ಇನ್ನಷ್ಟು ಪಾಲಿಷ್ ಮಾಡಿ ಇಲ್ಲಿ. ಓಕೆ, ನಿಮಗೆ ಸರಿಯಾಗಿ ಗೊತ್ತಿದೆ ನಿಮ್ಮ ಸ್ಕಿಲ್ ಏನು, ನಿಮ್ಮ ಟ್ಯಾಲೆಂಟ್ ಯಾವುದ್ರಲ್ಲಿದೆ, ನೀವು ಕರಿಯರಲ್ಲಿ ಇರುವವರಿಗೆ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ರಿವಾರ್ಡ್ ಬಗ್ಗೆ ಕೂಡ ತಿಳಿಸುತ್ತೆ. ಏಟ್ ಆಫ್ ಪೆಂಟಿಕಲ್ಸ್. ಆಪರ್ಚುನಿಟೀಸ್ ಬಗ್ಗೆ ಕೂಡ ತಿಳಿಸುತ್ತೆ ಇಲ್ಲಿ. ಓಕೆ, ಆಪರ್ಚುನಿಟೀಸ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಏನಾದರೂ ನೀವು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಏಟ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಏನು ನ್ಯೂ ಆಪರ್ಚುನಿಟೀಸ್, ನೀವು ಜಾಬ್ ಕೂಡ ಇದೆ ಇಲ್ಲಿ. ಸೊ ನೀವು ಜಾಬನ್ನು ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಏಟ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಅಂದರೆ ಯಾವುದೇ ರೀತಿಯಂತ ಇಲ್ಲಿ ಡಿಸ್ಟ್ರ್ಯಾಕ್ಷನ್ ಇಲ್ಲ. ಏನೋ ಡಿಸ್ಟ್ರ್ಯಾಕ್ಷನ್ ಯಾವ ರೀತಿ ಅಂದರೆ ಡಿಸ್ಟ್ರ್ಯಾಕ್ಷನ್ ಇಲ್ಲ. ನಿಮ್ಮ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಏನೋ ರಿವಾರ್ಡ್ಸ್ ಕೂಡ ಇದೆ ಇಲ್ಲಿ. ಏಟ್ ಆಫ್ ಪೆಂಟಿಕಲ್ಸ್ ನನಗಿಲ್ಲಿ ರಿವಾರ್ಡ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ನಿಮಗೆ ಅದು ನಿಮ್ಮ ಕೈಯಿಂದ ಏನಾದರೂ ನೀವು ಮಾಡಬೇಕು ಅಂತ ಇದ್ದರೆ ಏನೋ ಫ್ಯಾಷನ್ ಡಿಸೈನ್ ಆಗಿರ್ಬೋದು, ಇಲ್ಲಾಂದರೆ ಏನೋ ಓನ್ ಬಿಸ್ನೆಸ್ ಕೂಡ ಇಲ್ಲಿ ಮಾಡಬಹುದು ನೀವು. ಓಕೆ, ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದನ್ನು ಇನ್ನಷ್ಟು ಪಾಲಿಷ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಏಟ್ ಆಫ್ ಪೆಂಟಿಕಲ್ಸ್. ಓಕೆ, ಅಂದರೆ ಇಲ್ಲಿ ಏನೋ ಡೆಸ್ಕ್ ಜಾಬ್ ಹೇಳ್ತಾರಲ್ವ, ಅಂಥದ್ದು ಕೂಡ ನೀವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡಬಹುದು. ಆಪ್ಷನ್ ನಂಬರ್ 2. ಇದು ಅರ್ತ್ ಎನರ್ಜಿನ ತಿಳಿಸ್ತಾ ಇದೆ, ಅರ್ತ್ ಎಲಿಮೆಂಟ್ನ ತಿಳಿಸ್ತಾ ಇದೆ. ಸೊ ಮಕರ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ.
ನೀವು ತುಂಬ ಬುದ್ಧಿವಂತರು, ನಿಮ್ಮಲ್ಲಿ ಸ್ಕಿಲ್ ತುಂಬ ಚೆನ್ನಾಗಿದೆ, ಎಲ್ಲಿ ಯಾವ ಥರ ಹೇಗೆ ಉಪಯೋಗ ಮಾಡಬೇಕು ಅಂತ. ಬಿಕಾಸ್ ಇಲ್ಲಿ ಇವನು ಪೆಂಟಿಕಲ್ಸ್ ಮಾಡ್ತಾ ಇದ್ದಾನೆ ಅಲ್ವಾ. ಈ ಪೆಂಟಿಕಲ್ಸ್ ಮಾಡಬೇಕು ಅಂತಂದರೆ ಇವನಿಗೆ ಐಡಿಯಾಸ್ ಗೊತ್ತಿರಬೇಕಲ್ವಾ. ಸೊ ಎಸ್, ನಿಮ್ಮಲ್ಲಿ ಐಡಿಯಾಸ್ ಇದೆ, ಆ ಐಡಿಯಾಸ್ನ ನೀವು ಇನ್ನೊಬ್ಬರ ಜೊತೆ ಶೇರ್ ಮಾಡಬಹುದು. ಇಲ್ಲಿ ಆಪ್ಷನ್ ನಂಬರ್ 1 ನಿಮ್ಮಲ್ಲಿ ಆಪ್ಷನ್ ನಂಬರ್ 2 ನಿಮ್ಮಲ್ಲಿ ಏನಾದರೂ ಐಡಿಯಾಸ್ ಇದೆ, ನಿಮ್ಮ ಆಫೀಸಲ್ಲಿ ನಿಮ್ಗೆ ಹೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಹೇಳಬಹುದು. ಓಕೆ, 4 of Swords. ಎಸ್, ಇಲ್ಲಿ ರೆಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ರೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ತುಂಬ ಹೆಚ್ಚು ರೆಸ್ಪಾನ್ಸಿಬಿಲಿಟಿನ ತಗೊಳ್ತೀರಾ ಅಂತ ಅನಿಸುತ್ತೆ ನನಗೆ ಇಲ್ಲಿ 4 of Swords ಇಂದ. ರೆಸ್ಟ್ ಆ್ಯಂಡ್ ರಿಪೇರ್, ಈ ಕೆಲಸ ನೀವು ಡೆಸ್ಕ್ ಜಾಬ್ ಕೂಡ ಮಾಡ್ತಾ ಇದ್ರಿ, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಜಾಬ್ ಇರಬಹುದು. ಇಲ್ಲಿ ನಿಮಗೆ ರೆಸ್ಟ್ ತೊಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೇನು, ಯು ನೀಡ್ ರೆಸ್ಟ್, ನಿಮಗೆ ರೆಸ್ಟ್ ಅಗತ್ಯ ಇದೆ. ಆಪ್ಷನ್ ನಂಬರ್ 2ಗೆ ಆಪ್ಷನ್ ನಂಬರ್ 2ಗೆ ರೆಸ್ಟ್ ಅಗತ್ಯ ಇದೆ. ಆಪ್ಷನ್ ನಂಬರ್ 2 ಇಲ್ಲಿ ಹೆಚ್ಚಿನ ಪ್ರೆಷರನ್ನು ತಗೊಳ್ಬೇಡಿ. ಓಕೆ, ನೆಗೆಟಿವ್ ಥಾಟ್ಸನ್ನು ಬರೋದಕ್ಕೆ ಬಿಡಬೇಡಿ. ಇಲ್ಲಿ ಏನಂತಂದರೆ ರೆಸ್ಟ್ ಆ್ಯಂಡ್ ರಿಪೇರ್ ಬಗ್ಗೆ ತಿಳಿಸ್ತಾ ಇದೆ. ನೀವು ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರಬಹುದು, ಇಲ್ಲಾಂದರೆ ನಿಮ್ಮ ಜಾಬಲ್ಲಿ ನಿಮಗೆ ತುಂಬ ಪ್ರೆಷರ್ ಇರಬಹುದು. ಅದನ್ನು ಹೆಚ್ಚು ನಿಮಗೆ ನೀವು ಹಾವಿಯಾಗೋದಕ್ಕೆ ಬಿಡಬೇಡಿ. ಓಕೆ, ಸೊ ಇಲ್ಲಿ ರೆಸ್ಟ್ ಆ್ಯಂಡ್ ರಿಪೇರ್, ಆದಷ್ಟು ನಿಮ್ಮ ಮೆಂಟಲಿ ಸ್ವಲ್ಪ ರೆಸ್ಟನ್ನು ತಗೊಳ್ಳಿ. ಹೆಚ್ಚು ನೆಗೆಟಿವ್ ಥಾಟ್ಸಿಗೆ ನೀವು ಹಾವಿಯಾಗಬೇಡಿ. ಇಲ್ಲಿ ಮೆಡಿಟೇಷನ್ ಮಾಡಿ. ಆಪ್ಷನ್ ನಂಬರ್ 2 ಕರಿಯರಲ್ಲಿ ಏನಾದರೂ ತುಂಬ ನಿಮಗೆ ಸ್ಟ್ರೆಸ್ ಇದೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ, ಹೇಗೆ ಅದನ್ನು ನಿಭಾಯಿಸೋದು ಅಂತ ಗೊತ್ತಾಗ್ತಾ ಇದೆ, ದಯಮಾಡಿ ಇಲ್ಲಿ ನೀವು ಮೆಡಿಟೇಷನ್ ಮಾಡಿ. ಅದರಿಂದ ನಿಮಗೆ ಕ್ಯೂರ್ ಸಿಗುತ್ತೆ ನಿಮ್ಮ ಮೆಂಟಲಿ. ಓಕೆ, 3 of Pentacles, ಕೊಲಬ್ರೇಷನ್, ಬೇರೆಯವ್ರ ಜೊತೆ ನಿಮಗೆ ಕೊಲಬ್ರೇಷನ್ ಮಾಡೋದಕ್ಕೆ ಸಿಗಬಹುದು. ಆ್ಯಂಡ್ ಇದು ಕೂಡ ನೀವು ಜಾಬ್ ಬಗ್ಗೆ ತಿಳಿಸ್ತಾ ಇದೆ. ಆಪ್ಷನ್ ನಂಬರ್ 2 ಕೊಲಬ್ರೇಷನ್ ಅದರ ಬಗ್ಗೆ ಕೂಡ ಇದು ತಿಳಿಸ್ತಾ ಇದೆ. ಸೊ ಎಸ್, ಇಲ್ಲಿ ನೀವು ಏನು ಅಂತಂದರೆ ನೀವು ಜಾಬಿಗೆ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಜಾಬ್ ಕೂಡ ಇದೆ, ಈ ಜಾಬ್ ಇರುವಷ್ಟೊತ್ತಿಗೆ ನೀವು ಇನ್ನೊಂದು ಜಾಬಿಗೆ ಅಪ್ಲೈ ಮಾಡ್ಬೋದು. ಬಿಕಾಸ್ ನಿಮ್ಮ ಸ್ಕಿಲ್, ನಿಮ್ಮಲ್ಲಿ ತುಂಬ ಚೆನ್ನಾಗಿ ಐಡಿಯಾಸ್ ಇದೆ, ತುಂಬ ಚೆನ್ನಾಗಿ ಐಡಿಯಾಸ್ ಇದೆ. ಐ ಥಿಂಕ್ ನೀವು ತುಂಬ ಕ್ರಿಯೇಟಿವ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟ್ ಅದು ತುಂಬ ಕನೆಕ್ಟ್ ಆಗಿದೆ. ಹಾಗಾಗಿ ನೀವು ಮೆಡಿಟೇಷನ್ ಮಾಡಿದರೆ ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 2ಗೆ ಕರಿಯರಲ್ಲಿ. ಓಕೆ, ಅಂದರೆ ಸ್ವಲ್ಪ ಸ್ಪಿರಿಚುವಲಿ ಟಚ್ ಕೊಡುವಂಥದ್ದು, ನಿಮ್ಮ ಕೆಲಸಕ್ಕೆ ಸ್ವಲ್ಪ ಸ್ಪಿರಿಚುವಲಿ ಟಚ್ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿಲ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗಿ ನೀವು ಜಾಬ್ಸ್, ನೀವು ಆಪರ್ಚುನಿಟಿ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಕೊಲಬ್ರೇಷನ್ ಕೂಡ ಮಾಡ್ಬೋದು. ಯೂಟ್ಯೂಬಲ್ಲಿ ಏನಾದರೂ ಇದ್ದರೆ ನೀವು ಕೊಲಬ್ರೇಷನ್ ಕೂಡ ಇಲ್ಲಿ ಮಾಡಬಹುದು. ಓಕೆ, ಸೊ ದ ಹೈರೋಪ್ಯಾಂಟ್, ಎಸ್, ಸ್ಪಿರಿಚುವಲಿ ನಾನು ಹೇಳಿದೆ ಅಲ್ವಾ, ಸ್ಪಿರಿಚುವಲಿ ದ ಹೈರೋಪ್ಯಾಂಟ್ ಲೈಕ್ ತುಂಬ ಸ್ಪಿರಿಚುವಲ್ ಪರ್ಸನ್. ದ ಹೈರೋಪ್ಯಾಂಟ್ ಅಂತಂದ್ರೇನು ಎಲ್ಲ ಎಜುಕೇಷನ್ ಆಗಿರ್ಬೋದು, ಹೈಯರ್ ಲೆವೆಲ್, ಪ್ರಮೋಷನ್, ಸಕ್ಸಸ್ ಎಲ್ಲ ಹೈಯರ್ ಲೆವೆಲಲ್ಲಿ ರಿವಾರ್ಡ್ಸ್. ಸೊ ಖಂಡಿತವಾಗ್ಲೂ ನಿಮ್ಮ ಕೆಲಸದಲ್ಲಿ ನಿಮಗೆ ರಿವಾರ್ಡ್ಸ್, ಪ್ರಮೋಷನ್ಸ್ ಎಲ್ಲ ಖಂಡಿತವಾಗ್ಲೂ ಸಿಗುತ್ತೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಸೊ ಇಲ್ಲಿ ಏನಂತಂದರೆ ಮೆಡಿಟೇಷನ್ ಮಾಡಿ. ನೀವು ಸ್ವಲ್ಪ ಸ್ಪಿರಿಚುವಲಿ ಟಚ್ ಕೊಟ್ಟರೆ ನಿಮ್ಮ ಕೆಲಸಕ್ಕೆ ಖಂಡಿತವಾಗ್ಲೂ ಇಲ್ಲಿ ಒಳ್ಳೆ ರಿವಾರ್ಡ್ಸನ್ನು ಗಳಿಸ್ತೀರಾ, ಒಳ್ಳೆ ಸಕ್ಸಸ್ಸನ್ನು ನಿಮ್ಮದಾಗಿಟ್ಕೊಳ್ತೀರಾ. ಓಕೆ, ಸೊ ಎಸ್, ಇದು ಡೆಸ್ಕ್ ಜಾಬ್ ಬಗ್ಗೆ ನನಗಿಲ್ಲಿ ಹೆಚ್ಚು ತಿಳಿಸ್ತಾ ಇದೆ. ಅಂದರೆ ಐ ಹೋಪ್ ನಿಮಗೆ ಅರ್ಥ ಆಗ್ಬೋದು ಅಂತ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ದ ಹೈರೋಪ್ಯಾಂಟ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಲೈಕ್ ಹೈಯರ್ ಇರುವಂಥದ್ದು, ಪ್ರಮೋಷನ್, ರಿವಾರ್ಡ್ಸ್ ಆ ಥರ. ಇವಾಗ ನೀವು ಕರಿಯರಲ್ಲಿದ್ದರೆ ಸ್ವಲ್ಪ ಸ್ಪಿರಿಚುವಲ್ ಟಚನ್ನು ಕೊಡಿ. ಓಕೆ, ನೆಕ್ಸ್ಟ್, ಓ ಮೈ ಗಾಡ್, 7 of Pentacles, ತಾಳ್ಮೆ ತುಂಬ ಇಂಪಾರ್ಟೆಂಟ್. ಓಕೆ, ಅವಸರ ಮಾಡಬೇಡಿ. ಆಪ್ಷನ್ ನಂಬರ್ 2, ತಾಳ್ಮೆ ವೆರಿ ಇಂಪಾರ್ಟೆಂಟ್. ಓಕೆ, ಈ ಪೆಂಟಿಕಲ್ಸ್ ಆಗೋದಕ್ಕೆ ತಾಳ್ಮೆ ತುಂಬಾ ಅಗತ್ಯ. ಸೊ ನಿಮಗೆ ಖಂಡಿತವಾಗ್ಲೂ ರಿವಾರ್ಡ್ಸ್ ಸಿಗುತ್ತೆ. ಸೊ ಇದು ರಿವಾರ್ಡ್ಸ್ ಬಗ್ಗೆ ತಿಳಿಸುತ್ತೆ, ಪ್ರಮೋಷನ್ ಬಗ್ಗೆ, ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ನೀವು ಇಲ್ಲಿವರೆಗೆ ಮಾಡಿದಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಆಪ್ಷನ್ ನಂಬರ್ 2 ಇದು ಅರ್ತ್ ಎಲಿಮೆಂಟ್ನ ತಿಳಿಸುತ್ತೆ. ಓಕೆ, ವೃಷಭ, ಕನ್ಯಾ ಆ್ಯಂಡ್ ಮಕರ ರಾಶಿನ ತಿಳಿಸ್ತಾ ಇದೆ. ಸೊ ಆದಷ್ಟು ತಾಳ್ಮೆ ಇರಿ, ತಾಳ್ಮೆ ತುಂಬ ಇಂಪಾರ್ಟೆಂಟ್. ಓಕೆ, 7 of Pentacles ಹೆಚ್ಚಿಗೆ ತಾಳ್ಮೆ ಬಗ್ಗೆ ತಿಳಿಸುತ್ತೆ. ತಾಳ್ಮೆ, ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳುವಂಥದ್ದು, ಯಾಕೆ ಈ ಥರ ಆಗ್ತಾ ಇದೆ,
ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ರಿವಾರ್ಡ್ಸ್ ಇದೆ, ನಿಮಗೆ ಪೆಂಟಿಕಲ್ಸ್ ಕಾಣ್ತಾ ಇದೆ. ಸೊ ರಿವಾರ್ಡ್ಸ್ ಖಂಡಿತವಾಗ್ಲೂ ಇದೆ. ಇನ್ನು ಕೆಲವರಿಗೆ ನಮಗೆ ಯಾವಾಗ ಪ್ರಮೋಷನ್ ಸಿಗ್ಬೋದು, ನಮಗೆ ಯಾವಾಗ ರಿವಾರ್ಡ್ ಸಿಗ್ಬೋದು ಅಂತಂದರೆ ಖಂಡಿತವಾಗ್ಲೂ ಇದೆ. ಓಕೆ, ಓ ಮೈ ಗಾಡ್, ದ ಸನ್ ಕಾರ್ಡ್. ವಾವ್, ಆಪ್ಷನ್ ನಂಬರ್ 2 ಖಂಡಿತವಾಗ್ಲೂ ಇದು ನಿಮ್ಮ ಲೈಫ್ ಪರ್ಪಸ್ ಹೇಳ್ತಾ ಇದ್ದೀನಿ ನಾನು. ಲೈಫ್ ಪರ್ಪಸ್, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಇವಾಗ, ಅದು ನಿಮ್ಮ ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರೆದಿದೆ. ಆ್ಯಂಡ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಸ್ಪಿರಿಚುವಲಿ ಟಚ್ ಕೊಟ್ಟರೆ ಸಾಕು ನೀವು. ಓಕೆ, ಸ್ಪಿರಿಚುವಲಿ ಸ್ವಲ್ಪ ಟಚ್ ಕೊಡಿ, ನೀವು ಸ್ವಲ್ಪ ಮೆಡಿಟೇಷನ್ ಮಾಡಿ. ಓಕೆ, ಇದರಿಂದ ನೀವು 4 ಜನರಿಗೆ ನೀವು ಉಪಕಾರ ಮಾಡಬಹುದು ಅಂತಂದರೆ ವೈ ನಾಟ್, ಯಾಕೆ ಈ ಜಾಬನ್ನು, ಯಾಕೆ ಈ ಕರಿಯರನ್ನು ನೀವು ಚೂಸ್ ಮಾಡಬಾರ್ದು. ಓಕೆ, ದ ಸನ್ ಕಾರ್ಡ್, ನಾನು ಸನ್ ಕಾರ್ಡ್ ಬಗ್ಗೆ ಏನು ಹೇಳಿ, ಸಕ್ಸಸ್, ರಿವಾರ್ಡ್, ಪ್ರಮೋಷನ್, ಹ್ಯಾಪಿನೆಸ್, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪೆಂಟಿಕಲ್ಸ್, ಯು ಗಾಟ್ ಎವ್ರಿಥಿಂಗ್. ಸೊ ಎಲ್ಲನೂ ನಿಮ್ದಾಗುತ್ತೆ. ಬಟ್ ನೆಗೆಟಿವಿಟಿನ ಹಾವಿಯಾಗೋದಕ್ಕೆ ಬಿಡಬೇಡಿ. ನಿಮಗೆ ನೀವು ನೆಗೆಟಿವಿಟಿನ ಸೆಲ್ಫ್ ಟಾಕ್ ಮಾಡಬೇಡಿ. ನಿಮಗೆ ನೀವು ನೆಗೆಟಿವಿಟಿನ ನಾವು ಯಾವಾಗಲೂ ಹೆಚ್ಚಾಗಿ ನೆಗೆಟಿವಿಟಿ ಸೈಡ್ಗೆ ಬೇಗ ಕನೆಕ್ಟ್ ಆಗ್ತೀವಿ ಅಲ್ವಾ. ಸೊ ಅದು ಹಾಗೆಯೇ ನಾವು ಒಳ್ಳೆ ಸೈಡಿಗೆ ಕೂಡ ಕನೆಕ್ಟ್ ಆಗಬೇಕು. ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ನ ನೋಡೋದಕ್ಕೆ ಪ್ರಯತ್ನ ಪಡಿ. ಆಪ್ಷನ್ ನಂಬರ್ 1, ದ ಸನ್ ಆ್ಯಂಡ್ ದ ಹೈರೋಪ್ಯಾಂಟ್. ಈ 2 ಕಾರ್ಡ್ ಏನಿದೆ ನೋಡಿ, ಇದು ಹೈಯರ್ ಬಗ್ಗೆನೇ ತಿಳಿಸುತ್ತೆ. ಲೈಕ್ the sun and the hierophant. The sun and the hierophant. It's like connecting. Connecting 3 ಇದು ಕೂಡ ಇದೆ. ಇದನ್ನು ಕೂಡ ಕಂಬೈನ್ ಮಾಡಿದರೆ 3 ಮೈಂಡ್, ಬಾಡಿ, ಸ್ಪಿರಿಟ್ ಕನೆಕ್ಷನ್. ಇಲ್ಲಿ ಕನೆಕ್ಷನ್ ಹೆಚ್ಚು ಇದೆ. ಓಕೆ, ಸೊ ಹಾಗಂತ ನೀವು ಬೇರೆಯವರಿಗೆ ಇಲ್ಲಿ ಅಡ್ವೈಸ್ ಕೂಡ ಮಾಡುವಂತಹ ಜಾಬನ್ನು ಕೂಡ ಕರಿಯರಲ್ಲಿ ಇದ್ದೀರಾ ಅಂತಂದರೆ ತುಂಬ ಒಳ್ಳೆಯದು. ಇದರಲ್ಲಿ ನಿಮಗೆ ತುಂಬ ರಿವಾರ್ಡ್ಸ್ ಸಿಗ್ತಾ ಇದೆ, ತುಂಬ ಪ್ರಮೋಷನ್ಸ್ ಕೂಡ ಇದೆ, ರಿವಾರ್ಡ್ಸ್ ಇದೆ, ಸಕ್ಸಸ್ ಇದೆ, ರೆಸ್ಪೆಕ್ಟ್ ತುಂಬ ಇದೆ. ಆಪ್ಷನ್ ನಂಬರ್ 2. ಸೊ ಬನ್ನಿ ನಿಮ್ಮ ಗೈಡೆನ್ಸ್ ಏನು ಅಂತ ನೋಡೋಣ. ಎಸ್, ನೀವು ಮಿರಕಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಮಿರಕಲ್ಸ್ ನಡೆಯುತ್ತಾ ಅಂತ ಅಂದರೆ ಎಸ್, ಖಂಡಿತವಾಗ್ಲೂ ನಡೆಯುತ್ತೆ. ಓಕೆ, ಆಪ್ಷನ್ ನಂಬರ್ ವಾಚಿಂಗ್ ಕ್ಲೌಡ್ಸ್, ಲೈ ಬ್ಯಾಕ್, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಏನಂದೆ ನಾನು? ಸೊ ಆದಷ್ಟು ನಿಮ್ಮ ಕೆಲಸ ಏನಿದೆ ನೋಡಿ ಅದರಲ್ಲಿ ಸ್ವಲ್ಪ ರೆಸ್ಟನ್ನು ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ವಾಪಸ್ ನಿಮ್ಮ ಕೆಲಸನ ಇನ್ನೊಮ್ಮೆ ಶುರು ಮಾಡಿ. ಓಕೆ, ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಆಪ್ಷನ್ ನಂಬರ್ 2, ರಿಲ್ಯಾಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವಾಚಿಂಗ್ ಕ್ಲೌಡ್ಸ್ ಅಂದರೆ ಇಲ್ಲಿ ಮೆಡಿಟೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 2. ಎಸ್, ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2, ಯಾರು ಅನ್ಎಂಪ್ಲಾಯ್ಮೆಂಟ್, ಯಾರಲ್ಲಿ ಕೆಲಸ ಇಲ್ಲ, ಸೊ ಅವ್ರಿಗೋಸ್ಕರ ಏನು ಗೈಡೆನ್ಸ್ ಇದೆ, ಟ್ಯಾರೋ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ವಾವ್, 8 ಆಫ್ ಪೆಂಟಿಕಲ್ಸ್. ಇದು ಆಪ್ಷನ್ ನಂಬರ್ 2 ಅಲ್ಲಿ ಯಾರು ಎಂಪ್ಲಾಯ್ಮೆಂಟಲ್ಲಿ ಇದ್ರು ನೋಡಿ ಅವ್ರಿಗೆ ಕೂಡ ಬಂದಿತ್ತು. ಸೊ ಆಪ್ಷನ್ ನಂಬರ್ 1 ನಿಮಗೆ ಆಪರ್ಚುನಿಟೀಸ್ ಇದೆ. ಆಪ್ಷನ್ ನಂಬರ್ 2 ಯಾರು ಅನ್ಎಂಪ್ಲಾಯ್ಮೆಂಟಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಖಂಡಿತವಾಗ್ಲೂ ಆಪ್ಷನ್ಸ್ ಇದೆ, ಆಪರ್ಚುನಿಟೀಸ್ ಇದೆ. ನಿಮ್ಮ ಓನ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಮಾಡುವಂತಹ ಯಾವುದೇ ರೀತಿಯಂಥ ಬಿಸ್ನೆಸ್ ಇದೆ ಖಂಡಿತವಾಗ್ಲೂ ಮಾಡ್ಬೋದು. ಇಲ್ಲಿ ನನಗಿಲ್ಲಿ ಅಗರಬತ್ತಿ ಅಂತ ಚಾನಲ್ ಆಯಿತು, ಐ ಡೋಂಟ್ ನೋ ವೈ, ಬಟ್ ಅಗರಬತ್ತಿ ಅಂತ ಚಾನಲ್ ಆಯಿತು. ಇದು ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ ನಾನು ಇನ್ನು ನಿಮ್ಮ ಒಂದು ಐಡಿಯಾಸ್ ಇರ್ಬೋದೇನೋ ನಾನು ಈ ಥರ ಮಾಡಬಹುದು ಅಂತ. ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಆಪರ್ಚುನಿಟೀಸ್ ಇದೆ, ನೀವು ಜಾಬ್ ಕೂಡ ಇದೆ ಇಲ್ಲಿ. ಓಕೆ, ನೀವು ಆಪರ್ಚುನಿಟಿ, ಜಾಬ್, ರಿವಾರ್ಡ್ಸ್, ಪ್ರಮೋಷನ್ಸ್ ಕೂಡ ಇದೆ ಇಲ್ಲಿ. ಸೊ ಈ ಜಾಬಲ್ಲಿ ನಿಮಗೆ ಅಂತಹ ಫೆಸಿಲಿಟೀಸ್ಗಳು ಎಲ್ಲ ಇದೆ. ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ ಅಂಥದ್ದು. ಓಕೆ, ಅಪ್ಲಿಕೇಶನ್ಸ್ ಹಾಕ್ಬೋದು, ಜಾಬಿಗೆ ಎಲ್ಲಾದರೂ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ಸೊ ಎಸ್, ನೀವು ಜಾಬ್, ನೀವು ಆಪರ್ಚುನಿಟೀಸ್ ಇದೆ. ವಾವ್, ವೆರಿ ನೈಸ್. ಓಕೆ, ಇಲ್ಲಿ 5 ಆಫ್ ಸೋರ್ಡ್ಸ್ ಇದೆ. ಇಲ್ಲಿ ನಿಮ್ಮ ನೆಗೆಟಿವ್ ಥಾಟ್ ಇರ್ಬೋದು, ನೆಗೆಟಿವ್ ವಿಚಾರ ಇರ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಯಾರನ್ನು ನಂಬೇಡಿ. ಬೇರೆ ಯಾರಾದರೂ ನಿಮಗೆ ನಿಮ್ಮ ಫ್ರೆಂಡ್ಸಲ್ಲಿ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಯಾರಾದರೂ ನಿಮಗೆ ಜಾಬ್ ಕೊಡ್ತಾರೆ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ ಇಲ್ಲಿ. ಐ ಡೋಂಟ್ ನೋ ವೈ ನನಗೆ ಆ ಥರ ಫೀಲ್ ಮಾಡ್ತಾ ಇದ್ದೀನಿ ನಾನು. ಇಟ್ ಮೀನ್ಸ್ ದ್ಯಾಟ್
ಆಪರ್ಚುನಿಟಿನ ನೀವೇ ಹುಡ್ಕೋಬೇಕಾಗುತ್ತೆ ಇಲ್ಲಿ. ಆಪ್ಷನ್ ನಂಬರ್ 2 ಆಪರ್ಚುನಿಟಿನ ನೀವು ಇಲ್ಲಿ ಹುಡ್ಕೋಬೇಕು. ಒಂದು ವೇಳೆ ನೀವು ಬೇರೆಯವರಲ್ಲಿ ಕರಿಯರ್ ಹೇಳಿದರೂ ಕೂಡ ನೋಡಿ, ಅದು ನಿಮ್ಗೆ ಸಿಕ್ಕಿದ್ರು ಅವರು ನಿಮಗೆ ಹೇಳೋದಿಲ್ಲ. ಸೊ ಆ ಥರ ನಂಗೆ ಚಾನಲ್ ಆಗ್ತಾಯಿದೆ. ವೈ ಎಸ್ ಬ್ಯಾಕ್ ಸ್ಟ್ಯಾಬ್ ಇಲ್ಲಿ 10 ಬ್ಯಾಕ್ ಸ್ಟ್ಯಾಬ್ ಮಾಡಬಹುದು. ಸೊ ಆದಷ್ಟು ನೀವು ಏನು ಅಂತಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ ನಿಮಗೆ ಇಲ್ಲಿ ಆಪರ್ಚುನಿಟಿ ಖಂಡಿತವಾಗ್ಲೂ ಇದೆ. ನೀವು ಜಾಬ್ ಕೂಡ ಇದೆ. ಇನ್ನು ಕೆಲವರು ನಿಮಗೆ ಹೇಳ್ಬೋದು ನಿನಗೆ ಕೆಲಸನೇ ಸಿಗೋದಿಲ್ಲ, ನೀನು ಏನು ಬೇಕಾದರೂ ಮಾಡು. ಇಲ್ಲಿ ಕೆಲವರು ತುಂಬ ಹೈಯರ್ ಸ್ಟಡೀಸ್ ಕೂಡ ಮಾಡಿರಬಹುದು, ಬಟ್ ಇನ್ನೂ ಕೂಡ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನೀವು ತುಂಬ ತುಂಬ ಡಿಸಪಾಯಿಂಟ್ಮೆಂಟ್ ಇರಬಹುದು. ನಿಮಗೆ ಸ್ಟ್ರಗಲ್ ಮಾಡ್ತಾ ಇರಬಹುದು. ನೀವು ನಿಮ್ಮ ಥಾಟ್ಸ್ ಮೇಲೆ ನಿಮಗೆ ಹೆಚ್ಚು ನಿಮ್ಮ ತಲೆಯಲ್ಲಿ ಹೆಚ್ಚು ನೀವು ಯೋಚನೆ ಮಾಡ್ತಾ ಇರ್ಬೋದು ಜಾಬ್ ಬಗ್ಗೆ ಇಲ್ಲಿ. ಖಂಡಿತವಾಗ್ಲೂ ಇಲ್ಲಿ ನೀವು ಜಾಬ್ ಇದೆ. ಆಪ್ಷನ್ ನಂಬರ್ 2 ಖಂಡಿತವಾಗ್ಲೂ ನೀವು ಜಾಬ್ ಇದೆ, ನೀವು ಆಪರ್ಚುನಿಟೀಸ್ ಇದೆ ಇಲ್ಲಿ. ಬೇಕಾದರೆ ನೀವು ಬೇರೆ ಜಾಬಿಗೆ ನೀವು ಹೋಗಬೇಕು ಅಂತಂದರೆ ಏನಾದರೂ ನೀವು ಕೋರ್ಸ್ ಕೂಡ ಜಾಯಿನ್ ಮಾಡ್ಬೋದು ಇಲ್ಲಿ. 8 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. 5 ಸೋರ್ಸ್ ಲಾಸ್ ಆಗಿರುವಂಥದ್ದು ಲಾಸ್ ಸೊ ಇಲ್ಲಿ ಯಾರನ್ನು ನೀವು ನಂಬಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ನೀವು ಯಾರನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ. 8 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ಇಲ್ಲಿ ಸಾಮರ್ಥ್ಯ ಇದೆ, ನಿಮಗೆ ಎಬಿಲಿಟೀಸ್ ಇದೆ ಅಲ್ವಾ. ಮತ್ತು ಬೇರೆಯವರ ಹೆಲ್ಪ್ ನಿಮ್ಗೆ ಯಾಕೆ ಬೇಕು? ಬೇರೆಯವರ ಹೆಲ್ಪ್ ಅಗತ್ಯ ಇಲ್ಲ ನಿಮಗೇನು. ನಿಮ್ಮ ಓನ್ ಯು ಕ್ಯಾನ್ ಸ್ಟ್ಯಾಂಡ್ ಬೈ ಯುವರ್ ಸೆಲ್ಫ್. ಇಲ್ಲಿ ನನಗೆ ಹೆಚ್ಚಾಗಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತಂದರೆ ನೀವು ತುಂಬ ಜಾಬ್ ಟ್ರೈ ಕೂಡ ಮಾಡಿರಬಹುದು. ನೀವು ಜಾಬ್ ನಿಮಗೆ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ನೀವು ತುಂಬ ಟ್ರೈ ಮಾಡಿರ್ಬೋದು, ಬಟ್ ಯಾವುದು ನಿಮಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಬಿಗಿನಿಂಗ್ ಇಲ್ಲಿ 10 ಇದೆ ಅಲ್ವಾ. 10 ಅಂದರೆ ಎಲ್ಲನೂ ಎಂಡ್ ಆಗ್ತಾ ಇದೆ ಪ್ರಾಬ್ಲಮ್ಸ್. ಓಕೆ, ಇಲ್ಲಿ ನಿಮ್ಮ ಕರಿಯರಲ್ಲಿ ನೀವು ಏನು ಯೋಚನೆ ಮಾಡ್ತಾ ಇದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದರೆ ಅದು ಎಂಡಿಂಗ್ ಆಗ್ತಾ ಇದೆ. ನಿಮ್ಮ ಪ್ರಾಬ್ಲಮ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ. 10 ಆಫ್ ಸೋರ್ಸ್. ಲುಕ್, ಕಿಂಗ್ ಆಫ್ ಪೆಂಟಿಕಲ್ಸ್. ಎಸ್, ಇಲ್ಲಿ ಕೆಲವರು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಓನ್ ಬಿಸ್ನೆಸ್ ಬಗ್ಗೆ ತಿಳಿಸುತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ಯೋಚನೆ ಮಾಡೋದೇ ಬೇರೆ ಕಿಂಗಿಗಿಂತ. ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಗೆ ಅಂತಂದರೆ ನನ್ನಲ್ಲಿರುವ ರಿಸೋರ್ಸಸ್ನ ನಾನು ಯಾವ ಥರ ಯೂಸ್ ಮಾಡಬಹುದು, ನನ್ನಲ್ಲಿರುವ ಟ್ಯಾಲೆಂಟನ್ನು ನಾನು ಯಾವ ಥರ ಯೂಸ್ ಮಾಡ್ಬೋದು. ನಿಮ್ಮಲ್ಲಿರುವಂತಹ ವಸ್ತು, ನಿಮ್ಮಲ್ಲಿರುವಂಥದ್ದು ಯಾವುದಿದೆ ಅಂದರೆ ನಿಮ್ಮ ಟ್ಯಾಲೆಂಟ್ ಆಗಿರಬಹುದು, ನಿಮ್ಮ ವಿಸ್ಡಮ್ ಆಗಿರಬಹುದು. ಸೊ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ವ್ಯಾಲ್ಯೂನ ಕೊಡಿ. ನಿಮಗೆ ನೀವು ಮೊದಲು ವ್ಯಾಲ್ಯೂನ ಕೊಡಿ. ಆ್ಯಂಡ್ ಇದು ಲಾಯಲ್ ತುಂಬ ಲಾಯಲ್ ವ್ಯಕ್ತಿತ್ವವನ್ನು ಕೂಡ ತಿಳಿಸ್ತಾ ಇದೆ. ಸೊ ಹಾಗೆ ನಿಮಗೆ ಆ ಥರದ ಒಂದು ವ್ಯಕ್ತಿ ಕೂಡ ತಿಳಿಸ್ಬೋದು, ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡುವಂಥದ್ದು. ನಿಮ್ಗೆ ಅನಿಸ್ಬೋದು ಈ ವ್ಯಕ್ತಿಯಿಂದ ನನಗೇನಾದರೂ ಉಪಕಾರ ಆಗುತ್ತೆ ಅಂತ ಅಂದರೆ ಗೋ ಫಾರ್ ಇಟ್. ಅವರಲ್ಲಿ ಹೆಲ್ಪನ್ನು ಕೇಳ್ಬೋದು. ನೀವು ಇಲ್ಲಿ ಹೆಲ್ಪನ್ನು ಕೇಳ್ಬೋದು. ಓಕೆ, ಇಲ್ಲಿ ನೀವು ಹೆಲ್ಪನ್ನು ಕೇಳ್ಬೋದು. ಅಂದರೆ ಈ ನೆಗೆಟಿವ್ ಥಾಟ್ಸಿಂದ ನಿಮಗೆ ಇಲ್ಲಿ ಏನು ಅಂತಂದರೆ ಇಲ್ಲಿ ನಿಮಗೆ ರೆಸ್ಟ್ ಸಿಗ್ತಾ ಇದೆ. ನಿಮ್ಮ ನೆಗೆಟಿವ್ ಥಾಟ್ಸಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ಒಂದು ಸೈಕಲ್ ಇಲ್ಲಿ ಎಂಡ್ ಆಗ್ತಾ ಇದೆ. ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಕರಿಯರಿಗೆ ಅನುಗುಣವಾಗಿ ಯಾವುದು ಸಿಚುವೇಶನ್ ನಡೀತಾ ಇದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್ ನೀವು ಒಳ್ಳೆ ಗೊತ್ತಿರುವವರಲ್ಲಿ ಇನ್ಫಾರ್ಮೇಷನ್ನ ತೊಗೊಳ್ಬಹುದು. ಕಿಂಗ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ನಿಮ್ಮಲ್ಲಿ ಏನಿದೆ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿ, ಲಾಯಲ್ ಆಗಿರಿ. ಓಕೆ, ಅದು ಇಂಪಾರ್ಟೆಂಟ್. ಓ ಮೈ ಗಾಡ್, ದ ಮೆಜಿಷಿಯನ್. ಸೀರಿಯಸ್ಲಿ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ನಾನಿಲ್ಲಿ ಸ್ಕಿಲ್ ಆ್ಯಂಡ್ ವಿಸ್ಡಮ್ ಅಂತ ಹೇಳಿದೆ ಅಲ್ವಾ. ಸೊ ಆವಾಗಲೇ ನನಗೆ ದ ಮೆಜಿಷಿಯನ್ ಕಾರ್ಡಿನೂ ಚಾನಲ್ ಆಯಿತು, ಮೆಜಿಷಿಯನ್ ಬರ್ಬೋದು ಅಂತ. ವಾವ್. ಓಕೆ, ದ ಮೆಜಿಷಿಯನ್ ಅದ್ರ ಬಗ್ಗೆ ತಿಳಿಸ್ತಾ ಇದೇನು. ಆ್ಯಕ್ಷನ್. ಮೆಜಿಷಿಯನ್ ಅಂತಂದರೆ ಆ್ಯಕ್ಷನ್ನ ತಗೊಳ್ಳೋದು. ಕರಿಯರಲ್ಲಿ ನೀವು ಆ್ಯಕ್ಷನ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2. ಓಕೆ, ಆ್ಯಕ್ಷನ್ನ ತೊಗೊಳ್ಳಿ. ನೀವು ಆ್ಯಕ್ಷನ್ನೇ ತೊಗೊಳ್ಳಿಲ್ಲ ಅಂತಂದರೆ ಏನು ಮಾಡಬಲ್ಲಿರಿ? ದೆರ್ ಈಸ್ ನಥಿಂಗ್, ಏನು ಮಾಡೋಕ್ಕಾಗೋದಿಲ್ವಲ್ಲ. ನಂಬರ್ 1 ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದೆ, ನಿಮ್ಮಲ್ಲಿ ಸ್ಕಿಲ್ ಇದೆ. ಆ ಸ್ಕಿಲ್ಲನ್ನು ಇನ್ನಷ್ಟು ಪಾಲಿಷ್ ಮಾಡಿ. ಇನ್ನು ಮೊದಲೇ ಹೇಳಿದೆ ಅಲ್ವಾ, ಇಲ್ಲಿ ಸ್ಕಿಲ್, ಇದು ಕೂಡ ಸ್ಕಿಲ್ ಬಗ್ಗೆ ತಿಳಿಸುತ್ತೆ, ಇದು ಕೂಡ ಸ್ಕಿಲ್ ಬಗ್ಗೆ ತಿಳಿಸುತ್ತೆ.
ಓಕೆ, ನೀವು ತುಂಬ ಬುದ್ಧಿವಂತರು, ತುಂಬ ಜಾಣರು ನೀವು. ಓಕೆ, ಆಪ್ಷನ್ ನಂಬರ್ 2, ಯಾರು ಅನ್ಎಂಪ್ಲಾಯ್ಮೆಂಟ್ ಕೆಲಸ ಇಲ್ಲದೇ ಇದ್ದೀರಾ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವ ರಿಸೋರ್ಸಸ್ನ ಯೂಸ್ ಮಾಡಿ. ದ ಮೆಜಿಷಿಯನ್ ಅದರ ಬಗ್ಗೆನೇ ತಿಳಿಸುತ್ತೆ, ಕಿಂಗ್ ಕೂಡ ಅದರ ಬಗ್ಗೆನೇ ತಿಳಿಸುತ್ತೆ. ಬಿಕಾಸ್ ಇವನಲ್ಲಿ ಎಲ್ಲ ಇದೆ, ಕಪ್ಸ್ ಇದೆ, ವಾನ್ಸ್ ಇದೆ, ಪೆಂಟಿಕಲ್ಸ್ ಇದೆ, ಸೋಟ್ಸ್ ಇದೆ ಅಲ್ವಾ. ಸೊ ಇವನಿಗೆ ಹೇಗೆ ಅಂತಂದರೆ, ದ ಮೆಜಿಷಿಯನ್ ಕಾರ್ಡಲ್ಲಿ ಹೇಗೆ ಅಂತಂದರೆ, ಏನೋ ಮನಸ್ಸಿಂದ ಕೂಡ ಡಿಸಿಷನ್ನ ತೊಗೊಳ್ಬೋದು, ತಲೆಯಿಂದ ಮೈಂಡಿಂದ ಕೂಡ ಡಿಸಿಷನ್ ತೊಗೊಳ್ಬೋದು. ಸೊ ಅಂಥ ಪೊಟೆನ್ಷಿಯಲ್ ಇವನಲ್ಲಿದೆ. ಓಕೆ, ಇನ್ನು ಕೆಲವರು ನಿಮ್ಮ ಗೊತ್ತಿಲ್ಲದೆ ಇರಬಹುದು, ನಿಮಗೆ ಟ್ಯಾಲೆಂಟ್ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನನ್ನ ಟ್ಯಾಲೆಂಟ್ ಏನು, ನನ್ನ ಸ್ಕಿಲ್ ಏನು, ನಾನು ಮುಂದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರಬಹುದು. ಅಂಥವರು ನೀವು ನಿಮ್ಮ ಜೊತೆ ಕನೆಕ್ಟ್ ಆಗಿ. ಓಕೆ, ಆದಷ್ಟು ತಿಳ್ಕೊಳ್ಳಿ ನಿಮಗೆ ಯಾವುದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋದು. ದ ಮೆಜಿಷಿಯನ್ ಕಾರ್ಡ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ಕರಿಯರಲ್ಲಿ ತುಂಬ ಅಂದರೆ ತುಂಬ ಲೈಕ್ ಮ್ಯಾಜಿಕ್ ಮಾಡುವಂಥದ್ದು, ಇದು ಮೋಡಿ ಮಾಡುವಂತಹ ಕಾರ್ಡ್ ದ ಮೆಜಿಷಿಯನ್ ಅಟ್ರ್ಯಾಕ್ಟ್ ಮಾಡುವಂಥದ್ದು, ಮ್ಯಾನಿಫೆಸ್ಟ್ ಮಾಡುವಂಥದ್ದು. ಸೊ ಖಂಡಿತವಾಗ್ಲೂ ನೀವು ಒಳ್ಳೆ ಕೆಲಸನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆಪ್ಷನ್ ನಂಬರ್ 2. ಓಕೆ, ಅನ್ಎಂಪ್ಲಾಯ್ಮೆಂಟಲ್ಲಿ ಯಾರಿದ್ದಾರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ದ ಮೆಜಿಷಿಯನ್ ಅಂತಂದರೆ ಇಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು. ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಆಪ್ಷನ್ ನಂಬರ್ 2, ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಬಟ್ ನಿಮ್ಮ ಆ್ಯಕ್ಷನ್ ಮತ್ತು ಚಾಯ್ಸ್ ಏನಿದೆ ನೋಡಿ, ಅದು ಅದರ ಉದ್ದೇಶ ಏನು ಅನ್ನೋದನ್ನು ನೋಡಬೇಕು. ಓಕೆ, ನೀವು ಯಾವ್ದು ಆ್ಯಕ್ಷನ್ ನೀವು ತೊಗೊಳ್ತಾ ಇದ್ದೀರಾ ಅಂತಂದರೆ ಅದರ ಉದ್ದೇಶ ಏನು ಅನ್ನೋದು. ಸೊ ಇಲ್ಲಿ ಆ್ಯಕ್ಷನ್ ಆ್ಯಂಡ್ ಚಾಯ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕರಿಯರಲ್ಲಿ ಆ ಥರ ಹೇಳ್ತಾ ಇದೆ. ಆ್ಯಂಡ್ ಡಿಸಪಾಯಿಂಟೆಡ್ ಆಗಬೇಡಿ, ನೀವು ತುಂಬ ವರಿ ಮಾಡಬೇಡಿ. ಖಂಡಿತವಾಗ್ಲೂ ಎಲ್ರಿಗೂ ಒಂದು ಆಪರ್ಚುನಿಟಿ ಅಂತ ಖಂಡಿತವಾಗ್ಲೂ ಸಿಗುತ್ತೆ. ದ ಮೆಜಿಷಿಯನ್ ಆಪರ್ಚುನಿಟಿ ಬಗ್ಗೆ ಕೂಡ ತಿಳಿಸುತ್ತೆ. ಅಂತಂದರೆ ಮೆಜಿಷಿಯನ್ಗೆ ಏನು ಬೇಕಾಗಿರೋದು, ಆಪರ್ಚುನಿಟಿ ಬೇಕಾಗಿರೋದು, ಅವನ ಮ್ಯಾಜಿಕನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ನಿಮಗೆ ಕೂಡ ಅಷ್ಟೇ ಆಪರ್ಚುನಿಟಿ ಇವಾಗ ನಿಮಗೆ ಇಲ್ಲ ಅಂತ ಅಂದರೆ ಸಿಗ್ತಾ ಇಲ್ಲ, ಖಂಡಿತವಾಗ್ಲೂ ಸಿಗುತ್ತೆ. ಪಾಸಿಟಿವ್ ಆಗಿರಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. 5 ಆಫ್ ಪೆಂಟಿಕಲ್ಸ್. ನಿಮಗೆ ಭರವಸೆ ಅನ್ನೋದಿರಬೇಕು, ನಂಬಿಕೆ ಅನ್ನೋದಿರಬೇಕು. ಓಕೆ, ಭರವಸೆ, ನಂಬಿಕೆ, ಹೋಗ್ತಾ ಇರಿ, ಮುಂದಕ್ಕೆ ಹೋಗ್ತಾ ಇರಿ. ಓಕೆ, ಎಲ್ಲೂ ನೀವು ಹಿಂಜರಿಬೇಡಿ, ಮುಂದೆ ಹೋಗ್ತಾ ಇರಿ. ಕೀಪ್ ಗೋಯಿಂಗ್. ಯೂನಿವರ್ಸ್ ಜೊತೆ ಆದಷ್ಟು ಕನೆಕ್ಟ್ ಆಗಿ, ಯೂನಿವರ್ಸನ್ನು ನಂಬಿ. ಓಕೆ, ಆಪ್ಷನ್ ನಂಬರ್ 2, ಇದು ಫೇತ್ ಬಗ್ಗೆ ತಿಳಿಸುತ್ತೆ. 5 ಆಫ್ ಪೆಂಟಿಕಲ್ಸ್ ಫೇತ್ ಬಗ್ಗೆ ತಿಳಿಸುತ್ತೆ. 5 ನಿಮಗೆ 2 ಸಲ ಬಂದಿದೆ. ಆಪ್ಷನ್ ನಂಬರ್ 2, ಇಲ್ಲಿ ನಿಮ್ಮ ವೇಸ್ಟ್ ಮಾಡಬೇಡಿ ನಿಮ್ಮ ಟ್ಯಾಲೆಂಟ್ನ. ಓಕೆ, ದ ಮೆಜಿಷಿಯನ್ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ನಿಮ್ಮ ಪ್ಲ್ಯಾನ್ಸ್, ನಿಮ್ಮ ಐಡಿಯಾಸ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡುವಾಗಲೂ ಕೂಡ ಅಷ್ಟೇ ಬಿವೇರ್, ತುಂಬ ಎಚ್ಚರಿಕೆಯಿಂದಿರಿ. ನಿಮ್ಮ ಮುಂದಕ್ಕೆ ನೀವೇನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ಅಷ್ಟು ಬೇಗ ಹೇಳೋದಕ್ಕೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಇಲ್ಲಿ ಕೆಲವರು ಟೀಚಿಂಗ್ ಫೀಲ್ಡಲ್ಲಿ ಕೂಡ ಮಾಡಬಹುದು, ಟ್ಯಾರೋ ರೀಡಿಂಗ್ ಕೂಡ ಕಲಿಬಹುದು ಕೆಲವರಲ್ಲಿ. ಓಕೆ, ನೀವು ಏನಾದರೂ ನಿಮ್ಮ ಓನ್ ಮಾಡಬೇಕು, ಡೆಸ್ಕ್ ಜಾಬ್ ಮಾಡಬೇಕು ಅನ್ನೋರಿಗೆ ಟ್ಯಾರೋ ರೀಡಿಂಗ್, ಟೀಚಿಂಗ್, ಸೊ ಈ ಥರದ ಪೇಪರ್ ವರ್ಕ್ ಪ್ರಾಜೆಕ್ಟ್ಸ್ ಏನಿದೆ ನೋಡಿ, ಅದರ ಮೇಲೆ ಕೂಡ ನೀವು ವರ್ಕ್ ಮಾಡ್ಬೋದು. ಬಟ್ ಇಲ್ಲಿ ಏನು ಅಂತಂದರೆ ನಿಮ್ಮಲ್ಲಿ ರಿಸೋರ್ಸಸ್ ಇದೆ, ನಿಮ್ಮಲ್ಲಿ ಸ್ಕಿಲ್ ಇದೆ, ಅದನ್ನು ನೀವು ಉಪಯೋಗ ಮಾಡಬೇಕು. ಓಕೆ, ಆ್ಯಂಡ್ ಆಪರ್ಚುನಿಟಿ ನಿರಾಶೆ ಆಗಬೇಡಿ. ಆಪರ್ಚುನಿಟಿ ಖಂಡಿತವಾಗ್ಲೂ ನಮ್ಮ ಕಡೆ ಖಂಡಿತವಾಗ್ಲೂ ಬರುತ್ತೆ ಅಲ್ವಾ. ಸೊ ನಾವು ಅದಕ್ಕೆ ವೆಯ್ಟ್ ಮಾಡಬೇಕು, ನಮ್ಮ ಸ್ಕಿಲ್ಲನ್ನು ಆದಷ್ಟು ಪಾಲಿಷ್ ಮಾಡಬೇಕು. ಆ್ಯಂಡ್ ಇಲ್ಲಿ ಏನು ಅಂತಂದರೆ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ಅದು ಮೇನ್ ಇಂಪಾರ್ಟೆಂಟ್. ದ ಮೆಜಿಷಿಯನ್ ಕಾರ್ಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾ ಇದೆ. ಸೊ ಬನ್ನಿ ನೋಡೋಣ ಮೇನ್ಲಿ ನಿಮಗೆ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತ. ರಿಜುವಿನೇಟಿಂಗ್ ರೈನ್, ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್. ಓಕೆ, ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನು ಕ್ಲಿಯರ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಲೈಕ್ ನಿಮ್ಮಲ್ಲಿ ಮೊದಲು ನೀವು ಜಾಬ್ ನಿಮಗಿತ್ತು, ಆಮೇಲೆ ಇವಾಗ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಕ್ಲಿಯರ್ ದ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನು ಕ್ಲಿಯರ್ ಮಾಡಿ. ಹೀಲ್ ದ ಪ್ರೆಸೆಂಟ್, ಇವಾಗಕ್ಕೆ ಇಂಪಾರ್ಟೆಂಟ್ ಅಲ್ವಾ. ನೀವು ನಿಮ್ಮ ಮೇಲೆ ಆದಷ್ಟು ಹೆಚ್ಚಿನ ಕಾಳಜಿನ ವಹಿಸಿ, ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ನೋಡಿ ಅದನ್ನು ನೋಡಿ. ಆ್ಯಂಡ್ ದ ಮೆಜಿಷಿಯನ್ ನನಗೆ ಇಲ್ಲಿ ಮೆಜಿಷಿಯನ್ ಏನು ಅಂತಂದರೆ ಇದು ನಿಮ್ಮ ಟ್ಯಾಲೆಂಟ್ ಬಗ್ಗೆನೇ ತಿಳಿಸುತ್ತೆ. ಬಿಕಾಸ್ ನಿಮ್ಮಲ್ಲಿ ವಿಸ್ಡಮ್ ಇದೆ, ನಿಮ್ಮಲ್ಲಿ ಸ್ಕಿಲ್ ಇದೆ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಹೊಸ ಐಡಿಯಾಸ್ನ ಕ್ರಿಯೇಟ್ ಮಾಡ್ಬೋದು. ಯು ಆರ್ ಅ ಕ್ರಿಯೇಟರ್. ಓಕೆ, ಸೊ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಸೊ ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ ಆದಷ್ಟು ಅದನ್ನ ಕಂಡು ಹಿಡೀರಿ, ಏನು ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 3, ಯಾರು ಅರ್ತ್ ಎಲಿಮೆಂಟ್ ಭೂತತ್ವನ ಯಾರು ಚೂಸ್ ಮಾಡಿದ್ದೀರಾ ನೋಡೋಣ. ಯಾರು
ಎಂಪ್ಲಾಯ್ಡ್, ಯಾರು ಕೆಲಸದಲ್ಲಿದ್ದೀರಾ ಅವರಿಗೆ. ಓಕೆ, ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ, ತುಂಬ ಸ್ಮೂದಾಗಿ ಶಫಲ್ ಆಗ್ತಾ ಇದೆ. ಮೇ ಬಿ ನೀವು NGOದಲ್ಲಿರ್ಬೋದು, ಇಲ್ಲಾಂದರೆ ನೀವು ಕೇರ್ ಟೇಕರ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ, ಸರ್ವಿಸಲ್ಲಿ ಇರ್ಬೋದು, ಯಾವುದೇ ಒಂದು. ನೋಡೋಣ. ಕ್ವೀನ್ ಆಫ್ ಪೆಂಟಿಕಲ್ಸ್, ಆಫ್ ಕೋರ್ಸ್. ಈ ನಾನು ಶಫಲ್ ಮಾಡಬೇಕಾದ್ರೆ ತುಂಬ ಕೋಮಲವಾಗಿ ಶಫಲ್ ಆಯಿತು, ತುಂಬ ಸ್ಮೂತಾಗಿ ಶಫಲ್ ಆಯಿತು. ಆ್ಯಂಡ್ ಎಸ್, ದ ಕ್ವೀನ್ ಆಫ್ ಪೆಂಟಿಕಲ್ಸ್. ಈ ಕ್ವೀನ್ ಹಾಗೇ ಬರೀ ತನಗೇ ವ್ಯಾಲ್ಯೂ ಕೊಡೋದಿಲ್ಲ, ಇನ್ನೊಬ್ಬರಿಗೆ ಕೂಡ ವ್ಯಾಲ್ಯೂ ಕೊಡುವಂತಹ ಕ್ವೀನ್ ಇದು. ಇನ್ನೊಬ್ಬರಿಗೂ ಕೂಡ ಒಳ್ಳೆಯದನ್ನು ಬಯಸುವ ಕ್ವೀನ್. ಸೊ ನೀವು ಕೂಡ ನಿಮ್ಮ ಪರ್ಸ್ನಾಲಿಟಿ ಕೂಡ ಆ ಥರ ಇರಬಹುದು. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಅಂತಂದರೆ ತುಂಬ ಲಕ್ಸುರಿಯಸ್ ಜೀವನ, ತುಂಬ ಲಕ್ಸುರಿಯಸ್. ಸೊ ಇಲ್ಲಿ ನಿಮಗೆ ಕರಿಯರಲ್ಲಿ ಅದನ್ನೇ ತಿಳಿಸ್ತಾ ಇದ್ರೇನು, ಲಕ್ಸುರಿಯಸ್ ಜೀವನ ನಿಮ್ಮದಾಗುತ್ತೆ. ಓಕೆ, ಈ ಕ್ವೀನ್ ಅಲ್ಲಿ ಎಲ್ಲನೂ ಬ್ರ್ಯಾಂಡೆಡ್ ವಸ್ತು ಇರುವಂಥದ್ದು, ಎವ್ರಿಥಿಂಗ್ ಇನ್ ಬ್ರ್ಯಾಂಡ್. ಸೊ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಕ್ವೀನ್ ಇವಳು. ತುಂಬ ಮೆಚ್ಯೂರ್ಡ್ ಆ್ಯಂಡ್ ತುಂಬ ಮದರ್ಲಿ ಕನೆಕ್ಟೆಡ್. ಆ್ಯಕ್ಚುಲಿ ನಾವು ಅರ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಎಸ್, ಐ ಗಾಟ್ ಅರ್ತ್. ಕ್ವೀನ್ ಆಫ್ ಪೆಂಟಿಕಲ್ಸ್ ಅರ್ತ್ ಬಗ್ಗೆನೇನು, ಮಕರ ರಾಶಿ, ಕನ್ಯಾ ರಾಶಿ ಆ್ಯಂಡ್ ವೃಷಭ ರಾಶಿ. ಓಕೆ, ಸೊ ತುಂಬ ಅರ್ತ್ ಗ್ರೌಂಡೆಡ್ ಆಗಿರ್ತೀರ. ಯಾರು ಅರ್ತ್ ಎಲಿಮೆಂಟ್ ಇರ್ತೀರ ನೋಡಿ, ಅವ್ರು ತುಂಬ ಗ್ರೌಂಡೆಡ್ ಆಗಿರ್ತಾರೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಕರಿಯರ್ ಬಗ್ಗೆ ಏನು ಹೇಳುತ್ತೆ, ಕರಿಯರಲ್ಲಿ ಇನ್ನೂ ಸಕ್ಸಸ್, ಇನ್ನೂ ಹೆಚ್ಚು ಅಚೀವ್ಮೆಂಟ್. ನೀವು ಅಂದ್ಕೊಂಡದ್ದು ಕರಿಯರಲ್ಲಿ, ಇವಾಗ ಇರುವಂಥ ಕರಿಯರಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ನೋಡಿ, ಮುಂದೆ ಒಳ್ಳೆ ಪ್ರಮೋಷನ್ ಸಿಗಬೇಕು, ಮುಂದೆ ಒಳ್ಳೆ ಅವಾರ್ಡ್ ಸಿಗಬೇಕು, ಸಕ್ಸಸ್ ಸಿಗಬೇಕು, ಖಂಡಿತವಾಗ್ಲೂ ಇದು ಸಿಗುತ್ತೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆನೇ ತಿಳಿಸುತ್ತೆ. ಓಕೆ, ಹೆಚ್ಚು ಯೋಚನೆ ಮಾಡಬೇಡಿ. ಆಪ್ಷನ್ ನಂಬರ್ 1, ಈ ಕರಿಯರ್ ಎಲ್ಲೋ ಕರ್ಕೊಂಡು ಹೋಗುತ್ತೋ ನನ್ನನ್ನು, ಈ ಕರಿಯರಿಂದ ಮುಂದೆ ನನಗೇನಿದೆ ಅನ್ನೋದು. ಖಂಡಿತವಾಗ್ಲೂ ಗ್ರೋತ್ ಇದೆ, ಅಬಂಡೆನ್ಸ್ ಇದೆ, ಸಮೃದ್ಧಿ ಇದೆ, ಲಕ್ಸುರಿಯಸ್ ಇದೆ, ಲಕ್ಸುರಿಯಸ್ ಇದೆ, ಸಮೃದ್ಧಿ ಇದೆ. ಬಟ್ ಇಲ್ಲಿ ಏನು ಅಂತಂದರೆ ಪೆಂಟಿಕಲ್ಸ್ನ ನೀವು ಯಾವ ಥರ ಉಪಯೋಗ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಪೆಂಟಿಕಲ್ಸಿಗೆ ಕೂಡ ನೀವು ಹಾರ್ಡ್ ವರ್ಕ್, ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿತ್ವ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ತುಂಬ ಹಾರ್ಡ್ ವರ್ಕ್ ಮಾಡಿದಾಳೆ. ಕಿಂಗ್ ಯಾವ ಥರ ಪೆಂಟಿಕಲ್ಸ್ ಮಾಡೋದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದೇ ಥರ ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ ಪೆಂಟಿಕಲ್ಸ್ ಮಾಡೋದಕ್ಕೆ ತುಂಬಾ ಶ್ರಮಪಟ್ಟು ಮಾಡಿರುವಂಥದ್ದು. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಕ್ವೀನ್ ಆಫ್ ಪೆಂಟಿಕಲ್ಸ್ ಚೆನ್ನಾಗಾಗ್ತಾ ಇದೆ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ, ಪ್ಯಾಷನ್ ಬಗ್ಗೆ ಆದಷ್ಟು ಕನೆಕ್ಟ್ ಆಗಿ. ಆ್ಯಂಡ್ ಎಮೋಷ್ನಲ್ ಆಗಬೇಡಿ ಯಾವುದಕ್ಕೂ ಕೂಡ, ಎಮೋಷ್ನಲಿ ಯಾವುದಕ್ಕೂ ಕೂಡ ಆಗಬೇಡಿ. ಓಕೆ, ಓ ಮೈ ಗಾಡ್, ನೈಟ್ ಆಫ್ ಕಪ್ಸ್. ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ ಕರಿಯರಲ್ಲಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ ಕರಿಯರಲ್ಲಿ. ನಿಮ್ಮ ಮೈಂಡಿಗಿಂತ ಮನಸ್ಸು ತುಂಬ ಇಂಪಾರ್ಟೆಂಟ್. ಓಕೆ, ನೈಟ್ ಆಫ್ ಕಪ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ನೀವು ಯಾವುದೇ ರೀತಿಯಂಥ ಡಿಸಿಷನ್ ನೀವು ತೊಗೊಳ್ಬೇಕು ಅಂತ ಇದ್ದರೆ, ನಾನು ಇಲ್ಲಿ ಹೇಳ್ದೆಲ್ಲ ನಿರ್ಧಾರಗಳು. ಸೊ ಯಾವುದೇ ಡಿಸಿಷನ್ ತೊಗೊಳ್ಬೇಕು ಅಂತಂದರೆ ನಿಮ್ಮ ಹಾರ್ಟ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ. ಆ್ಯಂಡ್ ಇಲ್ಲಿ ಆಪರ್ಚುನಿಟೀಸ್ ಕೂಡ ಇದೆ ನಿಮಗೆ. ಆಪ್ಷನ್ ನಂಬರ್ 3, ಆಪರ್ಚುನಿಟಿ ನಿಮ್ಮ ಕಡೆ ಬರ್ತಾ ಇದೆ. ಒಳ್ಳೆ ಆಪರ್ಚುನಿಟಿ ನಿಮ್ಮ ಕಡೆ ಬರ್ತಾ ಇದೆ. ಆಪ್ಷನ್ ನಂಬರ್ 3, ವೆರಿ ನೈಸ್. ವಾವ್, ನೈಟ್ ಆಫ್ ಪೆಂಟಿಕಲ್ಸ್, ಎಗೇನ್ ನೈಟ್ ಆಫ್ ಪೆಂಟಿಕಲ್ಸ್. ಇದು ಪ್ರಾಮಿಸಿಂಗ್ ಕರಿಯರ್. ಓಕೆ, ಸಾರಿ, ಇದು ತುಂಬ ಪ್ರಾಮಿಸಿಂಗ್ ಕರಿಯರ್. ಆಪ್ಷನ್ ನಂಬರ್ 3, ನೀವು ಯಾವ ಕರಿಯರಲ್ಲಿದ್ದೀರಾ ನೋಡಿ, ಇದು ತುಂಬ ಪ್ರಾಮಿಸಿಂಗ್ ಕರಿಯರ್. ಇವಾಗ ನಿಮಗೆ ಇದು ತುಂಬ ಸ್ಲೋ ಅಂತ ಅನಿಸ್ಬಹುದು. ಓಕೆ, ಆಪರ್ಚುನಿಟಿ ನಿಮ್ಮ ಕಡೆ ಬರ್ತಾ ಇದೆ ಸ್ಪೀಡಾಗಿ, ಒಂದೊಂದು ಹೆಜ್ಜೆ, ಮೇ ಬಿ ಒಂದು ಮಂತ್ ಕೂಡ ಆಗಬಹುದು. ಓಕೆ, ಇಲ್ಲಿ ನನಗೆ ಆಫರ್ ನಿಮಗೆ ಸಿಗಬಹುದು. ಇಲ್ಲಿ ಯಾವ ರಾಶಿ ಇದೆ ಅಂದರೆ ಇದು ವಾಟರ್ ಎಲಿಮೆಂಟ್ಸ್ನ ತಿಳಿಸ್ತಾ ಇದೆ, ನೀರು. ಸೊ ಎಸ್, ಇದು ತುಂಬ ನಿಧಾನ ಅಂತ ಅನಿಸ್ಬೋದು. ಈ ಕರಿಯರಲ್ಲಿ ನಿಮಗೇನು ಸಿಗುವಂತಹ ಫಲಿತಾಂಶಗಳೇನಿದೆ ನೋಡಿ, ನಿಧಾನ ಅಂತ ಅನಿಸಿದ್ರು ಇದು ತುಂಬ ಪ್ರಾಮಿಸಿಂಗ್ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಪ್ರಾಮಿಸ್ ಬಗ್ಗೆ ತಿಳಿಸ್ತಾ ಇದೆ. ಆ ಒಂದು ವ್ಯಕ್ತಿಗಳಿಂದ ನಿಮಗೇನು ಆಪರ್ಚುನಿಟಿ ಸಿಗಬಹುದು. ಆಪ್ಷನ್ ನಂಬರ್ 3, ಓ ಮೈ ಗಾಡ್, 3 ಆಫ್ ಕಪ್, ಸೆಲೆಬ್ರೇಷನ್. ಎಸ್, ಇಲ್ಲಿ ಸೆಲೆಬ್ರೇಷನ್ ಕೂಡ ಇದೆ.
ಓಕೆ, ನಿಮಗೆ ಇವಾಗ ಅನಿಸ್ಬೋದು ನಾನು ಚೂಸ್ ಮಾಡಿದಂಥ ಕರಿಯರ್ ಸರಿ ಇದೆಯೇ ಇಲ್ವೋ ಅಂತಂದರೆ, ಖಂಡಿತವಾಗ್ಲೂ ಇದು ಕನ್ಫರ್ಮ್ ನೀವು ಮಾಡುವಂಥ ಕೆಲಸ ಏನಿದೆ ನೋಡಿ ಸರಿಯಾಗಿದೆ. ಇದು ನಿಮಗೋಸ್ಕರ ಮಾಡಿದಂಥ ಕರಿಯರ್. ಐ ಡೋಂಟ್ ನೋ ನೀವು ಯಾವ ಕರಿಯರಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗಿಲ್ಲಿ ಸರ್ವಿಸ್ ಅಂತ ಕಾಣ್ತಾ ಇದೆ. ಸೊ ಎಸ್, ಅದರಲ್ಲಿ ಹೇಳ್ತಾ ಇದ್ದೀನಿ. ಕೇರ್ ಟೇಕರ್ ಆಗಿರಬಹುದು ನೀವು, ಲೈಕ್ ಆ ಒಂದು ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ವೆರಿ ಕಾಮ್, ವೆರಿ ನೈಸ್. ಬಟ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಅಂತಂದರೆ ವರಿ ಇದೆ. ಏನು ಅಂತಂದರೆ ಈ ಕರಿಯರಿಂದ ಮುಂದೆ ಏನಕ್ಕಾಗುತ್ತೋ ಅಂತ. ಖಂಡಿತವಾಗ್ಲೂ ಇದೆ ಪ್ರಾಮಿಸಿಂಗ್ ಕಾರ್ಡ್, ನಿಮ್ಮ ಮುಂದೆನೇ ಕಾಣ್ತಾ ಇದೆ ಪ್ರಾಮಿಸಿಂಗ್ ಕಾರ್ಡ್. ಓಕೆ, ನೆಕ್ಸ್ಟ್ ಎಸ್ 5 of wands. ನಿಮ್ಮ ನೆಗೆಟಿವ್ ಥಾಟ್ಸ್ ಇರಬಹುದು ಇದು, ಇಲ್ಲಾಂದರೆ ಇಲ್ಲಿ ಕಾಂಪಿಟೇಟರ್ಸ್ ಹೆಚ್ಚು ಇರಬಹುದು, ನಿಮ್ಮ ಜೊತೆ ಕಾಂಪೀಟ್ ಮಾಡೋರು ಜಾಸ್ತಿ ಇರಬಹುದು. ಓಕೆ, ಸೊ ಪ್ರಮೋಷನ್ಸ್ಗೆ ಆಗಿರ್ಬೋದು, ಸಕ್ಸಸ್ಗೆ ನಿಮಗೆ ಅಡ್ಡಿ ಬರುವವರು ಇರಬಹುದು. ಸೊ ಬಿವೇರ್, ಆದಷ್ಟು ನಿಮ್ಮ ಪ್ಲ್ಯಾನ್ಸ್ ಅದನ್ನು ಯಾರ ಜೊತೆ ಶೇರ್ ಮಾಡಬೇಡಿ. ನೀವು ಏನು ಮಾಡ್ತಾ ಇದ್ರಿ, ನಿಮ್ಮ ಏನು ಪ್ಲ್ಯಾನ್ ಇದೆ ಕರಿಯರ್ ಮೇಲೆ ಅಂತ ಏನು ಹೇಳಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಪೀಸ್ ಕ್ರಿಯೇಟ್ ಮಾಡಿ. ಇಂಥವ್ರು ನಿಮಗೆಲ್ಲಾದರೂ ನಿಮ್ಮ ಜೊತೆ ಈ ಎನರ್ಜಿ ನೀವು ಫೀಲ್ ಮಾಡಿಕೊಂಡ್ರೆ ದಯಮಾಡಿ ಇಂಥ ಎನರ್ಜಿಯಿಂದ ಹೊರಗೆ ಬನ್ನಿ. ಇಲ್ಲಿ ಎನರ್ಜಿನ ವೇಸ್ಟ್ ಮಾಡಬೇಡಿ. ಓಕೆ, ಆಪ್ಷನ್ ನಂಬರ್ 3 4 of cups. 4 of cups ನನಗಿಲ್ಲಿ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ಸೊ ಈ ಎನರ್ಜಿ ಬಂದಾಗ ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಯಾರೇ ಲೈಕ್ ಬಾಸ್ ಆಗಿರಬಹುದು, ನಿಮಗೇನೋ ಎನರ್ಜಿ ಸರಿ ಇಲ್ಲ, ಲೈಕ್ ಇವ್ರು ತುಂಬ ನನ್ನ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಇವರು ನನ್ನನ್ನು ತುಂಬ ಕಾಡ್ತಾ ಇದ್ದಾರೆ ಅಂತಂದರೆ ಮೆಡಿಟೇಷನ್ ಮಾಡಿ. ದಟ್ ಈಸ್ ದ ಬೆಸ್ಟ್ ಆಪ್ಷನ್. ಇಲ್ಲಿ ಆಪರ್ಚುನಿಟೀಸ್ ಇದೆ, ನಿಮಗೆ ಆಪರ್ಚುನಿಟೀಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಆಪ್ಷನ್ ನಂಬರ್ 3, ಕರಿಯರಲ್ಲಿ ಆಪರ್ಚುನಿಟೀಸ್ ಇದೆ, ಇದು ಕೂಡ ಆಪರ್ಚುನಿಟಿನ ತಿಳಿಸುತ್ತೆ, ಇದು ಕೂಡ ಆಪರ್ಚುನಿಟಿನ ತಿಳಿಸ್ತಾ ಇದೆ. ಬಿಕಾಸ್ ಇಲ್ಲೂ ಕೂಡ ಕಪ್ ಕೊಡ್ತಾ ಇದ್ದಾರೆ, ಇಲ್ಲೂ ಕೂಡ ಕಪ್ ಕೊಡ್ತಾ ಇದೆ. ಇಟ್ ಮೀನ್ಸ್ ದಟ್ ಆಪರ್ಚುನಿಟಿ ಖಂಡಿತವಾಗ್ಲೂ ಇದೆ, ಅದನ್ನು ಮಿಸ್ ಮಾಡಬೇಡಿ, ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಡಿ. ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ ಇಲ್ಲಿ ಆಪ್ಷನ್ ನಂಬರ್ 3. ಸೊ ಇದು 4 of cups ಅದರ ಬಗ್ಗೆ ತಿಳಿಸ್ತಾ ಇದೆ. ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮಲ್ಲಿ ಏನಿದೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಗ್ರೇಟ್ಫುಲ್ ಆಗಿರಿ. ಓಕೆ, ಆಪರ್ಚುನಿಟಿನ ಮಿಸ್ ಮಾಡಬೇಡಿ. ಓಕೆ, ಕೆಲವರು ಇಲ್ಲಿ ಆಪರ್ಚುನಿಟಿ ಮಿಸ್ ಮಾಡಿರ್ಬೋದು, ಇವಾಗ ಈ ಥರ ಕೂತ್ಕೊಂಡಿರ್ಬೋದು. ಸೊ ಇಟ್ಸ್ ಓಕೆ, ಫೈನ್, ಇಟ್ಸ್ ಓಕೆ. ನಮ್ಮಿಂದ ಏನಾದರೂ ಗೊತ್ತಿಲ್ಲದೆ ತಪ್ಪಾಗಿದ್ದರೆ ಇಟ್ಸ್ ಓಕೆ, ಫೈನ್. ಕೆಲವು ಗೊತ್ತಿದ್ದರೂ ನಮ್ಮ ಜೊತೆ ತಪ್ಪಾಗೋದು, ಬಿಕಾಸ್ ನಾವು ನಮ್ಮ ಇಂಟ್ಯೂಷನ್ ಜೊತೆ ಅಷ್ಟೊಂದು ಕನೆಕ್ಟ್ ಆಗಿರೋದಿಲ್ಲ ಆ ಹೊತ್ತಿಗೆ. ಸೊ ನೈಟ್ ಆಫ್ ಕಪ್ಸ್ ಇಲ್ಲಿ ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೇನೋ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ನೋಡೋಣ ಫೈನಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಓಕೆ, ಇದು ಎರಡನ್ನು ಕೂಡ ನಾನು ತಗೊಳ್ತೀನಿ ನಿಮಗೆ. ಟ್ರಾವೆಲಿಂಗ್ ಲೈಟ್ಲಿ, ಸಿಂಪ್ಲಿಫೈ ಯುವರ್ ಲೈಫ್. ಓಕೆ, ಸಿಂಪ್ಲಿಫೈ ಯುವರ್ ಲೈಫ್ ಅಂತಂದರೆ ಈ ಟ್ರಾವೆಲರಿಗೆ ಹೋಗಬೇಕಾದ್ರೆ ತುಂಬ ಜನ ಸಿಕ್ಕಿರಬಹುದು, ಹೋಗಬೇಕಾದ್ರೇನು ಮಾತಾಡೋದಕ್ಕೆ ತುಂಬ ಜನ ಸಿಕ್ಕಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಬಗ್ಗೆ ನೀವೇ ಚಿಂತೆ ಮಾಡಬೇಕಾಗುತ್ತೆ, ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಸಿಂಪ್ಲಿಫೈ ಯುವರ್ ಲೈಫ್, ಆದಷ್ಟು ಪೀಸ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಟ್ರಾವೆಲಿಂಗ್ ಲೈಕ್ ಸಿಂಪ್ಲಿ ಯುವರ್ ಲೈಫ್, ಇಲ್ಲಿ ಪೀಸನ್ನು ಕ್ರಿಯೇಟ್ ಮಾಡಿ. ನಿಮಗೆ ಏನಾದರೂ ಅನಿಸಿದೆ ಈ ಎನರ್ಜಿ ನನ್ನನ್ನು ಕಾಡ್ತಾ ಇದೆ, ಬೇರೆ ಕಾಂಪಿಟೇಟರ್ಸ್ ಆಗಿರಬಹುದು, ನಿಮ್ಮ ಜೊತೆ ಇರುವಂಥ ಕಲೀಗ್ಸ್ ಆಗಿರಬಹುದು. ಸೊ ಈ ಥರ ನಿಮ್ಗೆ ಏನಾದರೂ ಎನರ್ಜಿ ಫೀಲ್ ಆದರೆ ಅಲ್ಲಿ ಪೀಸನ್ನು ಕ್ರಿಯೇಟ್ ಮಾಡಿ. ಓಕೆ, ಇಲ್ಲಾಂದರೆ ಇದು ತುಂಬ ಡಿಫಿಕಲ್ಟ್ ಆಗಬಹುದು ನಿಮಗೆ. ನಿಮ್ಮ ಇನ್ನರ್ ವಾಯ್ಸನ್ನು ನಿಮಗೆ ಕೇಳೋಕ್ಕಾಗೋದಿಲ್ಲ, ಬಿಕಾಸ್ ಇಂಟ್ಯೂಷನ್ ಇದೆ ಅಲ್ವಾ ಇಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಮಾಡಿ ಆದಷ್ಟು. ಓಕೆ, ಕ್ಲಿಯರ್ ಆ್ಯಂಡ್ ರಿಲೀಸ್, ಪೀಸನ್ನು ಕ್ರಿಯೇಟ್ ಮಾಡೋದಕ್ಕಿಲ್ಲಿ. ಓಕೆ, ನೆಕ್ಸ್ಟ್ ಕಾರ್ಡ್ ಈಸ್ ಕ್ಲಿಯರ್ ದ ಏರ್, ಡಿಸ್ಟೆಂಟ್ ಥಂಡರ್. ಕ್ಲಿಯರ್ ದ ಏರ್, ನೆಗೆಟಿವಿಟಿ. ಸೊ ಆದಷ್ಟು ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ. ಬೇರೆಯವರು ನಿಮಗೆ ನೆಗೆಟಿವಿಟಿ ಮಾತಾಡ್ತಾ ನಿಮ್ಮ ಜೊತೆ ಕರಿಯರ್ ಬಗ್ಗೆ ನೆಗೆಟಿವಿಟಿ ಮಾತಾಡ್ತಾ ಇದ್ದಾರೆ, ಇಲ್ಲಾಂದರೆ ನಿಮ್ಮ ಹಿಂದೆ ನಿಮ್ಮ ಬಾಸಲ್ಲಿ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಬಿ ಅವೇರ್ ಆಫ್ ದ್ಯಾಟ್. ಬಿ ಅವೇರ್. ಪವರ್ ಮಾಡೋದಿಲ್ವೋ, ಯಾರು ನಿಮ್ಮ ಹಿಂದೆ ಮಾತಾಡ್ತಾರೋ, ನಿಮಗೆ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ವೋ ಅಂಥವ್ರನ್ನ ಬಿಟ್ಬಿಡಿ. ಓಕೆ, ಆ್ಯಂಡ್ ಪಾಸ್ಟಲ್ಲಿ ಇವರು ಈ ಥರ ಮಾಡಿದರು, ಹೀಗೆ ಮಾಡಿದರು, ಅದನ್ನು ಬಿಟ್ಬಿಡಿ. ಹೊಸ ಒಂದು ಎನರ್ಜಿನ ಕ್ಲೈಮ್ ಮಾಡಿ. ಓಕೆ,
ಓಲ್ಡನ್ನು ಬಿಟ್ಟು ನ್ಯೂನ ಚೂಸ್ ಮಾಡಿ. ಓಕೆ, ಹೊಸ ಎನರ್ಜಿನ ಚೂಸ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲ ಅಂದರೆ ಏನು ಅಂತಂದರೆ ಆಪರ್ಚುನಿಟೀಸ್ ಬರೋದಕ್ಕೆ ಕಷ್ಟ ಆಗಬಹುದು. ಓಕೆ, ಆಪರ್ಚುನಿಟಿ ಬರೋದಕ್ಕೆ ಕಷ್ಟ ಆಗಬಹುದು. ಓಕೆ, ಚೇಂಜ್, ಬದಲಾವಣೆ ಅಗತ್ಯ. ನಾವು ಬೇರೆಯವರಿಗೋಸ್ಕರ ಬದಲಾವಣೆ ಆಗಬಾರ್ದು, ನಾವು ನಮಗೋಸ್ಕರ ಬದಲಾಗಬೇಕು. ಓಕೆ, ನೀವು ಎನರ್ಜಿನ ಇಲ್ಲಿ ನೀವು ಎನರ್ಜಿನ ತೊಗೊಂಡು ಬನ್ನಿ. ಓಕೆ, ನಿಮಗೆ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಎನರ್ಜಿನ ತೊಗೊಂಡು ಬರ್ಬೋದು. ಸೊ ಎಸ್, ಇದಿಷ್ಟು ನಿಮ್ಮ ಗೈಡೆನ್ಸ್. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ರೀಡಿಂಗ್ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 3, ಯಾರು ಅರ್ತ್ ಎಲಿಮೆಂಟ್ನ ಚೂಸ್ ಮಾಡಿದ್ದೀರಾ ನೋಡೋಣ. ಅನ್ಎಂಪ್ಲಾಯ್ಮೆಂಟಲ್ಲಿ ಯಾರಿದ್ದೀರಾ, ನಿಮಗೆ ಯಾವ ಥರದ ಎನರ್ಜಿ ಇದೆ, ಆಮೇಲೆ ಜಾಬ್ ಕರಿಯರ್ ಬಗ್ಗೆ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು. Strength, okay. Pentacles, wow, 10 of Pentacles, Strength and Pentacles. ಓಕೆ, ಇಲ್ಲಿ ಕೆಲವರು ಫ್ಯಾಮಿಲಿ ಬಿಸ್ನೆಸ್ನ ಜಾಯಿನ್ ಮಾಡಬಹುದು. ನಿಮ್ಮ ಕರಿಯರಲ್ಲಿ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಮಾಡಬಹುದು. ಓಕೆ, ಆಪ್ಷನ್ ನಂಬರ್ 3, ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ಕರೇಜ್ ಇದೆ ಅಲ್ವಾ, ಅದನ್ನ ಉಪಯೋಗ ಮಾಡಿ, ಆ್ಯಕ್ಷನ್ನ ತೊಗೊಳ್ಳಿ. ಕರಿಯರಲ್ಲಿ ನಿಮಗೆ ನೀವು ಜಾಬ್ ಬೇಕು ಅಂತಂದರೆ ನೀವು ಆ್ಯಕ್ಷನ್ನ ತೊಗೊಳ್ಬೇಕಲ್ವಾ. ಸೊ ಇಲ್ಲಿದ್ದ ಸ್ಟ್ರೆಂತ್ ಕಾರ್ಡ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಕ್ಷನ್, ಕರೇಜ್ ಬಗ್ಗೆ ತಿಳಿಸ್ತಾ ಇದೆ, ಧೈರ್ಯ. ನೀವು ಮುಂದೆ ಒಂದು ಸ್ಟೆಪ್ ಇಟ್ಟರೆ ತಾನೇ ನಿಮಗೆ ಗೊತ್ತಾಗೋದು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಸ್ಟ್ರೆಂತ್ ಕಾರ್ಡಿಂದ ನನಗೆ ಆ ಥರ ಫೀಲ್ ಆಗ್ತಾ ಇದೆ. ಇಲ್ಲಿ ಚೇಂಜ್, ಸ್ವಲ್ಪ ಚೇಂಜಸ್ನ ತೊಗೊಂಡು ಬನ್ನಿ. ಆ್ಯಂಡ್ ನಿಮಗೇನು 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಫ್ಯಾಮಿಲಿ ಬಗ್ಗೆ ತಿಳಿಸುತ್ತೆ, ರಿಯೂನಿಯನ್, ಫ್ಯಾಮಿಲಿ ಬಗ್ಗೆ ತಿಳಿಸುತ್ತೇನೋ. ಸೊ ಹಾಗೆ ನಿಮಗೆ ಏನಾದರೂ ಬಿಸ್ನೆಸ್ಸಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನಾದರೂ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಜೊತೆ ಚರ್ಚೆನ ಮಾಡಿ. ಓಕೆ, ಇಲ್ಲಿ ಆಪ್ಷನ್ಸ್ ಇದೆ, ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದೆ. ಅನ್ಎಂಪ್ಲಾಯ್ಮೆಂಟಲ್ಲಿ ಯಾರಿದ್ದಾರೆ ನೋಡಿ, ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದೆ ನಿಮಗೆ. ಓಕೆ, ನಿಮಗೆ ಕರೇಜ್ ಬೇಕು, ಧೈರ್ಯ ಬೇಕು, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ದ ಸ್ಟ್ರೆಂತ್ ಕಾರ್ಡ್ ಅದರ ಬಗ್ಗೆ ತಿಳಿಸ್ತಾ ಇದೆ. ನಿಮ್ಮಲ್ಲಿ ಪವರ್ ಇದೆ ಅಲ್ಲ, ಆ ಪವರನ್ನು ಉಪಯೋಗ ಮಾಡಬೇಕು ಇಲ್ಲಿ. ಆಪ್ಷನ್ ನಂಬರ್ 3, ಎಸ್, 5 ಆಫ್ ಕಪ್ಸ್. ನನಗಿಲ್ಲಿ 5 ಆಫ್ ಕಪ್ಸ್ ಆವಾಗಲೇ ನಾನು ಶಫಲ್ ಮಾಡಬೇಕಾದ್ರೆ 5 ಆಫ್ ಕಪ್ಸ್ ಎನರ್ಜಿ ಬಂದಿತ್ತು ನನಗೆ. ಸೊ ಇದು ಸಿಂಹ ರಾಶಿನ ತಿಳಿಸ್ತಾ ಇದೆ. ಓಕೆ, ಆ್ಯಂಡ್ ಇದು ಮಕರ, ಕನ್ಯಾ, ವೃಷಭ ರಾಶಿನ ತಿಳಿಸ್ತಾ ಇದೆ. ಇದು ವೃಶ್ಚಿಕ, ಕಟಕ, ಮೀನ ರಾಶಿನ ತಿಳಿಸ್ತಾ ಇದೆ. ಇದು ವಾಟರ್ ಎಲಿಮೆಂಟ್. ಓಕೆ, ಸೊ ಎಸ್, ಇಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ, ಕೆಲವರಿಗೆ ನಿರಾಶೆ. ಯಾಕೆ ನಿರಾಶೆ ಆಗಿದ್ದೀರಾ? ಕೆಲಸ ಇಲ್ದಿದ್ರೆ ಏನಾಯಿತು, ಅಪರ್ಚುನಿಟೀಸ್ ಇದೆ, ಆಪ್ಷನ್ಸ್ ಇದೆ, ನಿಮಗೆ ಆಪರ್ಚುನಿಟೀಸ್ ಇದೆ, ಏನಾದರೂ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ 3 ಕಪ್ ಬಿದ್ದರೆ ಏನಾಯಿತು, 2 ಕಪ್ ಇದೆ ಅಲ್ವಾ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಅನಿಸ್ಬೋದು, ನನ್ನ ಫ್ಯಾಮಿಲಿಯಿಂದ ಯಾವುದೇ ರೀತಿಯಂಥ ಸಪೋರ್ಟ್ ಇಲ್ಲ ನನ್ನ ಕೆಲಸಕ್ಕೆ, ನನ್ನ ಕರಿಯರ್ಗೆ, ನಾನು ಒಂದು ಕರಿಯರ್ ಮಾಡಬೇಕು ಅಂತ ಇದ್ದೀನಿ. ಸಪೋರ್ಟ್ ಇಲ್ದಿದ್ರೆ ಏನಾಯಿತು, ಯಾವಾಗ ಯಾರ ಸಪೋರ್ಟ್ ಬೇಕೋ ಆವಾಗ ಖಂಡಿತವಾಗ್ಲೂ ದೇವರು ಅವರ ಸಪೋರ್ಟನ್ನು ಖಂಡಿತವಾಗ್ಲೂ ಕಳಿಸ್ತಾರೆ. ಇಲ್ಲಿ 2 ಆಫ್ ಕಪ್ಸ್ ಇದೆ, ಒಂದು ನೀವು, ಇನ್ನೊಂದು ವ್ಯಕ್ತಿ ಇರಬಹುದು. ಓಕೆ, ಆಪ್ಷನ್ ನಂಬರ್ 3, ಎಸ್, ದ ಮೂನ್ ಇಲ್ಲಿ ಹಿಡನ್ ಇದೆ. ಫಿಯರ್, ಹೆದರಿಕೆ. ಯಾಕೆ ಅಷ್ಟೊಂದು ಹೆದರಿಕೆ ಆಪ್ಷನ್ ನಂಬರ್ 3ಗೆ? ಇದು ಮೀನ ರಾಶಿನ ತಿಳಿಸ್ತಾ ಇದೆ. ಪೈಸಸ್, ದ ಮೂನ್. ಭ್ರಮೆಯಲ್ಲಿ ಇರಬೇಡಿ. ನೀವೇನಾದರೂ ಒಂದು ಕನಸು ಕಾಣ್ತಾ ಇದ್ದೀರಾ ಅಂತಂದರೆ ಅದನ್ನು ನನಸು ಮಾಡಿ. ಭ್ರಮೆಯಲ್ಲಿ ಯಾಕೆ ಜೀವನ ಮಾಡ್ತೀರಾ? ಓಕೆ, ಯಾಕೆ ಹೆದರ್ತೀರಾ? ಹೆದರಬೇಡಿ. ಆ್ಯನ್ಸೈಟಿ, ಚಿಂತೆ ಕೂಡ ಇಲ್ಲಿ ನಿಮ್ಮನ್ನು ಕಾಡ್ತಾ ಇರ್ಬೋದು. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ. ಯಾರು ನಮ್ಮ ಜೊತೆ ಇದ್ದರೂ ಇಲ್ದಿದ್ರೂ ನಮ್ಮ ಇಂಟ್ಯೂಷನ್ ನಮ್ಮ ಜೊತೆ ಇರುತ್ತೆ ಅಲ್ವಾ. ಸೊ ಅದನ್ನು ಫಾಲೋ ಮಾಡಿ.
ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ ಅದು ಇಂಪಾರ್ಟೆಂಟ್. ಓಕೆ, ಎಸ್, ಇಂಟ್ಯೂಷನ್, ಸ್ಟಕ್ ಎನರ್ಜಿ, ಇಂಟ್ಯೂಷನ್ನ ಫಾಲೋ ಮಾಡಿ. ಇಲ್ಲಿ ಕೂಡ 8 ಇದೆ, 8 2 ಸಲ ಬಂದಿದೆ ನಿಮಗೆ. ಓಕೆ, 8 2 ಸಲ ಬಂದಿದೆ. ಎಸ್, ಇಲ್ಲಿ 8 ಬಂದಿದೆ. ಸೊ ನಿಮ್ಮ ಕೆಲಸ ಏನಿದೆ ನೋಡಿ, ಹಾರ್ಡ್ ವರ್ಕ್ ಮಾಡಿ. ಓಕೆ, ನಿಮ್ಮ ಕೆಲಸ ಏನಿದೆ ನೋಡಿ, ನಿಮಗೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅನಿಸುತ್ತೋ ಹಾರ್ಡ್ ವರ್ಕ್ ಮಾಡಿ. 8 ಅದರ ಬಗ್ಗೆ ತಿಳಿಸಿದೆ. ಆ್ಯಂಡ್ ನೀವು ಖಂಡಿತವಾಗ್ಲೂ ಆಗ್ತೀರಾ ನಿಮ್ಮ ಕರಿಯರಲ್ಲಿ. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಸ್ಟಕ್ ಆಗಬೇಡಿ ಇಲ್ಲಿ. ಕೆಲವರಿಗೆ ಇಲ್ಲಿ ಸ್ಟಕ್ ಅಂತ ಅನಿಸ್ಬಹುದೇನೋ, ನಾನು ಸ್ಟಕ್ ಆಗಿದ್ದೀನಿ, ನನಗೆ ಯಾವುದೇ ರೀತಿಯಿಂದ ಡಿಸಿಷನ್ ತೊಗೊಳಿಕ್ಕೆ ಆಗೋದಿಲ್ಲ ಅಂತ ಬಂದಾಗ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಫಾಲೋ ಮಾಡಿ. ಫಾಲೋ ಯುವರ್ ಇಂಟ್ಯೂಷನ್. ಓಕೆ, ಸೊ ಇಲ್ಲಿ ಹಿಡನ್ ಎನರ್ಜಿ ಕೂಡ ಇದೆ. ಇಲ್ಲಿ ಎಸ್, 7 ಆಫ್ ಸೋಟ್ಸ್. ನೀವು ಇವಾಗ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ತುಂಬ ಚಾಲೆಂಜನ್ನು ಫೇಸ್ ಮಾಡ್ತಾ ಇರ್ಬೋದು. ಆಪ್ಷನ್ ನಂಬರ್ 3. ಓಕೆ, ಬಟ್ ಆದರೂ ಇಲ್ಲಿ ಆಪರ್ಚುನಿಟೀಸ್ ಇದೆ, ನಿಮಗೆ ಕರೇಜ್ ಇದೆ, ಆ್ಯಕ್ಷನ್, ನಿಮ್ಮ ವಿಲ್ ಪವರ್, ನಿಮ್ಮ ಮನೋಬಲ ಇದೆ ಅಲ್ವಾ, ಅದನ್ನ ಯಾಕೆ ನೀವು ಉಪಯೋಗ ಮಾಡ್ತಾ ಇಲ್ಲ? ನಿಮ್ಮ ವಿಲ್ ಪವರ್ನ ಯೂಸ್ ಮಾಡಿ. ಸ್ಟ್ಯಾಂಡ್ ಯುವರ್ ಸೆಲ್ಫ್, ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳ್ಳಿ. ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಕನ್ಫ್ಯೂಷನ್ಸ್ ಇರಬಹುದು, ನಿಮಗೇನೋ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇರಬಹುದು. ಬಟ್ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಹೆದರಬೇಡಿ, ಹೆಚ್ಚು ಚಿಂತೆ, ಆತಂಕ ಪಡಬೇಡಿ. ಓಕೆ, ಎನ್ಸೈಟಿ, ಆತಂಕ ಪಡಬೇಡಿ. ಖಂಡಿತವಾಗ್ಲೂ ಆಪರ್ಚುನಿಟೀಸ್ ಇದೆ, ಆಪ್ಷನ್ಸ್ ಇದೆ. ಬದಲಾವಣೆ ನಾವು ಬಯಸಬೇಕಾದದ್ದು. ಓಕೆ, ಫೈನಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಆಪ್ಷನ್ ನಂಬರ್ 3ಗೆ ವೈಲೆಂಟ್ ಕರೇಜ್, ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ಅಫ್ಕೋರ್ಸ್ ನಾನು ಇಲ್ಲಿ ಹೇಳಿದೆ ಅಲ್ವಾ, ಕರೇಜ್, ಆ್ಯಕ್ಷನ್ನ ತಗೊಳ್ಳಿ. ಆಪ್ಷನ್ ನಂಬರ್ 3, ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಕಲೀರಿ ಲೈಫಲ್ಲಿ. ಆ್ಯಕ್ಷನ್, ನಿಮಗೆ ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕಾ, ಮಾಡಿ. ಆ್ಯಕ್ಷನ್, ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ಇದು ನೈಟ್ ಆಫ್ ವಾನ್ಸ್ ಎನರ್ಜಿನ ಕೊಡ್ತಾ ಇದೆ. ಓಕೆ, ಸೊ ನಿಮ್ಮ ಪ್ಯಾಷನ್, ಬೋಲ್ಡ್ನೆಸ್, ಕಾನ್ಫಿಡೆಂಟ್, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ನಿಮಗೆ ನಿಮ್ಮ ಮೇಲೆ ಭರವಸೆ ಇರಬೇಕು. ಯಾರು ಬಂದರೂ ಬಿಟ್ಟರು ಅದು ಸೆಕೆಂಡ್ರಿ. ಓಕೆ, ನಿಮಗೆ ಮೊದಲು ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಕರೇಜನ್ನು ತೊಗೊಂಡು ಬನ್ನಿ. ಓಕೆ, ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಆಪ್ಷನ್ಸ್ ಇದೆ, ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದೆ. ಬಟ್ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3, ಅನ್ಎಂಪ್ಲಾಯ್ಮೆಂಟ್. ಸೊ ಐ ಹೋಪ್ ಈ ರೀಡಿಂಗ್ ನಿಮಗೆ ಈ ರೀಡಿಂಗಿಂದ ಗೈಡೆನ್ಸ್ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 4, ಯಾರು ವಾಟರ್ ಎಲಿಮೆಂಟ್ನ, ಜಲತತ್ವನ ಯಾರು ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಕರಿಯರ್ ಬಗ್ಗೆ. ಸೊ ಎಸ್ ಕಾರ್ಡನ್ನು ಮೊದಲು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. Seven of Cups. ಓಕೆ, ಇಲ್ಲಿ ಆಪರ್ಚುನಿಟೀಸ್, ಆಪ್ಷನ್ಸ್ ಸಿಗಬಹುದು ಕರಿಯರಲ್ಲಿ ನಿಮಗೆ. ಬಟ್ ಓಕೆ, ಆಪ್ಷನ್ ನಂಬರ್ 3, ಆಪ್ಷನ್ ನಂಬರ್ 4 ನಿಮಗೆ ಇಲ್ಲಿ ಆಪ್ಷನ್ಸ್ ಸಿಗಬಹುದು, ಆಪರ್ಚುನಿಟೀಸ್ ಸಿಗಬಹುದು. ಓಕೆ, ಬಟ್ ನೀವು ಕನ್ಫ್ಯೂಷನಲ್ಲಿ ಇರ್ಬೋದು, ಯಾವುದನ್ನು ಚೂಸ್ ಮಾಡಲಿ, ಯಾವುದನ್ನು ಚೂಸ್ ಮಾಡದೇ ಇರಬಹುದು. ಅಂದರೆ ನೀವು ಆಲ್ರೆಡಿ ಒಂದು ಜಾಬಲ್ಲಿ ಇದ್ದೀರಾ, ಬಟ್ ಆದರೂ ನಿಮಗೇನು ತುಂಬ ಆಪರ್ಚುನಿಟೀಸ್ ಬರ್ತಾ ಇದೆ, ಆಪ್ಷನ್ಸ್ ಬರ್ತಾ ಇದೆ. ಬಟ್ ನೀವು ಕನ್ಫ್ಯೂಷನಲ್ಲಿ ಇದ್ದೀರಾ, ಯಾವುದನ್ನು ಚೂಸ್ ಮಾಡೋದು, ಯಾವುದನ್ನು ಬಿಡೋದು ಅಂತ ಹೇಳಿಬಿಟ್ಟು. ಎಸ್, ಬಟ್ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ ಸರಿಯಾಗಿ ಯೋಚನೆ ಮಾಡಿ. ಬಿಕಾಸ್ ಬಿಳಿ ಇರುವುದೆಲ್ಲ ಹಾಲಲ್ಲ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಆಪ್ಷನ್ಸ್, ಕರಿಯರಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಓಕೆ, ವಾವ್, ದ ಸನ್ ಕಾರ್ಡ್. ನೀವು ಜಾಣರು. ಆಪ್ಷನ್ ನಂಬರ್ 4 ಜಾಣರು ನೀವು ಒಳ್ಳೆ ಡಿಸಿಷನ್ನೇ ತೊಗೊಳ್ತೀರಾ. ಓಕೆ, ದ ಸನ್ ಕಾರ್ಡ್ ಅಂದರೆ ಸಕ್ಸಸ್, ರಿವಾರ್ಡ್ಸ್, ಪ್ರಮೋಷನ್ಸ್ ಎಲ್ಲನೂ ಬಂತು ಇದರಲ್ಲಿ. ದ ಸನ್ ಕಾರ್ಡಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ನಿಮಗೆ ಆಲ್ರೆಡಿ ಯಾವ ಆಪರ್ಚುನಿಟಿ ಸಿಗಬೇಕು, ಯಾವ ಜಾಬ್ ಸಿಗಬೇಕು ಅಂತ ಆಲ್ರೆಡಿ ಬರೆದಾಗಿದೆ. ಸೊ ಹಾಗಾಗಿ ನಿಮ್ಮ ಕರಿಯರಲ್ಲಿ ನಿಮಗೆ ಆಪ್ಷನ್ಸ್ ಬಂದು ಅದರಲ್ಲಿ ಒಳ್ಳೆ ಆಪ್ಷನ್ನ ಚೂಸ್ ಮಾಡ್ತೀರಾ ನೀವು. ಹಾಗಂತ ಹೇಳಿಬಿಟ್ಟು ಒಂದನ್ನು ಚೂಸ್ ಮಾಡೋದಲ್ಲ, ಸರಿಯಾಗಿ ನಿರ್ಧಾರನ ತಗೊಳ್ಳಿ. ಆಪರ್ಚುನಿಟೀಸ್, ಆಪ್ಷನ್ಸ್ ಇವಾಗ ಫಾರ್ ಎಕ್ಸಾಂಪಲ್ 2 ಆಪ್ಷನ್ಸ್ ಇರ್ಬೋದು. 2 ಆಪ್ಷನ್ಸಲ್ಲಿ ಯಾವುದು ಚೂಸ್ ಅಂದರೆ 2 ಆಪ್ಷನ್ಗಳನ್ನು ಹೆಚ್ಚಾಗಿ ನಾನು ಆ ಥರ ಮಾಡ್ತೀನಿ.
ಹೇಗೆ ಅಂತಂದರೆ 2 ಆಪ್ಷನ್ಸ್ ನನಗೆ ಬಂತು ಅಂತಂದರೆ 2 ಆಪ್ಷನ್ಸ್ನ ಬರಿತೀನಿ. ಅದರಲ್ಲಿ ಯಾವುದು ಒಳ್ಳೆ ಫೆಸಿಲಿಟೀಸ್ ಇದೆ, ಯಾವುದು ಕೆಲವೊಂದರಲ್ಲಿ ಏನು ಗೊತ್ತಾ, ಕೆಲವೊಂದು ಜಾಬ್ ಆಗಿರಬಹುದು, ಯಾವುದೇ ಒಂದು ಸನ್ನಿವೇಶ ಆಗಿರಬಹುದು. ಫಾರ್ ಎಕ್ಸಾಂಪಲ್ ಜಾಬ್ ಅಂತಲೇ ಇಟ್ಕೊಳ್ಳೋಣ. ಒಂದರಲ್ಲಿ ಹೆಚ್ಚು ಸ್ಯಾಲ್ರಿ ಇದೆ, ಇನ್ನೊಂದರಲ್ಲಿ ಕಡಿಮೆ ಸ್ಯಾಲ್ರಿ ಇದೆ. ಓಕೆ, ಹೆಚ್ಚು ಸ್ಯಾಲ್ರಿಯಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ನೋಡಿ, ಕಡಿಮೆ ಸ್ಯಾಲ್ರಿಯಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ನೋಡಿ. ಸೊ ಕಡಿಮೆ ಸ್ಯಾಲ್ರಿ ಇದ್ದು ಫೆಸಿಲಿಟೀಸ್ ಒಳ್ಳೇದಿದ್ರೆ ಯಾಕೆ ಹೋಗಬಾರ್ದು? ಓಕೆ, ಸೊ ಎಸ್, ಯಾವಾಗಲೂ ಮನಿ ಬಗ್ಗೆನೇ ಯೋಚನೆ ಮಾಡಿಬಿಡಿ ಅಲ್ವಾ. ಇಲ್ಲಿ ನೆಗೆಟಿವ್ ಥಾಟ್ಸ್ ಬಗ್ಗೆ ಕೂಡ ಹೇಳ್ತಾ ಇದೆ. ಪಾಸಿಟಿವ್ ಔಟ್ಕಮ್ಸ್, ಪಾಸಿಟಿವ್ ಕರಿಯರ್ ನಿಮ್ಗೆ ಸಿಗುತ್ತೆ. ಓಕೆ, ಇದು ಆಲ್ರೆಡಿ ನಿಮ್ಮ ಡೆಸ್ಟಿನಿಯಲ್ಲಿದೆ. ಸೊ ಹಾಗಾಗಿ ದ ಸನ್ ಕಡೆನೂ ಇಲ್ಲಿ ಯಾವುದೇ ಅಂತ ಭಯ, ಯಾವುದೇ ರೀತಿ ಅಂತ ಇರೋದಿಲ್ಲ. ಕನ್ಫ್ಯೂಷನ್ಸ್ ಇದ್ದರೂ ಅದರಿಂದ ನೀವು ಹೊರಗೆ ಬರ್ತೀರಾ. ವಾವ್, 10 ಆಫ್ ಪೆಂಟಿಕಲ್ಸ್, ಓಕೆ, ನೀವು ಫ್ಯಾಮಿಲಿ ಬಿಸ್ನೆಸ್ ಕೂಡ ಜಾಯ್ನ್ ಆಗಬೇಕು ಅಂತಂದರೆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಇದು 10 ಆಫ್ ಪೆಂಟಿಕಲ್ಸ್, ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಫ್ಯಾಮಿಲಿ ಬಗ್ಗೆ ಹೆಚ್ಚು ಇರುವಂತಹದ್ದು. ಸೊ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರಲ್ಲ, ಪಿತ್ತಾರ್ಜಿತ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸಿಗುವಂತಹದ್ದು ಲಾಯಲ್ ಆಗಿರಿ ಆದಷ್ಟು. ಓಕೆ, ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಇದು ಸೆಕ್ಯೂರಿಟಿಯನ್ನು ತಿಳಿಸ್ತಾ ಇದೆ. ಈ ಜಾಬ್ ಏನಿದೆ ನೋಡಿ, ಸುರಕ್ಷತೆಯನ್ನು ತಿಳಿಸ್ತಾ ಇದೆ. ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀರಾ ಈ ಜಾಬಲ್ಲಿ. ವೆರಿ ನೈಸ್. ಆಪ್ಷನ್ ನಂಬರ್ 4. ವಾವ್, ಸ್ಟ್ರೆಂತ್, ಕರೇಜ್, ಆ್ಯಕ್ಷನ್. ಸೊ ಎಲ್ಲಿ ಯಾವಾಗ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಬಿಕಾಸ್ ನಿಮ್ಮ ಬುದ್ಧಿ ವಿವೇಕ ಏನಿದೆ ನೋಡಿ, ಅದನ್ನ ಸರಿಯಾಗಿ ಇಲ್ಲಿ ಉಪಯೋಗ ಮಾಡಬೇಕು. ಓಕೆ, ಆ್ಯಕ್ಷನ್ಸ್, ಯಾವಾಗ ಆ್ಯಕ್ಷನ್ ತೊಗೊಳ್ಬೇಕು ಆವಾಗ ತೊಗೊಳ್ಳುವಂಥದ್ದು. ಅಂದರೆ ಇಲ್ಲಿ ನೀವು ಬ್ಯಾಲೆನ್ಸ್ಡ್, ಈ ಕರಿಯರಲ್ಲಿ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಓಕೆ, ಸೊ ನಿಮ್ಮ ಈಗೋ ಏನಿದೆ ನೋಡಿ ಅದು ಕಂಟ್ರೋಲಲ್ಲಿ ಇರುತ್ತೆ. ಸೊ ನೀವು ಯಾರನ್ನು ಕೂಡ ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಯು ಆರ್ ಕಂಟ್ರೋಲ್ಡ್. ನೀವು ನಿಮ್ಮನ್ನು ಸರಿಯಾಗಿ ಕಂಟ್ರೋಲಲ್ಲಿ ಇಲ್ಲಿ ಇಟ್ಕೊಂಡಿದ್ದೀರಾ. ಓಕೆ, ಸೊ ಇನ್ನೊಬ್ಬರ ಸ್ಲೇವ್ ಆಗಬೇಡಿ, ಇನ್ನೊಬ್ಬರ ಗುಲಾಮಗಿರಿ ಆಗಬೇಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಕರೇಜ್, ನಿಮ್ಮ ಆ್ಯಕ್ಷನ್, ನಿಮ್ಮ ಶಕ್ತಿ, ನಿಮ್ಮ ಪವರ್, ನಿಮ್ಮ ವೆಲ್ ಪವರ್ನ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಕರಿಯರ್ ಅಂತೂ ತುಂಬ ಸಖತ್ತಾಗಿದೆ. ಆಪ್ಷನ್ ನಂಬರ್ 4. ಓಕೆ, ನಿಮ್ಮ ಇಂಟ್ಯೂಷನ್, ಅಫ್ಕೋರ್ಸ್ ಇಲ್ಲಿ ಕೂಡ ಇಂಟ್ಯೂಷನ್ 7 ಆಫ್ ಕಪ್ಸ್ ಇಂಟ್ಯೂಷನ್ ಬಗ್ಗೆನೇ ತಿಳಿಸುತ್ತೆ. ಸೊ ನಿಮ್ಮ ಇಂಟ್ಯೂಷನ್, ಆದಷ್ಟು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಸ್ಟಕ್, ಎಲ್ಲಾದರೂ ನಿಮ್ಗೆ ಅನಿಸುತ್ತೆ ನಾನು ಸ್ಟಕ್ ಆಗಿದ್ದೀನಿ, ನನಗೆ ಯಾವುದೇ ರೀತಿಯ ಡಿಸಿಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. 8 ಆಫ್ ಸೋರ್ಡ್ಸ್. ಓಕೆ, ಬೇರೆಯವರಿಂದ ಸಲಹೆಯನ್ನು ತಗೊಳ್ಳೋ ಬದಲು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಓಕೆ, 7 ಆಫ್ ಸೋರ್ಡ್ಸ್. ಎಸ್, ಸ್ಟ್ರಗಲ್, ಇಲ್ಲಿ ಚಾಲೆಂಜಸ್. ನೀವು ಚಾಲೆಂಜ್ ಬಂದರೂ ಕೂಡ ಅದನ್ನ ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಓಕೆ, ಸೊ ಇದು ಅದರ ಬಗ್ಗೆ. ಕನ್ಫ್ಯೂಷನ್ಸ್, ಇಲ್ಲಿ ಕನ್ಫ್ಯೂಷನ್ ಹೆಚ್ಚಿದೆ. 7. ಬಟ್ ನಿಮಗೆ ಇಲ್ಲಿ ಸ್ಪಿರಿಟಿನ ಮೆಸೇಜ್ ಕೂಡ ಖಂಡಿತವಾಗ್ಲೂ ಇದೆ. ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ. ನೀವು ಇಂಥ ಸಿಚುವೇಷನಲ್ಲಿ ಬಂದರೂ, 8 ಆಫ್ ಸೋರ್ಡ್ಸ್ ಸಿಚುವೇಷನಲ್ಲಿ ಬಂದರೂ ಕೂಡ ನಿಮಗೆ ಇಲ್ಲಿ ನ್ಯೂಸ್ ಖಂಡಿತವಾಗ್ಲೂ ಇದೆ, ಗುಡ್ ನ್ಯೂಸ್ ಖಂಡಿತವಾಗ್ಲೂ ಇದೆ. ಬಿಕಾಸ್ 7 2 ಸಲ ರಿಪೀಟ್ ಆಗಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ನೀವು ಒಂದು ಸ್ಟಕ್ ಎನರ್ಜಿನ ಫೀಲ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಮೆಸೇಜ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು, ನೀವು ನಂಬಿರುವಂತಹ ಯಾವುದೇ ರೀತಿಯಂಥ ಶಕ್ತಿ ಆಗಿರ್ಬೋದು. ಬಿಕಾಸ್ ಆ ಸ್ಟ್ರೆಂತ್, ಶಕ್ತಿ ಬಗ್ಗೆ ತಿಳಿಸುತ್ತೆ ಅಲ್ವಾ. ಸೊ ಎಸ್, ಇಲ್ಲಿ ಡಿವೈನ್ ಪವರ್ ತುಂಬ ಇದೆ. ದೇವರ ಅನುಗ್ರಹ ಇಲ್ಲಿ ತುಂಬ ಇದೆ. ಆಪ್ಷನ್ ನಂಬರ್ 4ಗೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳಿದೆ ಅದು ಅಂದರೆ ಇಲ್ಲಿ ಹಾರ್ಡ್ ವರ್ಕ್. ಇಲ್ಲಿ ವಿರೋಧಿಗಳು ಬರಬಹುದು ನೀವು ಮಾಡುವಂತಹ ಕರಿಯರಲ್ಲಿ. ಬಟ್ ವಿರೋಧಿಗಳು ಬಂದರೂ ಕೂಡ ನಿಮಗೇನೋ ಸ್ಪಿರಿಟ್ ಇಂದ, ಇಲ್ಲಾಂದರೆ ನಿಮ್ಮ ಗಾಡ್, ನೀವು ನಂಬಿರುವಂತಹ ಶಕ್ತಿ ಏನಿದೆ ನೋಡಿ ಅದರಿಂದ ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಸಿಗುತ್ತೆ. ಓಕೆ, ಸೊ ಫೈನಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸಾಲಿಟ್ಯೂಡ್, ಇನ್ ಸೈಲೆನ್ಸ್ ಪೀಸ್ ಪ್ರಿವಿಲ್ಸ್. ಅಫ್ಕೋರ್ಸ್ ನನಗೆ ಇಲ್ಲಿ ಅನಿಸ್ತು, ಮೆಡಿಟೇಷನ್ ಬಗ್ಗೆ ಅನಿಸ್ತು. ಸೊ 8 ಆಫ್ ಸೋರ್ಸ್ ಅದರ ಬಗ್ಗೆ ತಿಳಿಸುತ್ತೆ. 7 ಆಫ್ ಕೂಡ ಅದರ ಬಗ್ಗೆ ತಿಳಿಸುತ್ತೆ. ಬಿಕಾಸ್ ಇದು ಕೇತು, 7 ಕೇತುನ ತಿಳಿಸುತ್ತೆ. ಸೊ ಹಾಗಾಗಿ ನಮ್ಮ ಇಂಟ್ಯೂಷನ್ನ ನಾವು ಹೆಚ್ಚು ಉಪಯೋಗ ಮಾಡಬೇಕಾಗುತ್ತೆ, ನಮ್ಮ ಬುದ್ಧಿನ ಹೆಚ್ಚು ಉಪಯೋಗ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ವಿಸ್ಡಮ್ ಇದೆ, ನೋಡ್ತಾ ಇರ್ಬೋದು. ಔಲ್ ಇದೆ ಅಲ್ವಾ, ವಿಸ್ಡಮ್ ಇದೆ, ವಾಟರ್ ಇದೆ. ಸೊ ಎಸ್, ಇದು ವಾಟರ್ ಎಲಿಮೆಂಟ್ಸ್ನ ತಿಳಿಸುತ್ತೆ. ನಾನು ಹೇಳೋದಕ್ಕೆ ಮರ್ತು ಹೋಯಿತು ನನಗೆ. ವೃಶ್ಚಿಕ ರಾಶಿ, ಮೀನ ರಾಶಿ,
ಆ್ಯಂಡ್ ಇದು ಕಟಕ ರಾಶಿನ ತಿಳಿಸುತ್ತೆ. ಓಕೆ, ಆ್ಯಂಡ್ ಇದು ಅರ್ತ್ ಎಲಿಮೆಂಟ್ನ ತಿಳಿಸುತ್ತೆ. ವೃಷಭ, ಮಕರ, ಕನ್ಯಾ ಇದು ಸಿಂಹ ರಾಶಿನ ತಿಳಿಸುತ್ತೆ. ಇದು ಮಿಥುನ, ತುಳ, ಕುಂಭರಾಶಿನ ತಿಳಿಸುತ್ತೆ. ಹಾಗೆ ಇದು ಸಿಂಹ, ಧನು, ಮೇಷರಾಶಿನ ತಿಳಿಸ್ತಾ ಇದೆ. ಓಕೆ, ಇನ್ ಸೈಲೆನ್ಸ್ ಪೇಸ್ ಪ್ರಿವಿಲ್ಸ್. ಸೊ ಸೈಲೆಂಟ್ ಆಗಿ ಇರಬೇಕು. ಸೈಲೆನ್ಸ್ ಅಂತಂದ್ರೆ ಏನು? ಮೆಡಿಟೇಷನ್. ಸೈಲೆನ್ಸ್ ಅಂದರೆ ಬೇರೆ ಏನೂ ಇಲ್ಲ, ಲಿವ್ ಇನ್ ದ ಮೂಮೆಂಟ್. ನಾವು ಇರುವಂತಹ ಮೂಮೆಂಟನ್ನು ಫೀಲ್ ಮಾಡುವಂಥದ್ದು. ಓಕೆ, ಹಳೆದು ಹೊಸತ್ತು ಯೋಚನೆ ಮಾಡೋದಲ್ಲ, ಫ್ಯೂಚರ್ ಬಗ್ಗೆನೂ ಇಲ್ಲ, ಪಾಸ್ಟ್ ಬಗ್ಗೆನೂ ಇಲ್ಲ, ಅಲ್ಲಿ ಯಾವುದೇ ರೀತಿಯಂಥ ಯೋಚನೆಗಳಿರೋದಿಲ್ಲ, ಬರೀ ಪೀಸ್. ಸೈಲೆನ್ಸ್, ಪೀಸ್ ಪ್ರಿವಿಲ್ಸ್. ನಿಮಗೆ ಇಲ್ಲಿ ಗೈಡೆನ್ಸ್ ಒಂದೇ, ಏನು ಅಂತಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆದಾಗ, ನಿಮ್ಗೆ ಏನಾದರೂ ಸ್ಟ್ರಗಲ್, ನಾನು ಇವಾಗ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಇನ್ನು ಬೇರೆಯವ್ರು ನಿಮ್ಮ ಎನರ್ಜಿನ ತೊಗೊಳ್ತಾ ಇದ್ದಾರೆ, ಅವ್ರು ಡ್ರೈನ್ ಮಾಡ್ತಾ ಇದ್ದಾರೆ, ಅವ್ರು ನೆಗೆಟಿವ್ ಎನರ್ಜಿನ ಕಳಿಸ್ತಾ ಇದ್ದಾರೆ ಅಂತ ಅನ್ಸಿದೆ, ಇನ್ ಸೈಲೆನ್ಸ್, ಸ್ಪೇಸ್, ಸೊಲಿಟ್ಯೂಡ್ ಅಂದರೆ ಮೆಡಿಟೇಷನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಮೆಡಿಟೇಷನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 3, ಆಪ್ಷನ್ ನಂಬರ್ 4. ಓಕೆ, ಮೆಡಿಟೇಷನ್ ಮಾಡಿ ಆದಷ್ಟು. ಇಲ್ಲಿ ನಿಮಗೆ ಕರಿಯರಲ್ಲಿ ಏನಾದರೂ ತೊಂದರೆ ಬರ್ತಾ ಇದೆ ಅಂತಂದರೆ ಮೆಡಿಟೇಷನ್ ಮಾಡಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 4. ಯಾರು ಎಂಪ್ಲಾಯ್ಡ್ ಇದ್ದೀರಾ ಅವರಿಗೋಸ್ಕರ ಈ ಒಂದು ಗೈಡೆನ್ಸ್. ಐ ಹೋಪ್ ಈ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 4, ವಾಟರ್ ಎಲಿಮೆಂಟ್ಸ್. ಜಲತತ್ವನ ಯಾರು ಚೂಸ್ ಮಾಡಿದ್ರೆ, ಯಾರಿಗೆ ಇವಾಗ ಕೆಲಸ ಇಲ್ಲ, ನಾವು ಅನ್ಎಂಪ್ಲಾಯ್ಮೆಂಟ್ ಯಾರಿಗೆ ಇದೆಯೇ ನೋಡಿ, ಅವರಿಗೆ ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಕಾರ್ಡನ್ನು ಶಫಲ್ ಮಾಡೋಣ. ಓಕೆ, ಐ ಆಮ್ ನಾಟ್ ರೆಡಿ. Three of Cups, ಸೆಲೆಬ್ರೇಷನ್ಸ್. ಓಕೆ, ಕೆಲವರಿಗೆ ಇಲ್ಲಿ ನೀವು ಆಪರ್ಚುನಿಟೀಸ್ ಕೂಡ ಸಿಗಬಹುದು. ಓಕೆ, ಅಂದರೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ಖಂಡಿತವಾಗ್ಲೂ ಈ ಅಪ್ಲಿಕೇಶನಿಂದ ನಿಮಗೆ ಗುಡ್ ರಿಸಲ್ಟೇ ಸಿಗುತ್ತೆ, ಜಾಬ್ ಸಿಗುತ್ತೆ ನಿಮಗೆ, ಆಪರ್ಚುನಿಟೀಸ್ ಇದೆ ಇಲ್ಲಿ. ಓಕೆ, ರೀಯೂನಿಯನ್. ಮೇ ಬಿ ನಿಮಗೆ ಈ ಜಾಬಲ್ಲಿ ಕೆಲವರು ಮೊದಲೇ ಗೊತ್ತಿರುವವರು ನಿಮಗೆ ಸಿಗಬಹುದು ಇಲ್ಲಿ. ಸೊ ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಓಕೆ, ಪೇಜ್ ಆಫ್ ಸೋರ್ಸ್. ಓಕೆ, ಇಲ್ಲಿ ಆದಷ್ಟು ಪಾಲಿಷ್ ಮಾಡುವಂಥದ್ದು, ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದನ್ನು ಆದಷ್ಟು ಪಾಲಿಷ್ ಮಾಡಿ, ಆದಷ್ಟು ಕಮ್ಯುನಿಕೇಷನ್, ನಿಮ್ಮ ಕಮ್ಯುನಿಕೇಷನ್ ನೀವು ಯಾವ ಥರ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ನೀವು ಆ ಥರ ಜಾಬನ್ನು ಸೆಲೆಕ್ಟ್ ಮಾಡ್ತಾ ಇದ್ದರೆ, ಒಂದು ವೇಳೆ ನೀವು ಮಾತಾಡುವಂಥದ್ದು ಇನ್ನೊಬ್ಬರಿಗೆ ಇನ್ಸ್ಪೈರ್, ಮೋಟಿವೇಶ್ನಲ್ ಸ್ಪೀಕರ್ ಏನಾದರೂ ಆಗಬೇಕು ಅಂತ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚು ಫೋಕಸ್ ಇರಿ. ಓಕೆ, ಇದು ವಾಟರ್ ಎಲಿಮೆಂಟ್ಸ್ನ ತಿಳಿಸುತ್ತೆ. ಓಕೆ, ಇದು ಜಲತತ್ವನ ತಿಳಿಸುತ್ತೆ. ವೃಶ್ಚಿಕ ರಾಶಿ, ಮೀನ ಆ್ಯಂಡ್ ಕಟಕ ರಾಶಿನ ತಿಳಿಸುತ್ತೆ. ಇದು ಮಿಥುನ, ತುಳ ಆ್ಯಂಡ್ ಕುಂಭ ರಾಶಿನ ತಿಳಿಸ್ತಾ ಇದೆ. ಓಕೆ, ಇಲ್ಲಿ ಆದಷ್ಟು ಕರಗತ ಮಾಡುವಂಥದ್ದು, ನಿಮ್ಮಲ್ಲಿರುವ ಸ್ಕಿಲ್ ಏನಿದೆ ನೋಡಿ ಅದನ್ನು ಇನ್ನಷ್ಟು ಕರಗತ ಮಾಡುವಂಥದ್ದು. ಏನಾದರೂ ಹೊಸ ಲ್ಯಾಂಗ್ವೇಜ್ನ ಕಲಿಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವಿಲ್ಲಿ ಕಲಿಬೋದು. ನಿಮ್ಮ ಕಮ್ಯುನಿಕೇಷನ್ಸ್, ನೀವು ಯಾವ ಥರ ಮಾತಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಓಕೆ, 6 of Wands. ಇಲ್ಲಿ ಸಕ್ಸಸ್ ಇದೆ, ಪ್ರಮೋಷನ್ಸ್ ಇದೆ, ಇಲ್ಲಿ ರಿವಾರ್ಡ್ಸ್ ಇದೆ. ಪೇಜ್ ಆಫ್ ಸೋರ್ಸ್ ಇಂದ ಏನು ಅಂತಂದರೆ ಮೈಯೆಲ್ಲ ಕಣ್ಣಾಗಬೇಕು ಅಂತ ಹೇಳ್ತಾರಲ್ವ, ಸೊ ಆ ಥರ ನನಗಿಲ್ಲಿ ಫೀಲ್ ಆಗ್ತಾ ಇದೆ ಪೇಜ್ ಆಫ್ ಸೋರ್ಸ್ ಅಂದ. ಐ ಡೋಂಟ್ ನೋ ವೈ, ಬಟ್ ನನಗೆ ಆ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಏನಾದರೂ ಕಲಿಬೇಕು ಅಂತ ಇದೆ ಪೇಜ್ ಅಲ್ವಾ. ಪೇಜ್ ಆಫ್ ಸೋರ್ಸ್ ಹೆಚ್ಚು ಕಲಿಯೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಲೈಕ್ ಇವರಿಗೆ ತುಂಬ ತುಂಬ ಉತ್ಸಾಹದಿಂದ ಇರ್ತಾರೆ ಇವರು, ಪೇಜ್ ಆಫ್ ಸೋರ್ಸ್. ಸೊ ನೀವು ಕೂಡ ಅಷ್ಟೇ ಜೀವನದಲ್ಲಿ ಹೆಚ್ಚು ಉತ್ಸಾಹನ ತಗೊಂಡು ಬನ್ನಿ. ಓಕೆ, ಆ್ಯಂಡ್ 6 of Wands ವಿಕ್ಟ್ರಿ ಬಗ್ಗೆ ತಿಳಿಸುತ್ತೆ. ಈ ಜಾಬ್ ನಿಂಗೆ ಸಿಕ್ಕಿದಾಗ ವಿಕ್ಟ್ರಿ, ಸಕ್ಸಸ್, ರಿವಾರ್ಡ್ಸ್ ಎಲ್ಲನೂ ಇದೆ ಈ ಜಾಬಲ್ಲಿ. ರೆಕಗ್ನೇಷನ್ ಸಿಗಿದೆ, ನಾನು ಇಲ್ಲಿ ಹೇಳಿದೆ ಅಲ್ವಾ, ಮೋಟಿವೇಶ್ನಲ್ ಸ್ಪೀಕರ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ. ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ ಖಂಡಿತವಾಗ್ಲೂ. ಇಲ್ಲಿ 3 of Wands, ಅಫ್ಕೋರ್ಸ್ ಇದು ಕರಿಯರ್ ಬಗ್ಗೆ ತಿಳಿಸುತ್ತೆ. 3 of Wands ಇಲ್ಲಿ ಆಪರ್ಚುನಿಟಿ ಬಂದಾಗಿದೆ, ಇವನ ಹತ್ರ ಆಪರ್ಚುನಿಟೀಸ್ ಇದೆ ಈ ಬೋರ್ಡ್. 2 of Wands ಅಲ್ಲಿ ನೋಡಿದರೆ ಆಪರ್ಚುನಿಟಿ ಬಂದಿರೋದಿಲ್ಲ. ಓಕೆ, ಆಪ್ಷನ್ ನಂಬರ್ 3. ಸೊ ಪೇಜ್ ಆಫ್ ಸೋರ್ಸ್ ಇಲ್ಲಿ ನಿಮ್ಮ ಬುದ್ಧಿವಂತಿಕೆನ ತಿಳಿಸುತ್ತೆ, ನಿಮ್ಮ ಐಡಿಯಾಸ್, ನಿಮ್ಮ ಪ್ರಾಜೆಕ್ಟ್
ಅನ್ನು ಕೂಡ ತಿಳಿಸುತ್ತೆ. ಇದು ನಿಮ್ಗೆ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು, ನಿಮ್ಮ ಪ್ಲ್ಯಾನಿಗೆ ಅನುಗುಣವಾಗಿ, ನಿಮ್ಮ ಐಡಿಯಾಸ್ಗೆ ಅನುಗುಣವಾಗಿ. ಬಿಕಾಸ್ ಇಲ್ಲಿ 4 ಕಾರ್ಡ್ ಕೂಡ ನನಗೆ ಇಲ್ಲಿ ನ್ಯೂ ಜಾಬ್ ಬಗ್ಗೆನೇ ತಿಳಿಸ್ತಾ ಇದೆ. ಅಂದರೆ ನಿಮಗೆ ಆಪರ್ಚುನಿಟಿ ಖಂಡಿತವಾಗ್ಲೂ ಇದೆ. 3 ಆಫ್ ಕಪ್ಸಿಂದ, ಪೇಜ್ ಆಫ್ ಸೋಲ್ಸಿಂದ, 6 ಆಫ್ ವಾನ್ಸ್ ಹೇಳೋದೇ ಬೇಡ. 6 ಆಫ್ ವಾನ್ಸಿಂದ ರಿವಾರ್ಡ್ಸ್ ಸಿಗುವಂಥದ್ದು, ವಿಕ್ಟ್ರಿ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಿಮಗೇನು ಮನಿ, ಫೈನಾನ್ಷಿಯಲಿ ನೀವು ತುಂಬ ಸಕ್ಸಸ್ಸನ್ನು ಗಳಿಸ್ತೀರಾ, ವಿಕ್ಟ್ರಿನ ಗಳಿಸ್ತೀರಾ. 3 ಆಫ್ ವಾನ್ಸ್ ಇಲ್ಲಿ ಏನು ಅಂತಂದರೆ ಇಂಟರ್ನ್ಯಾಷನಲ್ ನಿಮಗೆ ಟ್ರಾವೆಲ್ ಸಿಗ್ಬೋದು, ಇಲ್ಲಾಂದರೆ ನ್ಯಾಷನಲ್ ಕೂಡ ಟ್ರಾವೆಲ್ ಸಿಗ್ಬೋದು ಈ ಜಾಬಿಂದಾಗಿ. ಓಕೆ, ಇವಾಗ ನೀವು ನ್ಯೂ ಜಾಬ್ ನಿಮ್ಗೇನು ಸಿಗುತ್ತೆ ನೋಡಿ ಮುಂದಕ್ಕೆ, ಅದರಿಂದಾಗಿ ನಿಮಗೆ ಹೊರಗಡೆ ಕೂಡ ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು. ಬಟ್ ಇಲ್ಲಿ 4 ಕಾರ್ಡಲ್ಲಿ ನಿಮಗೆ ನ್ಯೂ ಜಾಬ್, ನ್ಯೂ ಆಪರ್ಚುನಿಟಿ ಅಂತ ಖಂಡಿತವಾಗ್ಲೂ ಇದೆ. ಓಕೆ, ಓ ಮೈ ಗಾಡ್, 6 ಆಫ್ ಪೆಂಟಿಕಲ್ಸ್ 2 ಸಲ ಬಂದಿದೆ ನಿಮಗೆ 6. ಸೊ ನಾನು 4 ಪೈಲನ್ನು ರೀಡ್ ಮಾಡಿದ್ದೀನಿ. 4 ಪೈಲ್ಗಳಲ್ಲಿ ಎಲ್ಲ ನಂಬರ್ಸ್ ಏನಿದೆ ನೋಡಿ ರಿಪೀಟ್ ಆಗ್ತಾ ಇದೆ. ಸೊ 6 ನಂಬರ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಆಗಿರ್ಬೋದು. ಆ್ಯಂಡ್ ನಿಮ್ಮಲ್ಲಿ 3 ನಂಬರ್ಸ್ ಕೂಡ ಇದೆ, 3 ಆ್ಯಂಡ್ 6. ಓಕೆ, 6 ಆಫ್ ಪೆಂಟಿಕಲ್ಸ್ ಇಲ್ಲಿ ಬ್ಯಾಲೆನ್ಸ್ಡನ್ನು ತಿಳಿಸ್ತಾ ಇದೆ. ಸೊ ಈ ಜಾಬಿಂದಾಗಿ ನೀವು ಮನಿ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ, ಫೈನಾನ್ಷಿಯಲಿ ಕೂಡ ನೀವು ಫಿಟ್ ಆಗಿರ್ತೀರಾ ಆ್ಯಂಡ್ ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ಅನುಕೂಲ ಈ ಜಾಬಿಂದ ನಿಮಗೆ ಸಿಗುತ್ತೆ. ಓಕೆ, ಆಪ್ಷನ್ ನಂಬರ್ 4 ವೆರಿ ಬ್ಯಾಲೆನ್ಸ್ಡ್, ತುಂಬ ಬ್ಯಾಲೆನ್ಸ್ಡ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಪೀಸ್ ಇರುತ್ತೆ, ತುಂಬ ಹಾರ್ಮನಿ ಅನ್ನೋದಿರುತ್ತೆ, ಸೆಲೆಬ್ರೇಷನ್ಸ್. ಸೊ ಬೇರೆ ಕಂಟ್ರಿಲಿ ಕೂಡ ನಿಮಗೆ ಕೆಲಸ ಸಿಗಬಹುದು. ಬಿಕಾಸ್ ಇಲ್ಲಿ ಬೋನ್ಸ್ ಜಾಸ್ತಿ ಇದೆ, ಫೈರ್ ಎನರ್ಜಿ ಇದೆ ಆ್ಯಂಡ್ ಪೆಂಟಿಕಲ್ಸ್ ಎನರ್ಜಿ ಕೂಡ ಇಲ್ಲಿ ಇದೆ. ಓಕೆ, ಈ ಪೈಲಲ್ಲಿ ಏನಿದೆ ನೋಡಿ, ಈ ಪೈಲಲ್ಲಿ ಕಮ್ಯುನಿಟಿ ಜಾಸ್ತಿ ಇದೆ. ಅಂದರೆ ಹೆಚ್ಚು ಜನರ ಜೊತೆ ಕೆಲಸ ಮಾಡುವಂತಹ ಜಾಬ್ ಇದು ನಿಮಗೆ ಸಿಗಬಹುದು. ಲೈಕ್ ಕೋಚಿಂಗ್ ಆಗ್ಬೋದು, ನಾನೀಗ ಹೇಳಿದ್ದೇನಲ್ವಾ, ಸ್ಪೀಕರ್ ಇಲ್ಲಿ ನನಗೆ ಹೆಚ್ಚು ಜನರ ಜೊತೆ ಬೆರೆಯುವಂತಹ ಕೆಲಸನೇ ನಿಮಗೆ ಕೆಲಸದ ಆಪರ್ಚುನಿಟಿ ನಿಮಗಿಲ್ಲಿ ಹೆಚ್ಚು ಇದೆ. ಓ ಮೈ ಗಾಡ್, ದ ಮೆಜಿಷಿಯನ್. ಕ್ರಿಯೇಟ್ ಯುವರ್ ಓನ್ ಮ್ಯಾಜಿಕ್. ನೀವು 10 ಜನರ ಜೊತೆ ನೀವು ಕೆಲಸ ಮಾಡ್ತಾ ಇದ್ದರೂ ನಿಮ್ಮ ಮ್ಯಾಜಿಕ್ ಏನಿದೆ ನೋಡಿ ಅದನ್ನು ಕ್ರಿಯೇಟ್ ಮಾಡಬೇಕು. ದ ಮೆಜಿಷಿಯನ್ ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದೆ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ಅದನ್ನು ಇಲ್ಲಿ ತಿಳಿಸ್ತಾ ಇದೆ. ನಂಬರ್ 1 ಲೀಡರ್ಶಿಪ್. ಇದು ಸನ್ ಕಾರ್ಡ್ ಎನರ್ಜಿನ ತಿಳಿಸುತ್ತೆ. ನಂಬರ್ 1 ಸನ್ ಕಾರ್ಡ್ ಎನರ್ಜಿನ ತೋರಿಸುತ್ತೆ ಇದೆ. ಓಕೆ, ನಿಮ್ಮಲ್ಲಿ ರಿಸೋರ್ಸಸ್ ಇದೆ ನೋಡಿ, ಅದನ್ನ ಸರಿಯಾಗಿ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದೆ. ಅಂದರೆ ನಿಮ್ಮಲ್ಲಿ ನೀವು ತುಂಬ ಬುದ್ಧಿವಂತರು, ನಿಮ್ಮಲ್ಲಿ ಸ್ಕಿಲ್ ಇದೆ. ನಾನು ಮೊದಲೇ ಹೇಳಿದೆ, ಇಂಟೆಲಿಜೆಂಟ್ ಸ್ಕಿಲ್ ಇದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನಿಮ್ಮ ಟ್ಯಾಲೆಂಟ್ ಏನು ಗೊತ್ತಿಲ್ಲ ಅಂತಿದ್ರೆ, ನಿಮ್ಮ ಟ್ಯಾಲೆಂಟ್ ಏನು ಅಂತ ಅದನ್ನ ಹುಡುಕಿ. ಆಪ್ಷನ್ ನಂಬರ್ 4. ಓಕೆ, ಯಾರು ನಿಮಗೆ ಏನು ಮಾಡೋದು ಅಂತ ಗೊತ್ತಿಲ್ಲ, ನಿಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಿಲ್ಲ, ನಿಮ್ಮ ಸ್ಕಿಲ್ ಏನು ಗೊತ್ತಿಲ್ಲ ಅಂತಂದರೆ ಸರಿಯಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ನಿಮ್ಮ ಲೈಫ್ ಫುಲ್ ಏರಿಯಾನ ಸರಿಯಾಗಿ ತಿಳ್ಕೊಳ್ಳಿ. ನಿಮಗೆ ಟ್ಯಾಲೆಂಟ್ ಯಾವುದ್ರಲ್ಲಿದೆ, ನೀವು ಯಾವುದರಲ್ಲಿ ತುಂಬ ಶಾರ್ಪ್ ಇದ್ದೀರಾ ಅನ್ನೋದು. ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಆಪರ್ಚುನಿಟಿ ಮಿಸ್ ಆದರೂ ಪರವಾಗಿಲ್ಲ, ಆಪರ್ಚುನಿಟಿ ಇನ್ನೊಮ್ಮೆ ಖಂಡಿತವಾಗ್ಲೂ ಸಿಗುತ್ತೆ. ದ ಮೆಜಿಷಿಯನ್ ಕಾರ್ಡ್ ಅದನ್ನು ಕೂಡ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಬಟ್ ನಿಮ್ಮ ರಿಸೋರ್ಸಸ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಉಪಯೋಗ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ಯಾಲೆನ್ಸ್ಡ್ ಇನ್ಫನೈಟ್ ಇಲ್ಲಿ ಸಿಂಬಲ್ ಇದೆ. ಸೊ ಎಸ್, ಆ್ಯಂಡ್ ಇಲ್ಲಿ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕೂಡ ಆ್ಯಕ್ಷನ್ ಬಗ್ಗೆನೇ ಹೇಳುತ್ತೆ. ಪೇಜ್ ಆಫ್ ಸೋರ್ಟ್ಸ್, ನನಗೆ ಪದೇ ಪೇಜ್ ಆಫ್ ಸೋರ್ಟ್ಸ್ ಮೇಲೇ ಹೋಗ್ತಾ ಇದೆ ಕಣ್ಣು. ಸೊ ಎಸ್, ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಪಾಲಿಷ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬಿಕಾಸ್ ಪೇಜ್ ಆಫ್ ಸೋರ್ಟ್ಸ್ ಗುಡ್ ನ್ಯೂಸ್ ಬಗ್ಗೆ ಕೂಡ ತಿಳಿಸುತ್ತೆ, ಇದು ಗುಡ್ ಜಾಬ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಆ್ಯಂಡ್ ಮೆಜಿಷಿಯನ್ ಕೂಡ ಅಷ್ಟೇ, ಮ್ಯಾಜಿಕ್ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಯು ವಾಂಟ್. ನೀವೇನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು ಕ್ರಿಯೇಟ್ ಮಾಡಬೇಕಾ ನಿಮ್ಮ ಉದ್ದೇಶ ಏನು ಅಂತ ನೋಡ್ಕೊಳ್ಳಿ. ಓಕೆ, ನೀವೇನಾದೊಂದು ಕರಿಯರ್ನ, ನಿಮ್ಮ ಓನ್ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಉದ್ದೇಶ ಏನು, ಅದರ ಕ್ರಿಯೆ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಚಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಚಾಯ್ಸ್ ಕೂಡ ನಿಮ್ಗೆ ಇರಬಹುದು. ಸೊ ಅದರ ಮೇಲೆ ಹೆಚ್ಚಿನ ಧ್ಯಾನ ಕೊಡಿರಿ. ದ ಮೆಜಿಷಿಯನ್ ಕಾರ್ಡ್ ಅದರ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಪ್ಲ್ಯಾನನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಿ. ಬಿಕಾಸ್ ನೀವು ಒಂದು ಕಮ್ಯುನಿಟಿಯಲ್ಲಿ ಕೆಲಸ ಮಾಡುವಂತಹ ನಿಮಗೆ ಜಾಬ್ ಸಿಕ್ಕಿದ್ರೆ, ಸೊ ನಿಮ್ಮ ಪ್ಲ್ಯಾನ್ಸ್, ನಿಮ್ಮ ಐಡಿಯಾಸನ್ನು ಆದಷ್ಟು ಅವ್ರ ಜೊತೆ ಶೇರ್ ಮಾಡಬೇಡಿ. ಬಿಕಾಸ್ ದ ಮೆಜಿಷಿಯನ್ ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ಇವಾಗ ಮೆಜಿಷಿಯನ್ ಮ್ಯಾಜಿಕ್ ಮಾಡಬೇಕಂತಂದರೆ ಅವನ ಪ್ಲ್ಯಾನನ್ನು
ಎಲ್ಲರ ಜೊತೆ ಅವನು ಹಂಚೋದಿಲ್ವಲ್ಲ. ಸೊ ಅದೇ ಥರದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ ಅಂತಂದರೆ ಟ್ರಸ್ಟ್ ಯುವರ್ ಸೆಲ್ಫ್. ನಿಮ್ಮಲ್ಲಿರುವಂಥ ರಿಸೋರ್ಸಸ್ನ ಸರಿಯಾಗಿ ಉಪಯೋಗ ಮಾಡಬೇಕು ಹೇಳ್ತಾ ಇದ್ದಾರೆ. ರಿಸೋರ್ಸ್ ಅಂತಂದರೆ ನೀವು ಕೇಳ್ಬೋದು, ರಿಸೋರ್ಸ್ ಅಂತಂದರೆ ಏನು ಅಂತ ಕೇಳ್ಬೋದು. ರಿಸೋರ್ಸ್ ಅಂದರೆ ಸಂಪನ್ಮೂಲ, ನಿಮ್ಮಲ್ಲಿರುವಂತಹ ವಸ್ತುಗಳು. ನಿಮ್ಮಲ್ಲಿ ಕೆಲವರಲ್ಲಿ ಬುದ್ಧಿ ಇರಬಹುದು, ಕೆಲವರಿಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ವಿಡಿಯೋ ಮಾಡಬೇಕು ಅಂತ ಇಟ್ಕೊಳ್ಳೋಣ, ನೀವು ವ್ಲಾಗ್ ಮಾಡಬೇಕು ಅಂತ ಇದ್ದರೆ, ಸೊ ಅದಕ್ಕೆ ಅನುಗುಣವಾಗುವಂತಹ ಟೂಲ್ಸ್ಗಳು ನಿಮ್ಮ ಜೊತೆ ಇರ್ಬೋದು. ಸೊ ಅದನ್ನ ಸರಿಯಾಗಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನೋಡೋಣ ಫೈನಲ್ ಗೈಡೆನ್ಸ್ ಏನಿದೆ ಅಂತ. View from above, get the big picture. Of course, ideas, ಇಲ್ಲಿ ಸ್ಮಾಲ್ ಐಡಿಯಾಸ್ ಸಾಕಾಗೋದಿಲ್ಲ, ಸ್ಮಾಲ್ ಡ್ರೀಮ್ ಸಾಕಾಗೋದಿಲ್ಲ. ವ್ಯೂ ಫ್ರಮ್ ದ ಎಬಾವ್. ಓಕೆ, ನಿಮ್ಮ ಎಂಟೈರ್ ಲೈಫಲ್ಲಿ ನಿಮ್ಗೆ ಏನು ನಡೀತಾ ಇದೆ, ನಾನು ಇಲ್ಲಿ ಹೇಳಿದೆ ಅಲ್ವಾ ದ ಮೆಜಿಷಿಯನ್ ಕಾರ್ಡಲ್ಲಿ, ಎಂಟೈರ್ ಲೈಫಲ್ಲಿ ಏನು ನಡೀತಾ ಇದೆ ಅಂತಂದರೆ ನೀವು ಅದನ್ನ ಪೂರ್ತಿ 4 ಕಡೆಯಿಂದ ಕೂಡ ನೋಡಬೇಕಾಗುತ್ತೆ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು. ಸೊ ವ್ಯೂ ಫ್ರಮ್ ದಿ ಎಬಾವ್, ಟೇಕ್ ದ ಬಿಗ್ ಪಿಕ್ಚರ್. ಸೊ ಟೇಕ್ ದ ಬಿಗ್ ಪಿಕ್ಚರ್. ಸೊ ಇವಳು ಕೆಳಗೆ ನಿಂತರೆ ನಮಗೆ ಬರೀ ನಮ್ಮ ಮನೆಯೇ ಕಾಣುತ್ತೆ ಹೊರತು ಬೇರೆ ಏನೂ ಕಾಣೋದಿಲ್ಲ. ಅದೇ ನೀವು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಿದಾಗ ನಿಮಗೆ ಕಾಣಿಸುತ್ತೆ ಎಷ್ಟು ದೊಡ್ಡದಿದೆ ನಿಮ್ಮ ಊರಾಗಿರಬಹುದು, ನೀವು ಇರುವಂತಹ ಜಾಗ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದೇ ಥರ ವ್ಯೂ ಫ್ರಮ್ ಎಬಾವ್, ನಿಮ್ಮ ಕನಸು ಏನಿದೆ ನೋಡಿ, ನಿಮ್ಮಲ್ಲಿ ಒಂದು ಪ್ಲ್ಯಾನ್ ಇರ್ಬೋದು, ಈ ಥರ ನಾನು ಕೆಲಸ ಮಾಡಬೇಕು ಅಂತ. ಸೊ ಅದನ್ನು ದೊಡ್ಡ ಗೆಟ್ ದ ಬಿಗ್ ಪಿಕ್ಚರ್ ಏನು ಹೇಳ್ತಾರೆ, ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ. ಇದು 3 of Wands ಎನರ್ಜಿನೇ ಇಲ್ಲಿ ಕೊಡ್ತಾ ಇದೆ ನನಗೆ. ಅಬೌವ್ ಪಿಕ್ಚರ್ ಏನಿದೆ ನೋಡಿ, ವ್ಯೂ ಫ್ರಮ್ ಅಬೌವ್ ಪಿಕ್ಚರ್, ಇದು ಅದನ್ನೇ ಇಲ್ಲಿ ಕೊಡ್ತಾ ಇದೆ. ಓಕೆ, ಸೊ ಇಲ್ಲಿ ಏನು ಅಂತಂದರೆ ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದನ್ನು ಮಾತ್ರ ಮಾಡಿ. ಓಕೆ, ಮಿಕ್ಕಿದ್ದು ಅಷ್ಟೊಂದು ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಅದರ ಮೇಲೆ ಹೆಚ್ಚಿನ ಧ್ಯಾನನ ಕೊಡಬೇಡಿ. ಓಕೆ, ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅದನ್ನು ನೋಡಿ, ಅದರ ಪಿಕ್ಚರ್ ಹೇಗಿದೆ, ನಿಮ್ಮ ಲೈಫ್ ಹೇಗಿದೆ ಅನ್ನೋದನ್ನು ನೋಡಿ. ಮೇಜರ್ ಡಿಸಿಷನ್, ಇದು ಮೇಜರ್ ಅರ್ಕಾನೇ ಅಲ್ವಾ. ಸೊ ಇದು ಯೂನಿವರ್ಸಲ್ ಫೋರ್ಸ್ ನಿಮ್ಮಲ್ಲಿ ದ ಮೆಜಿಷಿಯನ್ ಕಾರ್ಡ್ ಇದೆ ಅಲ್ವಾ. ಸೊ ಅದನ್ನು ನೀವು ಯಾವ ಥರ ಉಪಯೋಗ ಮಾಡ್ತೀರಾ ಅಂತ ಮಿಕ್ಕಿದ ಕಾರ್ಡ್ ತಿಳಿಸುತ್ತೆ. ಸ್ಟ್ರಾಟಜಿ, ತಂತ್ರ ಮಾಡಿ. ಇದು ತಂತ್ರದ ಬಗ್ಗೆನೇ ತಿಳಿಸುತ್ತೆ. ತಂತ್ರ, ಸ್ಟ್ರಾಟಜಿ ಅನ್ನೋದು ಇರಬೇಕು ಅಲ್ವಾ. ಸೊ ನಾವೇನು ಮಾಡಬೇಕು ಅಂತ ಇದ್ದೀವಿ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಸ್ಟ್ರಾಟಜಿ ಇರಬೇಕು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಸೊ ಐ ಹೋಪ್ ಈ ವಿಡಿಯೋದಿಂದ ನೀವು ಗೈಡೆನ್ಸ್ನ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.